ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿಜಯ್ ಸರತಿ ಕ್ಲಾಸಸ್. ನಾನು ನಿಮ್ಮ ಐಶ್ವರ್ಯ. ಹೇಗಿದ್ರೆ ತಾವೆಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಈ ಒಂದು ತರಗತಿನ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಬನ್ನಿ, ಮೊದಲನೇದಾಗಿ ಏನ್ ಕಾಣಿಸ್ತಾ ಇದೆ ನೋಡ್ರಿ, ನಿಮ್ಗ ಕಾಣಿಸ್ತಾ ಇದೆನಾ ಏನಾದ್ರು? ಹಾಗಿದ್ರೆ ನೋಡ್ರಿ ಏನ್ ಕಾಣಿಸ್ತಾ ಇದೆ ಅಂತ, ಕಾನ್ಸ್ಟೇಬಲ್ GD ಎಕ್ಸಾಮಿನೇಷನ್ ಅಂತ. ಹಾಗಿದ್ರೆ ನಾವು ಏನ್ ಪ್ರಿಪೇರ್ ಮಾಡ್ತಾ ಇದೀವಿ? SSC GD ಎಕ್ಸಾಮಿನೇಷನ್ ಬಗ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಇವತ್ ಏನ್ ಬಿಡಿಸ್ತಾ ಇದೀವಪ್ಪ, ಏನ್ ಅಭ್ಯಾಸ ಮಾಡ್ತಾ ಇದ್ವಿ ಅಂದ್ರೆ, ಎಕ್ಸಾಮ್ ಡೇಟ್ ಇದೆ ಏನಪ್ಪಾ ಅಂದ್ರೆ 23 ಜನವರಿ 2023 ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಈ ತರಗತಿಯಲ್ಲಿ ಅಧ್ಯಯನ ಮಾಡ್ತಾ ಇದೀವಿ. ಓಕೆನಾ? ಕ್ಲಿಯರ್ ಇದೆ ಇದು? ಹಾಗಾದ್ರೆ ಎಕ್ಸಾಮ್ ಟೈಮಿಂಗ್ ಏನಿದೆ ನೋಡ್ರಿ, 11:45 ಎಷ್ಟಿದೆ? 12:45, ಸುಮಾರು 1 ಗಂಟೆ ಹಾಗೆ ನಡೆದಂತ ಪೇಪರ್ ಇದೆ ಇದು. ಓಕೆನಾ? ಕ್ಲಿಯರ್ ಇದೆನಾ? ಹಾಗಾದ್ರೆ ಸಬ್ಜೆಕ್ಟ್ ಯಾವ್ದೇ ನೋಡ್ರಿ, ಇಲ್ಲಿ ಮ್ಯಾಥ್ಸ್ ಅಂತ. ನಿಮ್ಗೆ ಕ್ಲಿಯರ್ ಇದೆ, ನಿಮ್ಗೆ ಗೊತ್ತೇ ಇದೆ. ಇವಾಗ ಇಷ್ಟನ್ನ ಕ್ಲಾಸ್ ಕೇಳ್ಕೊತಾ ಬಂದಿದ್ದೀರಿ. ಇವಾಗ ಹಾಗಿದ್ರೆ ಈ ಶಿಫ್ಟ್ ಅನ್ನ ಅಂದ್ರೆ ಟೋಟಲ್ ಆಗಿ ಒಂದಿಂದಲ್ಲಿ ಟೋಟಲ್ ಆಗಿ ಎಷ್ಟು ಶಿಫ್ಟ್ ಇರ್ತಾವ ಹೇಳ್ರಿ ನೋಡೋಣ. ಟೋಟಲ್ ಆಗಿ 4 ಶಿಫ್ಟ್ ಇರ್ತಾವ. ಓಕೆನಾ? ಕ್ಲಿಯರ್ ಇದೆನಾ? ಹಾಗಾದ್ರೆ ಈ ಒಂದು ದಿನದಲ್ಲಿ ನಾವು ಎಷ್ಟನೇ ಒಂದು ಶಿಫ್ಟ್ ನ ಒಂದು ಪ್ರಶ್ನೆ ಪತ್ರಿಕೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ? 2ನೇ ಶಿಫ್ಟ್ ನ ಒಂದು ಪ್ರಶ್ನೆ ಪತ್ರಿಕೆ ಅಂತ. ಟೋಟಲ್ ಆಗಿ ನಾವು ಎಷ್ಟು ಪೇಪರ್ ಅನ್ನ ನಾವು ಅಧ್ಯಯನ ಮಾಡಿವಿ ಹೇಳ್ರಿ? ಟೋಟಲ್ ಆಗಿ 25 ಅಂತ. ಹಾಗಾದ್ರೆ ಈ ಒಂದು ತರಗತಿಯಲ್ಲಿ ಎಷ್ಟನೇ ಪೇಪರ್? 26 ಪೇಪರ್ ಅಂತ ಆಯ್ತು. ಅಂದ್ರೆ ಈ ಹಿಂದಿನ 25 ಪೇಪರ್ ಗಳನ್ನ ಯಾರಾದ್ರೂ ಕೂಡ ನೋಡ್ಕೊಂಡಿಲ್ಲ ಅಂದ್ರೆ ಅವುಗಳನ್ನ ಚೆನ್ನಾಗಿ ನೋಡ್ಕೊಳ್ರಿ, ರಿವಿಷನ್ ಮಾಡ್ಕೋತಾ ಹೋಗ್ರಿ, ಅವುಗಳನ್ನ ಪ್ರಾಕ್ಟೀಸ್ ಮಾಡ್ಕೋತಾ ಹೋಗ್ರಿ. ಯಾಕಪ್ಪ ಪ್ರಾಕ್ಟೀಸ್ ಮಾಡ್ರಿ, ರಿವಿಷನ್ ಮಾಡ್ರಿ ಅನ್ನೋದಂದ್ರೆ ಈ ರೀತಿಯ ಕ್ವಶನ್ಸ್ ಗಳು ಬೇರೆ ಬೇರೆ ಎಕ್ಸಾಮ್ಸ್ ಗಳಲ್ಲಿ ಮತ್ತೆ ರಿಪೀಟ್ ಆಗ್ತಾ ಹೋಗ್ತಾವ. ಓಕೆನಾ? ಕ್ಲಿಯರ್ ಇದೆನಾ? ಒಂದೊಂದು ಕ್ವಶನ್ ಸೇಮ್ ಆಸ್ ಇಟ್ ಇಸ್, ಏನು ನಂಬರ್ ಚೇಂಜ್ ಇರ್ಲಾರ ಕೂಡ ಕ್ವಶನ್ ಬರ್ತಾವ. ಓಕೆನಾ? ಕ್ಲಿಯರ್ ಇದೆನಾ? ಹಾಗಾಗಿ ಅವುಗಳನ್ನ ಬಿಡಿಸ್ಕೊಡ್ರಿ. ಮತ್ತೆ ಅದರಿಂದ ನಿಮ್ಗೆ ಒಂದು ಹಿಂಟ್ ಸಿಗುತ್ತಾ. ಓಕೆನಾ? ಯಾವ ರೀತಿಯ ಕ್ವಶನ್ ಬರ್ತಿದಾವ, ಯಾವ ರೀತಿಗೆ ನಾವು ಆನ್ಸರ್ ಮಾಡ್ಕೋಬೇಕು ಅನ್ನೋದು. ಹಾಗಿದ್ರೆ ಈ ಶಿಫ್ಟ್ ನ 2ನೇ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯ ಕ್ವಶನ್ ಅನ್ನ ಕೇಳ್ತಾ ಇದಾರೆ, ಯಾವ ಟಾಪಿಕ್ ಮೇಲೆ ಹೆಚ್ಚಾಗಿ ಕ್ವಶನ್ ಅನ್ನ ಕೇಳ್ತಾ ಇದಾರೆ ಅನ್ನೋದನ್ನ ಇಲ್ಲಿ ನೋಡ್ಕೊಳ್ಳೋಣ. ಮೊದಲನೇದಾಗಿ ನೋಡ್ರಿ, ಫಸ್ಟ್ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅಂದ್ರೆ ಎಷ್ಟು ಕ್ವಶನ್ಸ್ ಹೈಯೆಸ್ಟ್ ಅಂದ್ರೆ 3 ಕ್ವಶನ್ಸ್ ಅಂತ. ಈ 3 ಕ್ವಶನ್ಸ್ಗೆ ಸಂಬಂಧಪಟ್ಟಂತೆ ಯಾವ ಟಾಪಿಕ್ ನಿಂದ ಅತಿ ಹೆಚ್ಚಾಗಿ ಕ್ವಶನ್ ಕೇಳಿದಾರೆ ಹೇಳ್ರಿ? ಶೇಕಡಾದ ಮೇಲೆ ಅಂತ ಕೇಳಿದ್ದಾರೆ. ಓಕೆನಾ? ಎಷ್ಟು ಕೇಳಿದಾರೆ? ಶೇಕಡಾದ ಮೇಲೆ ಅಂತ ಕೇಳಿದ್ದಾರೆ. ಹಾಗಾದ್ರೆ ಇನ್ನೂ 3 ಕ್ವಶನ್ಸ್ ಕೇಳಿದ್ದಾರೆ ಇಲ್ಲಿ. ಹಾಗಾದ್ರೆ ಯಾವ ಟಾಪಿಕ್ ಮೇಲೆ ಹೇಳ್ರಿ ನೋಡೋಣ? ಲಾಭ ಮತ್ತು ನಷ್ಟ ಅಂತ. ಓಕೆನಾ? ಏನಿದೆ ಹೇಳ್ರಿ? ಲಾಭ ಮತ್ತು ನಷ್ಟಕ್ಕೆ ಸಂಬಂಧಪಟ್ಟಂತೆ 3 ಕ್ವಶನ್ ಅನ್ನ ಕೇಳಿದ್ದಾರೆ. ನೋಡ್ರಿ, ಟೋಟಲ್ ಆಗಿ 6 ಕ್ವಶನ್ಸ್ ಯಾವ ಟಾಪಿಕ್ ನಿಂದ ಡಿವೈಡ್ ಆಗಿದ್ದಾವೆ ಅನ್ನೋದನ್ನ. ಓಕೆನಾ? ಕ್ಲಿಯರ್ ಇದೇನಾ ಇದು? ಮೇನ್ ಶೇಕಡಾ ಮತ್ತೆ ಲಾಭದ ಮೇಲೆ ಹೆಚ್ಚಿಗೆ ಫೋಕಸ್ ಮಾಡ್ಕೋತಾ ಹೋಗ್ರಿ. ಅದ್ರ ಮೇಲೆ ಮಿನಿಮಮ್ ಅಂದ್ರೂ 2 or 3 ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಇವಾಗ 3 ಕ್ವಶನ್ಸ್ ಮುಗಿತಾ? ನೋಡ್ರಿ ಇಲ್ಲಿ ಮತ್ತೆ ಇವಾಗ 2 ಕ್ವಶನ್ಸ್ ನೋಡ್ರಿ. ಯಾವ್ದಪ್ಪ ಅಂದ್ರೆ ಸರಳ ಬಡ್ಡಿ, ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಚಕ್ರಬಡ್ಡಿ ಅಂತ. ಚಕ್ರಬಡ್ಡಿಗೆ ಏನಂತ ಕರಿತೇನೋ? ಕಂಪೌಂಡ್ ಇಂಟ್ರೆಸ್ಟ್. ಅದಕ್ಕೆ ಸಂಬಂಧಪಟ್ಟಂತೆ 2 ಕ್ವಶನ್ ಅನ್ನ ಕೇಳಿದ್ದಾರೆ. ಓಕೆನಾ? ಹಾಗಿದ್ರೆ ಇನ್ನೂ 2 ಕ್ವಶನ್ಸ್ ನೋಡ್ರಿ ಇಲ್ಲಿ. ಎದ್ರ ಮೇಲೆ ಅಂತ? ಕೆಲಸ ಮತ್ತು ದಿನಗಳು ಅಂತ. ಓಕೆನಾ? ಇದ್ರ ಮೇಲೆ 2 ಕ್ವಶನ್ ಅನ್ನ ಕೇಳಿದ್ದಾರೆ. ಇನ್ನೂ 2 ಕ್ವಶನ್ಸ್ ನೋಡ್ರಿ. ಎದ್ರ ಮೇಲೆ ಅಂತ? ಅನುಪಾತ ಮತ್ತು ಸಮಾನುಪಾತ ಅಂತ. ಏನಿದೆ ಹೇಳ್ರಿ? ಅನುಪಾತ ಮತ್ತು ಸಮಾನುಪಾತ ಅಂತ. ಇದ್ರ ಮೇಲೆ ಏನ್ ಮಾಡಿದಾರೆ? ನಮ್ಗ 2 ಕ್ವಶನ್ ಅನ್ನ ಕೇಳಿದ್ದಾರೆ ಅಂತ. ಇವಾಗ ಎಷ್ಟಾಯ್ತು? 3 ಆದವಾ? ಇವಾಗ ಇನ್ನೂ 2 ಕ್ವಶನ್ಸ್ ನೋಡ್ರಿ. ಯಾವ್ದು ಬರ್ತಾ ಹೇಳ್ರಿ ನೋಡಮ್? ಘನಫಲ ಮತ್ತು ಮೇಲ್ಮೈ ವಿಸ್ತೀರ್ಣ. ಈ ಘನಫಲ ಮತ್ತು ಮೇಲ್ಮೈ ವಿಸ್ತೀರ್ಣಗ ನೀವೇನಂತ ಕರಿತೀರಿ ಹೇಳ್ರಿ ಇಂಗ್ಲಿಷ್ ಒಳಗ? ಮೆನ್ಸುರೇಷನ್. ಓಕೆನಾ ಇದು? ಹಾಗಿದ್ರಿ ಮತ್ತೇನಂತ ಕರಿತೀವಿ? ಕ್ಷೇತ್ರ ಗಣಿತ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಮಿನಿಮಮ್ ಆಗಿ 2 ಕ್ವಶನ್ಸ್ ಫಿಕ್ಸ್ ಇರ್ತಾವ. ಅದು ಏನು ಹೇಳು? ಯಾವುದೇ ರೀತಿಯಾಗಿ ಶಾರ್ಟ್ ಕಟ್ ಯೂಸ್ ಇರಲ್ಲ. ಓನ್ಲಿ ಫಾರ್ಮುಲಾ ಬೇಸ್ಡ್ ಆಗಿ 2 ಕ್ವಶನ್ಸ್ ಫಿಕ್ಸ್ ಇರ್ತಾವ. ಓಕೆನಾ? ನೋ ಶಾರ್ಟ್ ಕಟ್. ಓಕೆನಾ? ಇಲ್ಲಿ ಯಾವುದೇ ರೀತಿ ಶಾರ್ಟ್ ಕಟ್ ಮಾಡಕ್ಕಲ್ಲ. ನೀವು ಫಾರ್ಮುಲಾ ಗೊತ್ತಿತ್ತು ಅಂದ್ರೆ ಕರೆಕ್ಟ್ ಆಗಿ ಮಾಡ್ತೀರಾ. ಓಕೆನಾ? ಇನ್ನು ನೋಡ್ರಿ, ಇನ್ನೂ 2 ಕ್ವಶನ್ಸ್ ಯಾವ್ದು ಬರ್ತಾವಂತ? ಇನ್ನೂ 2 ಕ್ವಶನ್ಸ್ ಯಾವ್ದು ನೋಡ್ರಿ ಇಲ್ಲಿ? ಸರಾಸರಿ ವೇಗ ಅಂತ. ಟೋಟಲ್ ಆಗಿ 2 ಕ್ವಶನ್ಸ್ ಅನ್ನ 5 ಟಾಪಿಕ್ ನಿಂದ ಕೇಳಿದ್ದಾರೆ. ಓಕೆನಾ? ಇವಾಗ 2 ಕ್ವಶನ್ಸ್ ಮುಗಿತಾ? ಇನ್ನು ನೋಡ್ರಿ 1 ಕ್ವಶನ್ಸ್ ಯಾವ್ದು ಬರ್ತಾವಂತ? ಒಂದು ಸಂಖ್ಯಾ ಪದ್ಧತಿಯಿಂದ. ಯಾವ್ದು ಬರ್ತಾ ಹೇಳ್ರಿ? ಒಂದು ಸಂಖ್ಯಾ ಪದ್ಧತಿ. ಇನ್ನೊಂದು ಕ್ವಶನ್ ಯಾವ್ದು? ಲಸ ಮತ್ತು ಮಸ ಅಂತ. ಕ್ಲಿಯರ್ ಇದೇನೆ ಇದು? ದೆನ್ ಇನ್ನೊಂದು ಕ್ವಶನ್ಸ್ ನೋಡ್ರಿ ಇಲ್ಲಿ. ಯಾವ್ದಂತ? ದೂರ ಮತ್ತು ವೇಗಕ್ಕೆ ಸಂಬಂಧಪಟ್ಟಂತೆ 1 ಕ್ವಶನ್ ಅನ್ನ ಕೇಳಿದ್ದಾರೆ. ಓಕೆನಾ? ಕ್ಲಿಯರ್ ಇದೇನೆ ಇದು? ಹಾಗಾಗಿ ಯಾವ ರೀತಿಯಾಗಿ 20 ಕ್ವಶನ್ಸ್ ಗಳನ್ನ ಡಿವೈಡ್ ಮಾಡಿದ್ದಾರೆ, ಯಾವ ರೀತಿಯಾಗಿ ಕೇಳಿದ್ದಾರೆ ಅನ್ನೋದನ್ನ ಈ ರೀತಿಯಾಗಿ ತೋರಿಸಿದೀನಿ. ಓಕೆನಾ? ಇದ್ರ ಬೇಸಿಸ್ ಆಗಿ ನೀವು ಯಾವ ಟಾಪಿಕ್ ಮೇಲೆ ಹೆಚ್ಚಾಗಿ ಫೋಕಸ್ ಮಾಡ್ಬೇಕು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಡ್ರಿ. ಓಕೆನಾ? ಕ್ಲಿಯರ್ ಇದೇನಾ ಇದು? ಹಾಗಿದ್ರೆ ಎಲ್ಲರೂ ಕ್ವಶನ್ ಪೇಪರ್ ಬಿಡ್ಸಕ್ ರೆಡಿ ಇದ್ದೀರಾ? ಹಾಗಿದ್ರೆ ಮೊದಲೇ ಕ್ವಶನ್ ಹೋಗೋಣ. ಹಾಗಿದ್ರೆ ಮೊದಲೇ ಕ್ವಶನ್ ಏನಿದೆ ನೋಡ್ರಿ ಇಲ್ಲಿ. A person covers a certain distance by bullet train at a 84 km/h.
and returns back to the starting point by bus at a speed of 66 km per hour. Find the average speed of the person for the whole journey ಅಂತ ಕೇಳಿದ್ದಾರೆ. ಏನ್ ಕೇಳಿದಾರೆ ನೋಡ್ರಿ ಇಲ್ಲಿ, ಎವರೇಜ್ ಸ್ಪೀಡ್. ಹಾಗಾದ್ರೆ ಎವರೇಜ್ ಸ್ಪೀಡ್ ಅಂದ್ರೆ ಏನರ್ಥ? ಸರಾಸರಿ ವೇಗ ಅಂತ ಅರ್ಥ. ಆದ್ರೆ ಹಾಗಿದ್ರೆ ಈ ಕ್ವಶನ್ಸ್ ಯಾವ ಟಾಪಿಕ್ ನಿಂದ ಬಂದದ ಹೇಳ್ರಿ ನೋಡೋಣ, ಸರಾಸರಿ ವೇಗದಿಂದನ. ಹಾಗಿದ್ರೆ ಕ್ವಶನ್ ಓದ್ಕೊಳ್ರಿ ಕರೆಕ್ಟ್ ಆಗಿ. ಒಬ್ಬ ವ್ಯಕ್ತಿ ಬುಲೆಟ್ ರೈಲ್ ನಲ್ಲಿ ಒಂದು ನಿರ್ದಿಷ್ಟ ದೂರವನ್ನ 84 ಕಿಲೋಮೀಟರ್ ಪರ್ ಅವರ್ ಗಂಟೆಯ ವೇಗದಲ್ಲಿ ಕ್ರಮಿಸ್ತಾರೆ. ದೆನ್ 66 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಬಸ್ ಮೂಲಕ ಸ್ಟಾರ್ಟಿಂಗ್ ಪಾಯಿಂಟ್ ಗೆ ಬಂದ್ರೆ, ಹಿಂತಿರುಗಿಸಿದ್ರೆ ಇಡೀ ಪ್ರಯಾಣಕ್ಕೆ ವ್ಯಕ್ತಿಯ ಸರಾಸರಿ ವೇಗ ಎಷ್ಟು ಅಂತ ಕೇಳಿದ್ದಾರೆ. ಏನ್ ಕೇಳಿದಾರೆ ಹೇಳ್ರಿ ಅವರು? ಎವರೇಜ್ ಸ್ಪೀಡ್ ಅನ್ನ ಕೇಳಿದ್ದಾರೆ. ಓಕೆನಾ? ಹಾಗಿದ್ರೆ ಎವರೇಜ್ ಸ್ಪೀಡ್ ಫಾರ್ಮುಲಾ ಯಾವ ರೀತಿಯಾಗಿ ಬರ್ತಾವ ಹೇಳ್ರಿ? ಕ್ವಶನ್ಸ್ ಬೇರೆ ಬೇರೆ ಇರ್ತಾವ, ಬಟ್ ಫಾರ್ಮುಲಾ ಏನ್ ಬರ್ತಾವ? ಡಿಸ್ಟೆನ್ಸ್, ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್. ಇನ್ನೊಂದು 3 ಸ್ಪೀಡ್ 3 ಟೈಮ್ ಕೊಟ್ಟಾಗ ಏನ್ ಮಾಡ್ತೀವಿ ನಾವು ಹೇಳ್ರಿ? 3xyz ಡಿವೈಡ್ ಬೈ xy ಪ್ಲಸ್ yz ಪ್ಲಸ್ zx ಅಂತ ಮಾಡ್ತೀವಿ. ಅದೇ ರೀತಿಯಾಗಿ 2 ಸ್ಪೀಡ್ ಕೊಟ್ರು ಅಂದ್ರೆ ನಾವೇನ್ ಮಾಡ್ತೀವಿ? 2xy ಡಿವೈಡೆಡ್ ಬೈ x ಪ್ಲಸ್ y. ಹಾಗಿದ್ರೆ ನಮ್ಗೆ ಇಲ್ಲಿ ಎಷ್ಟು ಸ್ಪೀಡ್ ಕೊಟ್ರೆ ಹೇಳ್ರಿ? 2. ಹಾಗಾದ್ರೆ ಫಾರ್ಮುಲಾ ಏನ್ ಯೂಸ್ ಮಾಡ್ಕೋತೀವಿ ನಾವು? 2xy ಡಿವೈಡೆಡ್ ಬೈ x ಪ್ಲಸ್ y ಅಂತ. ಓಕೆನಾ? ಇದು ಫಾರ್ಮುಲಾ ಅಂತ ಆಯ್ತು. ಇವಾಗ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ರಿ ಕರೆಕ್ಟ್ ಆಗಿ. ಏನ್ ಬರ್ತಾವ ನೋಡ್ರಿ? 2 ಇಂಟು ಎಕ್ಸ್ ಅಂದ್ರೆ ಎಷ್ಟಿದೆ ಫಸ್ಟ್? ಅಂದ್ರೆ ಒಬ್ಬ ವ್ಯಕ್ತಿ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಗಂಟೆದಾಗ ಹೋಗ್ಲತನ, ಅದೇ ಒಂದು ಡಿಸ್ಟೆನ್ಸ್ ಒಳಗ y ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಬರತ್ತಿದ್ದಾರೆ ಅಂತ ಅರ್ಥ. ಅಂದ್ರೆ y ಅಂದ್ರೆ ಎಷ್ಟಿದೆ ಹೇಳ್ರಿ ಇಲ್ಲಿ? 66 ಡಿವೈಡೆಡ್ ಬೈ ಇವೆರಡನ್ನ ಪ್ಲಸ್ ಮಾಡ್ಕೊಡ್ರಿ. ಯಾಕಂದ್ರೆ ಏನಿದೆ ಇಲ್ಲಿ? ಎಕ್ಸ್ ಪ್ಲಸ್ y ಅಂತ. ಎಕ್ಸ್ ಎಷ್ಟದ? 84 ಅದ. ಆರ್ ಎಷ್ಟದ? 66 ಅದ. 8 ಪ್ಲಸ್ 6 ಎಷ್ಟಾಯ್ತು? 140. 140 ಪ್ಲಸ್ 10 150 ಅಂತ ಆಯ್ತು. ಓಕೆನಾ? ಕ್ಲಿಯರ್ ಇದೆನಾ ಇದಿಷ್ಟು? ಇವಾಗ ಮಲ್ಟಿಪ್ಲೈ ಮಾಡ್ಕೊಡ್ರಿ ಅಥವಾ ಛೇದ ಹೊಡ್ಕೊಡ್ರಿ, ನೋಡಮ್ಮ ಎಷ್ಟಲ್ಲಿ ಬರ್ತದ ಅಂತ. ನೋಡ್ರಿ ಇಲ್ಲಿ 2 3 6 2 3 6 2 7 14 1 ಉಳಿತು 2 5 10 ಅಂತ. ಓಕೆನಾ? ಇವಾಗ 3 1 3 1 3 2 6 1 ಉಳಿತು 3 5 15 ಅಂತ ಬಂತು. ಓಕೆನಾ? ಕ್ಲಿಯರ್ ಇದೆನಾ ಇದು? ಇವಾಗ ಮತ್ತೆಲ್ಲರ ಸಂಖ್ಯೆಗಳು ಛೇದ್ ಹೋಗ್ತವೆ ನೋಡ್ರಿ. ಕೆಳಗ್ 5 ಇದೆ, ಮೇಲೆಲ್ಲ 2 ಸಂಖ್ಯೆಲೆ ಹೋಗ್ತಾವ. ಹಾಗಾಗಿ ಎಲ್ಲೂ ಛೇದ್ ಹೋಗಲ್ಲ. ಇವಾಗ ಏನ್ ಮಾಡ್ಕೊಂಡು ನಾವು ಮಲ್ಟಿಪ್ಲೈ ಮಾಡಿ ಇಟ್ಕೊಳ್ಳೋಣ. ಎಷ್ಟು ಬರ್ತದೆ ನೋಡ್ರಿ? 11 ಇಂಟು 2 22 ಇಂಟು 84 ಮಾಡ್ಕೊಳ್ರಿ. ಎಷ್ಟು ಬರ್ತದ? 2 4 8 2 8 16 ಅಂತ. ಸೇಮ್ ಬರ್ತಾ? 8 6 1 ಅಂತ. ಇವಾಗ ಎಷ್ಟು ಬರ್ತದೆ ಹೇಳ್ರಿ? 8 8 6 14 6 7 8 1 ಅಂತ. ಅಂದ್ರೆ ಟೋಟಲ್ ಆಗಿ ಇವುಗಳನ್ನ 8 ಮಾಡಿದಾಗ ಎಷ್ಟು ಬಂತು? 1848 ಡಿವೈಡೆಡ್ ಬೈ 25 ಅಂತ ಬರುತ್ತಾ. ಇವಾಗ ಇದನ್ನ ಭಾಗಾಕಾರ ಮಾಡಿ ನೋಡ್ರಿ ಮೇಡಮ್ ಎಷ್ಟಲ್ಲೇ ಬರ್ತದ ಅಂತ. ಓಕೆನಾ? ಹಾಗಿದ್ರೆ ಫಸ್ಟ್ ಏನಿದಾವೆ ಹೇಳ್ರಿ ಆಪ್ಷನ್ಸ್? ಅಷ್ಟು 7 ಇದಾವೆ. ಹಾಗಾಗಿ 25 ಅಂತ ಇದು 7ಲೇ ಭಾಗ ಹೋಗುತ್ತದೆ ಅಂತ ಅಂದಂಗಾಯ್ತು. ಫಸ್ಟ್ ಯಾವಾಗ್ಲೂ ಕೂಡ ಕೊನೆಗೆ ಆನ್ಸರ್ ಬರೋ ಮತ್ತಿಗೆ ಏನ್ ಮಾಡ್ಬೇಕು? ಒಂದ್ ಸ್ವಲ್ಪ ಆಪ್ಷನ್ ನ ನೋಡ್ಬೇಕು. ಈ ರೀತಿಯಾಗಿ ಇಷ್ಟು ಲೆಂದಿ ಆಗಿತ್ತಂದ್ರೆ ಈ ರೀತಿಯಾಗಿ ನೋಡ್ಕೋಬೇಕಾಗುತ್ತ. ಹಾಗಿದ್ರೆ 25 7 ಎಷ್ಟಾಗುತ್ತೆ ನೋಡ್ರಿ? 7 5 35 7 7 14 3 17 ಅಂತ. ಅಂದ್ರೆ ಎಷ್ಟು ಬರ್ತದೆ ಹೇಳ್ರಿ? 175. ಎಷ್ಟು ಬಂತು? 175 ಅಂತ ಬರುತ್ತ. 14 5 ಕಳೆದ್ರೆ ಎಷ್ಟಾಗುತ್ತ ಹೇಳ್ರಿ? 9. 8 8 ಕಳೆದ್ರೆ 0 0. ಇವಾಗ ಎಷ್ಟು ಬಂತು? 8 ಅಂತ. ಹಾಗಾದ್ರೆ ಫಸ್ಟಿಗೆ 7 ಇದೆ, ಇವಾಗ 98 ಇದೆ. 25 2 ಎಷ್ಟಾಗುತ್ತಾ? 50. 25 3 ಎಷ್ಟಾಗುತ್ತಾ? 75. 25 4 100 ಅಂತ ಬರಲ್ಲ. ಓಕೆನಾ? ಸಣ್ಣದಿದೆ. ಹಾಗಾಗಿ 4 ಎಲ್ರಿ ಇದೆ ನೋಡ್ರಿ. 25 4 100 ಬರಲ್ಲ. 25 5 125 ಅಂತ ಆಗುತ್ತೆ. ಇದನ್ನು ಕೂಡ ಆಗಲ್ಲ. 25 2 ಆಗಲ್ಲ ಇದು. ಹಾಗಾದ್ರೆ ಆಪ್ಷನ್ ಯಾವ್ದಾಗಲ್ಲ? 4 ಕೂಡ ಆಗಲ್ಲ. ಅಂದ್ರೆ 25 3 ಆಗ್ಬೋದಾ? 25 3 75 ಅಂತ. 8 5 ಕಳೆದ್ರೆ 3, 9 7 ಕಳೆದ್ರೆ 2 ಅಂತ. ಇವಾಗ 23 ಇದೆ ಅಂದ್ರೆ ಏನ್ ಮಾಡ್ತೀವಿ ನಾವು? ಪಾಯಿಂಟ್ ಕೊಟ್ಟು 0 ತಗೋತೀವ. ಹಾಗಿದೆ 25 ಎಷ್ಟಲೇ ಆಗುತ್ತೆ ನೋಡ್ರಿ? ಇದು 25 9 ನೋಡ್ರಿ. 9 5 45 9 2 18 4 22 ಅಂತ. 225 ಸಮೀಪ ಆಗ್ಬೋದಾ ನೋಡ್ರಿ? 25 9 225 ಅಂತ. 10 5 ಕಳೆದ್ರೆ 5, 3 3 ಕಳೆದ್ರೆ 0 2 ಅಂತ. ಇವಾಗ ಮತ್ತೇನ್ ಮಾಡ್ತೀವಿ ನಾವು? 0 ಇಳಿಸ್ಕೊತೀವಿ. 25 2 50 ಅಂತ. ಹಾಗಿದ್ರೆ ಟೋಟಲ್ ಆಗಿ ಎಷ್ಟು ಬಂದಿದೆ ನೋಡ್ರಿ ಆನ್ಸರ್? 73.92 ಕಿಲೋಮೀಟರ್ ಪರ್ ಅವರ್ ಅಂತ. ಓಕೆನಾ? ಹಾಗಿದ್ರೆ ಆಪ್ಷನ್ಸ್ ಯಾವ್ದೇ ನೋಡ್ರಿ ಇಲ್ಲಿ ಕಾಣಿಸ್ತಾ ಇದೆನಾ? ಆಪ್ಷನ್ ಯಾವ್ದಾಗುತ್ತಾ? ಆಪ್ಷನ್ ನಂಬರ್ 2 ಈಸ್ ಅ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ ಇದು? ಇವಾಗ ನಮಗೆ ಸೆಕೆಂಡ್ ಸ್ಟೆಪ್ ಗೊತ್ತಾಗುತ್ತೆ ಯಾವ ಆಪ್ಷನ್ ಆಗುತ್ತಾ ಯಾವ ಆಪ್ಷನ್ ಆಗಲ್ಲ ಅಂತ. ಓಕೆನಾ? ಕ್ಲಿಯರ್ ಇದೆನಾ ಇದು? ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಮುಂದಿನ ಕ್ವಶನ್ ಹೋಗ್ಬೋದಾ? ಮುಂದಿನ ಕ್ವಶನ್ ಏನಿದೆ ನೋಡ್ರಿ ಇಲ್ಲಿ. ಇಫ್ ಅ ಶಾಪ್ಕೀಪರ್ ವಾಂಟ್ಸ್ ಟು ಗಿವ್
20% discount on the cost price of the article, then he has to sell it for 400 ಅಂತ. If he sells it at rupees 520, then he is gain percentage ಅಂತ ಕೇಳಿದ್ದಾರೆ. ನೋಡ್ರಿ ಏನ್ ಕ್ಲಿಯರ್ ಕ್ವಶನ್. ಒಬ್ಬ ಅಂಗಡಿಯವನು ಏನ್ ಮಾಡ್ತಾರೆ, ಒಬ್ಬ ಅಂಗಡಿಯವ ಇರ್ತಾನ, ಅವರು ಏನ್ ಮಾಡ್ತಾರೆ, ವಸ್ತುವಿನ ಬೆಲೆಯ ಮೇಲೆ 20% ರಿಯಾಯಿತಿಯನ್ನ ನೀಡಲು ಬಯಸ್ತಾರೆ. ಅಂದ್ರೆ ಒಂದು ವಸ್ತುವಿನ ಬೆಲೆ ಏನ್ ಮಾಡ್ಬೇಕಲ್ಲತ್ತಾರ, ಅವರು 20% ರಿಯಾಯಿತಿಯನ್ನ ನೀಡ್ಬೇಕಂತ ಅನ್ಕೊಂಡಿದ್ದಾರೆ. ಹಾಗಾದ್ರೆ ಅದನ್ನ 400 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಹಾಗಾದ್ರೆ ನೋಡ್ರಿ ಇಲ್ಲಿ ಒಂದು ವಸ್ತುವನ್ನ 400 ರೂಪಾಯಿಗೆ ತಗೊಂಡು ಅದಕ್ಕೆ 20% ಡಿಸ್ಕೌಂಟ್ ಅಂದ್ರೆ ಎಷ್ಟಾಗುತ್ತಾ, 80 ಆಗುತ್ತಾ? ಇದಿಷ್ಟು ಕ್ಲಿಯರ್ ಇದೆನಾ? ಅಂದ್ರೆ ಒಂದು ವಸ್ತುವನ್ನ 400 ರೂಪಾಯಿ ತಗೊಂಡಾರ, ಮಾರ್ಬೇಕು ಅನ್ಕೊಂಡಿದ್ದಾರೆ. ಹಾಗಾದ್ರೆ ಅದಕ್ಕೆ ಎಷ್ಟು ಡಿಸ್ಕೌಂಟ್ ಕೊಡ್ಬೇಕು ಅನ್ಕೊಂಡಿದ್ದಾರೆ ಹೇಳ್ರಿ? 20%. ಅಂದ್ರೆ 100ಕ್ಕೆ 20 ಅಂದ್ರೆ 80 ಅಂತ ಆಯ್ತಾ? ಇದು ಕ್ಲಿಯರ್ ಇದೆನಾ? ಇವಾಗ ಅವನು ಅದನ್ನ ರೂಪಾಯಿ 500ಕ್ಕೆ ಮಾರಾಟ ಮಾಡಿದರೆ, ಇಲ್ಲಿ ಕೇಳ್ರಿ, ಇವಾಗ ಅದನ್ನ 500 ರೂಪಾಯಿ 20 ರೂಪಾಯಿಗೆ ಮಾರಾಟ ಮಾಡಿದ್ರೆ ಆಗ ಅವನ ಲಾಭದ ಶೇಕಡಾವಾರು ಇದಾಗಿದೆ ಅಂತ. ಇವಾಗ ಇದೊಂದೇ ಫಸ್ಟ್ ಒಂದೇ ಅರ್ಥ ಮಾಡ್ಕೊಳ್ರಿ. ಫಸ್ಟ್ 400 ರೂಪಾಯಿಗೆ ಮಾರಾಟ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಹಾಗಾದ್ರೆ 20% ಡಿಸ್ಕೌಂಟ್ ಅಂದ್ರೆ ಎಷ್ಟಾಯ್ತು? 80 ರುಪೀಸಾ? ಅದೇ ರೀತಿಯಾಗಿ ಇವಾಗ ಅವ್ರಿಗೆ ಏನ್ ಅನ್ಸದ, 520 ರೂಪಾಯಿಗೆ ನಾ ಮಾರ್ತೀನಿ ಅಂತ. ಹಾಗಾದ್ರೆ 520ಕ್ಕೆ ಎಷ್ಟಾಗುತ್ತಾ ನೋಡ್ರಿ? 400 ಇದ್ದದನ್ನ 80% ಡಿಸ್ಕೌಂಟ್ ಕೊಟ್ರೆ 500 ರೂಪಾಯಿಗೆ ಎಷ್ಟಾಗುತ್ತಾ? 520 ಇಂಟು 80 ಡಿವೈಡೆಡ್ ಬೈ 400 ಅಂತ. ಓಕೆನಾ? ಇವಾಗ ಇದನ್ನ ಛೇದ ಹೊಡ್ಕೊಳ್ರಿ, ಎಷ್ಟು ಬಂತಂತ? ಈ 0 ಕ್ಯಾನ್ಸಲ್, ಈ 0 ಅಂತ. 2 ಎಳ್ಳೆ 4, 2 4 8 ಅಂತ. ದೆನ್ 2 1 2 ಎಳ್ಳೆ 4 1 ಉಳಿತು, 2 6 12 ಅಂತ. ಇವಾಗ 26 ಇಂಟು 4 ಮಲ್ಟಿಪ್ಲೈ ಮಾಡ್ರಿ. 6 4 ಎಷ್ಟು? 24. 2 ಉಳಿತು, 4 ಎಳ್ಳೆ 8 2 10 ಅಂತ. ಎಷ್ಟಾಯ್ತು? 104 ರೂಪಾಯಿ ಆತನಿಗೆ ಏನಾಯ್ತು? ಲಾಭ ಆಯ್ತು. ಓಕೆನಾ? ಇವಾಗ ಅವ್ರು ಏನ್ ಕೇಳ್ಯಾರ? ಲಾಭದ ಶೇಕಡಾವಾರು. 104 ರೂಪಾಯಿ ಲಾಭ ಆಗಿದೆ, ಬಟ್ ಅವ್ರು ಏನ್ ಕೇಳ್ಯಾರ? ಶೇಕಡಾವಾರು ಅಂತ ಕೇಳಿದಾರೆ. ಅಂದ್ರೆ 100 ರೂಪಾಯಿಗೆ 4 ರೂಪಾಯಿ ಲಾಭ ಆಗಿದೆ ಅಂತ ಅರ್ಥ. ಹಾಗಿದ್ರೆ ಎಷ್ಟು ಬರ್ತದೆ ಹೇಳ್ರಿ? 4% ಅಂತ. ಓಕೆನಾ? ಕ್ಲಿಯರ್ ಇದೆನಾ? ಇದು 104 ರೂಪಾಯಿ ಲಾಭ ಆಗಿದೆ. ಬಟ್ ಯಾವುದೇ ಒಂದು ವಸ್ತುವಿನ ಬೆಲೆ 100 ರೂಪಾಯಿ ಇತ್ತುಪ್ಪ ಅಂದ್ರೆ ನಮ್ಗೆ ಅದ್ರ ಮೇಲೆ ಹೆಚ್ಚಿಗೆ ಆಗಿರ್ತದಲ್ಲ, ಅದು ಏನಾಗ್ಯದ? 4 ರೂಪಾಯಿ ಹೆಚ್ಚಿಗೆ ಆಗ್ಯದ. ಅಂದ್ರೆ ಎಷ್ಟಾಯ್ತು? 4% ಅಂತ. ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ ನೋಡ್ರಿ ಇಲ್ಲಿ? ಆಪ್ಷನ್ ನಂಬರ್ 3 ಇಸ್ ಅ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ? ಓಕೆನಾ? ಇದು ಮುಂದಿನ ಕ್ವಶನ್ ಹೋಗ್ಬೋದಾ? ಮುಂದಿನ ಕ್ವಶನ್ ಏನಿದೆ ನೋಡ್ರಿ. ಮೋಹನ್ buys a chair at rupees of 1200. If he sells it as rupees of 1440, then what is the profit percentage ಅಂತ ಕೇಳಿದ್ದಾರೆ. ನೋಡ್ರಿ ಏನ್ ಕೇಳಿದಾರೆ ಕ್ವಶನ್. ಮೋಹನ್ ಒಂದ್ ಕುರ್ಚಿಯನ್ನ ಎಷ್ಟಕ್ಕೆ ತಗೊಂಡಾರ ಹೇಳ್ರಿ? 1200 ರೂಪಾಯಿಗೆ ಖರೀದಿ ಮಾಡ್ಯಾರ. ಇವಾಗ ಒಂದು ವೇಳೆ ಅವನು ಅದನ್ನ ಎಷ್ಟಕ್ಕೆ ಮಾರ್ತಾರೆ? 1440 ರೂಪಾಯಿಗೆ ಮಾರಾಟ ಮಾಡಿದರೆ ಆಗ ಆತನ ಲಾಭದ ಶೇಕಡಾ ಎಷ್ಟು ಅಂತ. ಅಂದ್ರೆ ಒಂದು ವಸ್ತುವನ್ನ 1200 ರೂಪಾಯಿಗೆ ತಗೊಂಡಾರ, ಅದನ್ನ ತಗೊಂಡು 1400 ರೂಪಾಯಿಗೆ ಮಾರಿದ್ದಾರೆ. ಓಕೆನಾ? 1440 ರೂಪಾಯಿಗೆ ಮಾರಿದ್ದಾರೆ. ಹಾಗಾದ್ರೆ ಡಿಫ್ರೆನ್ಸ್ ಎಷ್ಟು ಬರ್ತದೆ ಹೇಳ್ರಿ ನೋಡೋಣ. 1400 ಒಳಗ 200 ಮೈನಸ್ ಮಾಡ್ಕೊಳ್ರಿ. 200 ಎಷ್ಟು ಬರ್ತದೆ ನೋಡ್ರಿ? 200 ಮೈನಸ್ ಮಾಡ್ರಿ, ಎಷ್ಟು ಬರ್ತದ? 240 ರೂಪಾಯಿನ ಎಷ್ಟು ಬರ್ತದೆ ಹೇಳ್ರಿ? 240 ರೂಪಾಯಿ ಅಂತ ಬರುತ್ತಾ? ಓಕೆನಾ? ಕ್ಲಿಯರ್ ಇದೆನಾ ಇದು? ಹಾಗಾದ್ರೆ ಟೋಟಲ್ ಆಗಿ ಅವ್ರ ಲಾಭ ಎಷ್ಟಕ್ಕಾಗಿದೆ? 240 ರೂಪಾಯಿ ಲಾಭ ಆಗಿದೆ. ಅಪಾನ್ ಎಷ್ಟಕ್ಕೆ ವ್ಯಾಲ್ಯೂಗ? 1200 ರೂಪಾಯಿಗೆ ಅಂತ. ಹಾಗಾದ್ರೆ 100ಕ್ಕೆ ಎಷ್ಟು ಅಂತ ಮಾಡ್ಕೊಡ್ರಿ. ಶೇಕಡಾವನ್ನ ಕಂಡು ಹಿಡಿಬಹುದಾ ನಾವು ಈ ರೀತಿಯಾಗಿ? ಇವಾಗ ನೋಡ್ರಿ, ಕ್ಯಾನ್ಸಲ್ ಹೊಡ್ಕೊಳ್ರಿ. ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. 12 1 12, 12 24 ಅಂತ. ಅಂದ್ರೆ ಎಷ್ಟು ಬಂತು ಟೋಟಲ್ ಆಗಿ? 20% ಆತರಿಗೆ ಏನಾಗುತ್ತಾ? ಲಾಭ ಆಗುತ್ತಾ? ಓಕೆನಾ? ಹಾಗಿದ್ರೆ ಆಪ್ಷನ್ ಎಲ್ಲಿದೆ ನೋಡ್ರಿ? 20%. ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಏನಿಲ್ಲ ಅಂತ ಬರೀ ಓನ್ಲಿ 1200 ರೂಪಾಯಿ ಒಂದು ವಸ್ತು ಅದ, ಅದನ್ನ ನೀವ್ ಏನ್ ಮಾಡಿರಿ ಹೇಳ್ರಿ? 1440 ರೂಪಾಯಿಗೆ ಮಾರಾಟ ಮಾಡ್ಬೇಕು ಅನ್ಕೊಂಡಿದ್ದೀರಿ. ಹಾಗಿದ್ರೆ ಅವ್ರಿಗೆ ಲಾಭ ಎಷ್ಟು ಬರುತ್ತಾ? ಡಿಫ್ರೆನ್ಸ್ ಮಾಡ್ಕೊಳ್ರಿ. ಡಿಫ್ರೆನ್ಸ್ ಅಂದ್ರೆ ಎಷ್ಟು ಬಂತು? 240 ಅಂತ ಬರುತ್ತಾ. ಈ 240 ಅಪಾನ್ ಎಷ್ಟಕ್ಕೆ ಲಾಭ ಬಂದಿದೆ ನಮ್ಗೆ? 1200 ರೂಪಾಯಿಗೆ ಅಂತ. ಹಾಗಾದ್ರೆ 100ಕ್ಕೆ ಎಷ್ಟು ಅಂತ ಮಾಡ್ಕೊಳ್ರಿ. ಓಕೆನಾ? ಕ್ಲಿಯರ್ ಇದೆನ ಇದು? ಮುಂದಿನ ಕ್ವಶನ್ ಹೋಗ್ಬೋದಾ? ಮುಂದಿನ ಕ್ವಶನ್ ಏನಿದೆ ನೋಡ್ರಿ. ಯಾವ ಟಾಪಿಕ್ ಮೇಲೆ ಕೇಳಿದಾರೆ ಅನ್ನೋದೇ ಗೊತ್ತಾಗ್ಬಿಡ್ತು ಒಮ್ಮೆಲೆ ನೋಡಿದ್ರೆ. ಏನಿದೆ ನೋಡ್ರಿ. ಇಫ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಅ ಸಾಲಿಡ್ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಆಫ್ ಹೈಟ್ ಅಂಡ್ ರೇಡಿಯಸ್ ಆರ್ ಇಸ್ 1/3 ಆಫ್ ಇಟ್ಸ್ ಟೋಟಲ್ ಸರ್ಫೇಸ್ ಏರಿಯಾ, ದೆನ್ ಅಂತ ಕೇಳಿದಾರೆ. ಇಲ್ಲಿ ಏನು ವ್ಯಾಲ್ಯೂಸ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಓನ್ಲಿ ಥಿಯರಿ ಟೈಪ್ ಕೇಳಿದ್ದಾರೆ. ಓಕೆನಾ? ನೋಡ್ರಿ ಇಲ್ಲಿ ಎಚ್ ಮತ್ತು ಆರ್ ತ್ರಿಜ್ಯ ಹೊಂದಿರುವ ಘನಬಲ ವೃತ್ತಾಕಾರದ ಸಿಲಿಂಡರ್ ನ ವಕ್ರ ಮೇಲ್ಮೈ ವಿಸ್ತೀರ್ಣ. ನೋಡ್ರಿ ಇಲ್ಲಿ ಏನ್ ಹೇಳ್ತೀರಿ ನೋಡ್ರಿ ನೀವೇ ಏನ್ ಕೇಳಿದಾರ? ಸಿಲಿಂಡರ್ ನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ. ಹಾಗಾದ್ರೆ ಸಿಲಿಂಡರ್ ನ ವಕ್ರ ಮೇಲ್ಮೈ ವಿಸ್ತೀರ್ಣ ಫಾರ್ಮುಲಾ ಏನಿದೆ ಹೇಳ್ರಿ ನೋಡೋಣ.
ಏನಿದೆ ಫಾರ್ಮುಲಾ 2πr(h) ಅಂತ ಬರುತ್ತೆ. ಓಕೆನಾ, ನಿಮ್ಗೆಲ್ಲ ಗೊತ್ತೇ ಇದೆ ಫಾರ್ಮುಲಾ ಏನಿದೆ ಅಂತ. ಓಕೆನಾ, ಕ್ಲಿಯರ್ ಇದೆನಾ? ಫಾರ್ಮುಲಾ ಏನಿದೆ 2πr(h) ಅಂತ ಇವಾಗ್ಲೇ ನೋಟ್ ಮಾಡ್ಕೊಳ್ರಿ. ಓಕೆನಾ, ಹಾಗಾದ್ರೆ ಅದ್ರ ಮುಂದೆ ಹೋದ್ರೆ ಏನಿದೆ, ಅದರ ಒಟ್ಟು ಮೇಲ್ಮೈ ವಿಸ್ತೀರ್ಣದ 1/3 ಭಾಗವಾಗಿದ್ದರೆ ಆಗ ಅಂತ ಕೇಳಿದ್ದಾರೆ. ಇವಾಗ ಇದು ಕ್ವಶನ್ ಬಿಡ್ರಿ, ಸ್ವಲ್ಪ ಇಂಗ್ಲಿಷ್ ಒಳಗೆ ಓದ್ಕೊಳ್ರಿ. If the curved surface area of a solid right circular cylinder of the height and radius is 1/3 of its total surface area, ಅಂದ್ರೆ ಈ ಕರ್ಡ್ ಸರ್ಫೇಸ್ ಏರಿಯಾ ಅದಲ್ಲ, ಇದು ಎಷ್ಟದ ಅಂದ್ರೆ 1/3 ಆಫ್ ದ ಟೋಟಲ್ ಸರ್ಫೇಸ್ ಏರಿಯಾ ಅಂತ. ಅಂದ್ರೆ ಈ ಕರ್ಡ್ ಸರ್ಫೇಸ್ ಏರಿಯಾ ಈಕ್ವಲ್ ಟು 1/3 ಆಫ್ ದ ಟೋಟಲ್ ಸರ್ಫೇಸ್ ಏರಿಯಾ ಅಂತ. ಹಾಗಿದ್ರೆ ಕರ್ಡ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಿದೆ ಹೇಳ್ರಿ? 2πr(h) ಅಂತ. ಏನಿದೆ ಹೇಳ್ರಿ? 2πr(h) ಅಂತ ಈಕ್ವಲ್ ಟು 1/3 ಆಫ್ ಟೋಟಲ್ ಸರ್ಫೇಸ್ ಏರಿಯಾ. ಆ ಸಿಲಿಂಡರ್ ನ ಒಟ್ಟು ಮೇಲ್ಮೈ ವಿಸ್ತೀರ್ಣ ಫಾರ್ಮುಲಾ ಏನ್ ಬರುತ್ತೆ ಹೇಳ್ರಿ ನೋಡೋಣ, ಫಾಸ್ಟ್ ಆಗಿ ಹೇಳ್ರಿ. 2πr(h+r) ಅಂತ. ಈ ಒಂದು ಏನಂತಾರೆ ಫಾರ್ಮುಲಾ ಬೇಸ್ಡ್ ಆಗಿ ನಾವು ನಿನ್ನೆ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಫಾರ್ಮುಲಾ ಬೇಸ್ಡ್ ಆಗಿ ಕ್ವಶನ್ ನ ಸಾಲ್ವ್ ಮಾಡ್ಕೊಂಡಿದ್ವಿ. ಓಕೆನಾ, ಕ್ಲಿಯರ್ ಇದೆನಾ ಇದು? ಹಾಗಾದ್ರೆ ನೋಡ್ರಿ ಇಲ್ಲಿ ಯಾವ ರೀತಿಯಾಗಿ ಬರುತ್ತೆ ಅಂತ. 2πr ಇದೆ, 2πr ಇದೆ, ಕಾಮನ್ ಇದೆನಾ ಇಲ್ಲಿ? ಈ 2πr ಕ್ಯಾನ್ಸಲ್, ಈ 2πr ಕ್ಯಾನ್ಸಲ್ ಆಯ್ತು. ಇವಾಗ ಏನ್ ಉಳಿದಿದೆ? h = 1/3h+r ಅಂತ ಉಳಿದಿದೆ. ಓಕೆನಾ, ಈ 3 ಅನ್ನ ಈ ಕಡೆ ಮಲ್ಟಿಪ್ಲೈ ಮಾಡ್ರೆ ಎಷ್ಟಾಗುತ್ತಾ? 3h = h+r ಅಂತ ಆಯ್ತು. ಓಕೆನಾ, ಇವಾಗ ಕಾಮನ್ ಇದ್ದು ಕ್ಯಾನ್ಸಲ್ ಮಾಡ್ಕೊಂಡಿವಿ. ಉಳಿದಿದ್ದೇನು? h ಅಂತ ಉಳಿದಿದೆ. h = 1/3h+r ಅಂತ. ಇದನ್ನ ಫೋಕಸ್ ಮಾಡ್ಕೊಳ್ರಿ ಕರೆಕ್ಟ್ ಆಗಿ. ದೆನ್ ಇವಾಗ ಇದನ್ನ ಮಲ್ಟಿಪ್ಲೈ ಮಾಡ್ರಿ, ಕಡೆ 3h = h+r ಅಂತ. ಈ 3h ಒಳಗೆ 1h ಮೈನಸ್ ಮಾಡ್ಕೊಳ್ರಿ, 2h = r ಅಂತ. ದೆನ್ ಇವಾಗ h = r/2 ನ. ಓಕೆನಾ, ಇದು ಅಂದ್ರೆ ಎಷ್ಟು ಬರ್ಬೇಕು ಹೈಟ್ ನಮ್ದು? r/2 ಅಂತ. ಹಾಗಿದ್ರೆ ಆಪ್ಷನ್ ಎಲ್ಲಿದೆ ನೋಡ್ರಿ, 2r ಅಂತ ಇದೆ, 2r ಬರಲ್ಲ. 1 ಅಂತ r ಅಂತ ಇದೆ, h = r ಅಂತ ಇಲ್ಲ. ಅಲ್ಲಿ ಹೆಂಗಿದೆ ನೋಡ್ರಿ, h = 1/3r ಅಂತ ಇದೆ. ಇವಾಗ ನಮ್ಮಲ್ಲಿ ಏನಿದೆ? r/2 ಅಂತ. ಇದನ್ನ ಯಾವ ರೀತಿ ಬರ್ಕೋಬಹುದು ಹೇಳ್ರಿ? h = ಏನು ಇಲ್ಲ ಅಂದ್ರೆ ಏನಿರುತ್ತೆ 1/2 ಆಸ್ ಇಟ್ ಇಸ್ ಇಂಟು r ಅಂತ ಬರ್ಕೋಬಹುದಾ? 1 × r or 1/2 ಅಂತಾನು ಬರ್ಕೋಬಹುದು. ಹಾಗಿದ್ರೆ h = 1/2 r ಎಲ್ಲಿದೆ ನೋಡ್ರಿ? ಆಪ್ಷನ್ ನಂಬರ್ ಎಲ್ಲಿದೆ? ಆಪ್ಷನ್ ನಂಬರ್ 4 ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ, ಕ್ಲಿಯರ್ ಇದೆ ಇದು ಯಾವ ರೀತಿಯಾಗಿ ಅನ್ನೋದು? ಇಲ್ಲಿ ಏನಿಲ್ಲ ಅಂತ ಪರಿ, ನಿಮ್ಗೆಲ್ಲ ಗೊತ್ತೇ ಇದೆ ಏನೇನ್ ಕೊಟ್ಟಾರೆ ಏನೇನಿಲ್ಲ ಅನ್ನೋದು. ಬಟ್ ಏನ್ ಫೋಕಸ್ ಮಾಡ್ಬೇಕು ಹೇಳ್ರಿ? ಓನ್ಲಿ ಈ ಫಾರ್ಮುಲಾವನ್ನ. ಒಂದು ಕರ್ವ್ ಸರ್ಫೇಸ್ ಏರಿಯಾ, ಇನ್ನೊಂದು ಟೋಟಲ್ ಸರ್ಫೇಸ್ ಏರಿಯಾ. ಅಂದ್ರೆ ಆ ಒಂದು ಘನ ಸಿಲಿಂಡರ್ ನ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಟೋಟಲ್ ಸರ್ಫೇಸ್ ಏರಿಯಾ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ನಾವು ಫೋಕಸ್ ಮಾಡ್ಕೋಬೇಕು. ಅದ್ರ ಫಾರ್ಮುಲಾ ಏನ್ ಬರ್ತದಲ್ಲ ಇದು ಇದೆ. ಇದನ್ನ ಇಂಪಾರ್ಟೆಂಟ್ ಅಂತ ನೋಟ್ ಮಾಡ್ಕೊಂಡು ಒಂದ್ ಸೈಡ್ ಬರ್ಕೊಡ್ರಿ. ಓಕೆನಾ, ಕ್ಲಿಯರ್ ಇದೆನಾ ಇದು? ಮುಂದಿನ ಕ್ವಶನ್ ಹೋಗ್ಬೋದಾ? ಮುಂದಿನ ಕ್ವಶನ್ ಏನಿದೆ ನೋಡ್ರಿ. Manish can do a piece of work in 7 days while Anil can do the same piece of work in 6 days. The wage for full work is ₹390 ಅಂತ. If they both work together, complete the work, then find the earnings of Manish ಅಂತ ಕೇಳಿದ್ದಾರೆ. ನೋಡ್ರಿ, ಕೆಲಸ ಮತ್ತು ದಿನಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಕ್ವಶನ್ ಕೇಳತಾರ ಅಂತ. ಮನೀಶ್ ಏನ್ ಮಾಡ್ತಾರ? ಒಂದು ಕೆಲಸವನ್ನ 7 ದಿನಗಳಲ್ಲಿ ಮಾಡಬಲ್ಲರು ಅಂದ್ರೆ ಒಂದ್ ಕೆಲಸವನ್ನ ಕಂಪ್ಲೀಟ್ ಮಾಡ್ತಾರೆ. ದೆನ್ ಅದೇ ರೀತಿಯಾಗಿ ಅನಿಲ್ ಏನ್ ಮಾಡ್ತಾರ? ಅದೇ ಕೆಲಸವನ್ನ 6 ದಿನಗಳಲ್ಲಿ ಕಂಪ್ಲೀಟ್ ಮಾಡ್ತಾರಂತ. ಇವಾಗ ಪೂರ್ಣ ಕೆಲಸಕ್ಕೆ ಕೂಲಿ ಎಷ್ಟದ ಹೇಳ್ರಿ? ₹390 ಅಂತ ಇದೆ. ಇವಾಗ ಕೆಲಸವನ್ನ ಪೂರ್ಣಗೊಳಿಸಲು ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡಿದರೆ ಮನೀಶ್ ಅವರ ಗಳಿಕೆಯನ್ನು ಕಂಡು ಹಿಡಿಯಿರಿ. ಈ ರೀತಿಯಾಗಿ ಕ್ವಶನ್ ಕೊಡ್ತಾರೆ. ಎಲ್ಲಾ ಟೋಟಲ್ ಆಗಿ ಇಬ್ರು ಕೆಲಸ ಮಾಡ್ತಾರೆ. ಇವಾಗ ಎ ಅಥವಾ ಬಿ ಕಂಡು ಹಿಡಿಯಿರಿ. ಎ ಅಂದ್ರೆ ಮನೀಶ್ ಇರ್ತಾರೆ, ಬಿ ಅಂದ್ರೆ ಅನಿಲ್ ಇರ್ತಾರೆ. ಹಿಂಗೆ XYZ ನೇಮ್ಗಳನ್ನು ಕೇಳ್ಕೊತಾ ಹೋಗ್ತಾರೆ. ಓಕೆನಾ, ಇವಾಗ ನೋಡ್ರಿ, ಮನೀಶ್ ಇದಾರೆ ಮತ್ತೆ ಅನಿಲ್ ಇದಾರೆ. ಮನೀಶ್ ಎಷ್ಟಿದೆ? 7 days ಇದಾನೆ. ದೆನ್ ಅನಿಲ್ ಎಷ್ಟಿದೆ? 6 ಅಂತ ಇದೆ. ಇದೇನಾಯ್ತು ನಮ್ದು ಟೈಮ್ ಅಂತ ಆಯ್ತಾ, ಕೆಲಸ ಅಂತ ಆಯ್ತಾ. ಇವಾಗ ನಾವೇನ್ ಮಾಡ್ತೀವಿ? ಇದ್ರದ್ದು ಎಫಿಷಿಯನ್ಸಿ ಕಂಡು ಹಿಡಿತೀವಿ ಪ್ಲಸ್ ತಗೊಂಡು. ಇವಾಗ ಎಫಿಷಿಯನ್ಸಿ ಏನ್ ಬರುತ್ತೆ ನಮ್ಗೆ? ಉಲ್ಟಾ ಬರುತ್ತಾ? 6:7 ಅಂತ ಬರುತ್ತಾ. ಓಕೆನಾ, ಕ್ಲಿಯರ್ ಇದೆನಾ ಇದು? ಏನ್ ಬರುತ್ತಾ ಅನುಪಾತ? 6:7 ಅಂತ ಬರುತ್ತಾ. ಇವರಿಬ್ಬರು ಒಟ್ಟಿಗೆ ಸೇರಿ ಏನ್ ಮಾಡ್ತಾರ? ₹390 ಕೂಲಿಯನ್ನ ಪಡಿತಾರ. ಟೋಟಲ್ ಇವರಿಬ್ಬರು ಅಂದ್ರೆ ಏನ್ ಮಾಡ್ತೀವಿ? ಸೇರಿಸ್ತೀವಿ. ಓಕೆನಾ, ಅಂದ್ರೆ ಎಷ್ಟದ ಕೂಲಿ? ₹390 ಅಂತ. ಅಪೋನ್ ಎಷ್ಟಕ್ಕ? 13ಕ್ಕ ಅಂತ. 7 + 6 ಎಷ್ಟಾಗತ್ತ? 13. ಇಷ್ಟು ಕೂಲಿ ಅಂತ ಆಯ್ತು. ಇಬ್ರು ಒಟ್ಟಿಗೆ ಕೆಲಸ ಮಾಡಿದ್ರು. ಅಪಾನ್ 13/390. ಈಗ ಏನ್ ಕೇಳಾರ? ಮನೀಶ್ ಅವರ ಗಳಿಕೆ ಅಂತ. ಮನೀಶ್ ಅವರ ಎಫಿಷಿಯನ್ಸಿ ಎಷ್ಟಿದೆ ಹೇಳ್ರಿ? 6 ಅಂತ ಇಂಟು 6 ಅಂತ ಮಲ್ಟಿಪ್ಲೈ ಮಾಡ್ಕೊಡ್ರಿ. ಓಕೆನಾ, ಕ್ಲಿಯರ್ ಇದೆನಾ ಇದು? ಇವಾಗ ಛೇದ ಹಿಡ್ಕೊಳ್ರಿ. 13 × 1 = 13 × 3 = 39 ಅಂತ.
ಇವಾಗ ಮಲ್ಟಿಪ್ಲೈ ಮಾಡ್ರಿ 6 ಮೂರ್ಲೆ ಎಷ್ಟಾಗುತ್ತಾ 180 ರೂಪಾಯಿ ಅಂತ ಆಗುತ್ತಾ. ಓಕೆನಾ, ಕ್ಲಿಯರ್ ಇದೆ ಇದು. ಆಪ್ಷನ್ ಯಾವ್ದಾಗುತ್ತಾ ನೋಡ್ರಿ ಇಲ್ಲಿ, RS ರುಪೀಸ್ ಎಷ್ಟಿದೆ 180 ರುಪೀಸ್ ಅಂತ. ಓಕೆನಾ, ಇಲ್ಲಿ ಏನಿಲ್ಲ ಅಂತ ಪರಿ ಇಬ್ಬರು ವ್ಯಕ್ತಿಗಳದ್ದು ಏನ್ ಕೊಟ್ಟಾರ, ಅವರ ದಿನಗಳಂತ ಕೊಟ್ಟಾರ. 7 days 6 days. ಇದ್ರದ್ದು ಎಫಿಷಿಯನ್ಸಿ ತಕೊಂಡಾಗ ಅಂತ ಎಷ್ಟು ಬರುತ್ತಾ, ಉಲ್ಟಾ ಆಗುತ್ತಾ. ಇದು 6 ಅಂತ ಆಗುತ್ತಾ, ಇದು 7 ಅಂತ ಆಗುತ್ತಾ. ಇವರಿಬ್ಬರು ಸೇರಿ ಟೋಟಲ್ ಆಗಿ ಎಷ್ಟು ಕೂಲಿ ಪಡಿತಾರ, 390 ರುಪೀಸ್ ಅವ್ರ ಸ್ಯಾಲ್ರಿ ಪಡ್ಕೋತಾರ. ಎಷ್ಟಾಯ್ತು 390 ಅಂತ ಅಪೋನ್ ಎಷ್ಟಕ್ಕ 13 ಅಂತ. ಇವಾಗ ಏನ್ ಕೇಳಾರ, ಇಷ್ಟೆಲ್ಲ ಆದ್ಮೇಲೆ ಮನೀಶ್ ಅವರ ಗಳಿಕೆ ಅಂತ ಇಂಟು 6 ಅಂತ ಮಾಡ್ಕೊಡ್ರಿ. ಓಕೆನಾ, ಎಷ್ಟು ಬಂತು 180 ರುಪೀಸ್ ಅಂತ. ಓಕೆನಾ, ಮುಂದಿನ ಕ್ವಶನ್ ಹೋಗ್ಬೋದಾ. ಮುಂದಿನ ಕ್ವಶನ್ ಏನಿದೆ ನೋಡ್ರಿ, ದ ರೇಷಿಯೋ ಆಫ್ ಎಕ್ಸ್ಪೆಂಡಿಚರ್ ಟು ಸೇವಿಂಗ್ ಆಫ್ ಅ ಪರ್ಸನ್ ಈಸ್ 7:3 ಅಂತ ಇದೆ. ಏನಿದೆ, ಎಕ್ಸ್ಪೆಂಡಿಚರ್ ದೆನ್ ಸೇವಿಂಗ್ ಅಂತ. ಎಕ್ಸ್ಪೆಂಡಿಚರ್ ಅಂದ್ರೆ ಏನರ್ಥ ಹೇಳ್ರಿ, ಖರ್ಚು ಅಂತ. ಸೇವಿಂಗ್ ಅಂದ್ರೆ ಏನು, ಉಳಿತಾಯ ಅಂತ. ಒಂದು ಖರ್ಚಿದೆ, ಇನ್ನೊಂದೇನಿದೆ, ಉಳಿತಾಯ ಅಂತ ಇದೆ. ಹಾಗಿದ್ರೆ ಖರ್ಚು ಎಷ್ಟಿದೆ ಹೇಳ್ರಿ ನೋಡೋಣ, 7. ಉಳಿತಾಯ ಎಷ್ಟಿದೆ, 3 ಅಂತ. ಓಕೆನಾ, ಇವಾಗ ಏನ್ ಕೇಳ್ಯಾರ, ಇಫ್ ದ ಇನ್ಕಮ್ ಇನ್ಕ್ರೀಸ್ ಬೈ 12% ಅಂತ. ಏನ್ ಕೇಳಿದಾರೆ, ಇಫ್ ದ ಇನ್ಕಮ್ ಇನ್ಕ್ರೀಸ್ ಬೈ 12% ಅಂಡ್ ದ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಬೈ 8%, ದೆನ್ ಬೈ ವಾಟ್ ಪರ್ಸೆಂಟೇಜ್ ಈ ಸೇವಿಂಗ್ಸ್ ವಿಲ್ ಇನ್ಕ್ರೀಸ್. ಕರೆಕ್ಟ್ ಟು 2 ಡೆಸಿಮಲ್ ಪ್ಲೇಸಸ್ ಅಂತ ಕೇಳಿದ್ದಾರೆ. ಓಕೆನಾ, ಇವಾಗ ಒಂದ್ ಅಂಡರ್ಸ್ಟ್ಯಾಂಡ್ ಮಾಡ್ರಿ, ಒಂದ್ ಹೇಳ್ರಿ ನನಗ ಏನಂತ ಅಂದ್ರೆ, ಒಂದು ಖರ್ಚ 7 ರೂಪಾಯಿ ಅದ, ಉಳಿತಾಯ 3 ರೂಪಾಯಿ ಅದ. ಹಾಗಾದ್ರೆ ಅವನ ಟೋಟಲ್ ಆದಾಯ ಎಷ್ಟು, ಇನ್ಕಮ್ ಎಷ್ಟು ಅಂತ ಹೇಳ್ರಿ ನೋಡೋಣ. ಎಷ್ಟು ಬರ್ತದ ಆದಾಯ, ಆದಾಯ ಎಷ್ಟು ಬರುತ್ತಾ. ಓಕೆನಾ, ಎಷ್ಟು ಬರ್ತಾ ಹೇಳ್ರಿ ಆದಾಯ. ನಾವು ಆದಾಯ ಅಂದ್ರೆ ಫಾರ್ಮುಲಾ ಏನ್ ಬರುತ್ತಾ, ಉಳಿತಾಯ ಪ್ಲಸ್ ಖರ್ಚ. ಅಂದ್ರೆ ಉಳಿತಾಯ ಎಷ್ಟಿದೆ 3 ರೂಪಾಯಿ ಅಂತ, ಖರ್ಚು ಎಷ್ಟಿದೆ 7 ರೂಪಾಯಿ ಅಂತ, ಟೋಟಲ್ ಆಗಿ ಎಷ್ಟಾಗುತ್ತಾ 10 ರೂಪಾಯಿ ಅಂತ. ಅಂದ್ರೆ ಅವ್ರ ಆದಾಯ ಎಷ್ಟಿದೆ 10 ರೂಪಾಯಿ ಅಂತ ಆಗಿದೆ. ಇವಾಗ ಏನ್ ಕೇಳ್ಯಾರ ಅವರು ನೋಡ್ರಿ, ಇನ್ನೊಂದ್ಸಲ ಕನ್ನಡ, ಇದು ಕನ್ನಡ ಕ್ವಶನ್ ಕೊಡ್ರಿ ಫಸ್ಟ್. ಒಬ್ಬ ವ್ಯಕ್ತಿಯ ಉಳಿತಾಯ ಮತ್ತು ವೆಚ್ಚದ ಅನುಪಾತ ಎಷ್ಟದ, 7:3 ಅಂತ. ಒಂದು ಉಳಿತಾಯ 3 ಇದೆ, ವೆಚ್ಚ ಅಂದ್ರೆ ಖರ್ಚು, ಖರ್ಚು ಅಂದ್ರೆ ಎಷ್ಟದ 7 ಅಂತ ಅದ. ಇದಿಷ್ಟು ಕ್ಲಿಯರ್ ಆಯ್ತಾ. ಇವಾಗ ನೋಡ್ರಿ ಸೆಕೆಂಡ್, ಒಂದು ವೇಳೆ ಆದಾಯವು 12% ಅಷ್ಟು ಹೆಚ್ಚಾದರೆ, ಆದಾಯ ಏನದ 10 ರೂಪಾಯಿ ಅದ, ಈ 10 ರೂಪಾಯಿ 12% ಹೆಚ್ಚಾದ್ರೆ ಎಷ್ಟಾಗುತ್ತಾ 120 ರೂಪಾಯಿನ. ಓಕೆನಾ, ಇದು ಮಲ್ಟಿಪ್ಲೈ ಮಾಡ್ಕೊಳ್ರಿ ಎಷ್ಟಾಗುತ್ತಾ 120 ರೂಪಾಯಿ ಅಂತ ಆಯ್ತು. ಇವಾಗ ದೆನ್ ಹೆಚ್ಚಾದರೆ ಮತ್ತು ವೆಚ್ಚವು 8% ಅಷ್ಟು ಹೆಚ್ಚಾದರೆ, ವೆಚ್ಚ ಅಂದ್ರೆ ಏನು ಹೇಳ್ರಿ, ವೆಚ್ಚ ಅಂದ್ರೆ ಏನ್ ಬರುತ್ತಾ, ಎಕ್ಸ್ಪೆಂಡಿಚರ್. ಎಕ್ಸ್ಪೆಂಡಿಚರ್ ಅಂದ್ರೆ ಏನು, ಖರ್ಚು ಅಂತ. ಈ ಖರ್ಚು ಏನ್ ಮಾಡ್ಬೇಕು ನಮ್ಗ, 7 ಇದೆನಾ, ಇದು ಏನು 7 ಇದೆ, ಇದು ಎಷ್ಟಾಗ್ಬೇಕು 8% ನಷ್ಟು ಹೆಚ್ಚಾದ್ರೆ ಅಂತ. ಅಂದ್ರೆ 7 8 ಎಷ್ಟಾಗುತ್ತಾ 56 ಹೆಚ್ಚಾದ್ರೆ ಆಗ ಅವನ ಉಳಿತಾಯವು ಎಷ್ಟು ಪ್ರತಿಶತದಷ್ಟು ಹೆಚ್ಚಾಗುತ್ತದೆ ಅಂತ ಕೇಳಿದ್ದಾರೆ. ಓಕೆನಾ, ಕ್ಲಿಯರ್ ಇದೆನಾ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ ಯಾವ ರೀತಿ ಕೇಳಿದಾರೆ ಅನ್ನೋದು. ಫಸ್ಟ್ ಖರ್ಚು ಕೊಟ್ಟಾರ, ಉಳಿತಾಯ ಕೊಟ್ಟಾರ, ನಾವ್ ಏನ್ ಕಂಡು ಹಿಡಿದ್ವಿ, ಆದಾಯ ಅಂತ ಕಂಡು ಹಿಡಿದ್ವಿ. ಇವಾಗ 10ಕ್ಕ ಆದಾಯ ಎಷ್ಟು ಇನ್ಕ್ರೀಸ್ ಆಗ್ಲತ್ತದ 12% ಅಂತ, ದೆನ್ ಖರ್ಚು ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗ್ಲತ್ತದ 8% ಅಂತ. ಇವಾಗ ಮೈನಸ್ ಮಾಡ್ಕೊಳ್ರಿ, ಎಷ್ಟು ಉಳಿತು, ಎಷ್ಟಿದೆ, ಇದು ಆದಾಯ ಅಂತ ಇದೆ, ಇದು ಖರ್ಚು ಅಂತ ಇದೆ. ಇವಾಗ 120 50 ಮೈನಸ್ ಮಾಡ್ರಿ, 100 50 ಮೈನಸ್ ಮಾಡ್ರಿ, 50 ಅಂತ ಉಳಿತಾ. ಈ 20 6 ಮೈನಸ್ ಮಾಡ್ರಿ, ಎಷ್ಟು ಉಳಿತು 14. 50 + 14 ಎಷ್ಟಾಗುತ್ತಾ 64 ಅಂತ ಉಳಿತು. ಇವಾಗ ಅಪ್ಪನ್ ಎಷ್ಟು ಕುಳಿತು ಹೇಳ್ರಿ, ಫಾಸ್ಟ್ ಆಗಿ ಹೇಳ್ರಿ ನೋಡಮ್ ಎಷ್ಟು ಕುಳಿತು ಅಂತ. ಎಷ್ಟಕ್ ಬರುತ್ತಾ ನೋಡ್ರಿ, ಇಲ್ಲಿ 120ನ 120 × 100 ಅಂತ ಮಾಡ್ಕೊಡ್ರಿ. ಓಕೆನಾ, ಕ್ಲಿಯರ್ ಇದೆನಾ ಇದು. ಅಪ್ಪನ್ ಎಷ್ಟು 120 ರೂಪಾಯಿಗೆ ಅಂತ. ಕರೆಕ್ಟ್ ಇದೆನಾ ಇದು. ಮಲ್ಟಿಪ್ಲೈ ಮಾಡ್ಕೊಡ್ರಿ ಎಷ್ಟು ಬರುತ್ತಾ ಆನ್ಸರ್ ಅಂತ. ಎಷ್ಟು ಬರುತ್ತಾ ಹೇಳ್ರಿ. ಇಷ್ಟ್ ಮಾಡ್ಕೋತೀರಾ, ಇಷ್ಟ್ ಮಾಡ್ಕೊಂಡ್ರೆ ಏನ್ ಬರುತ್ತೆ, ನಮ್ ತಪ್ಪ ಬರುತ್ತಾ ಆನ್ಸರ್. ಬಟ್ ಎಷ್ಟ್ ಮಾಡ್ಕೋಬೇಕು ನಾವೀಗ, ಎಷ್ಟು ಉಳಿತು ಹೇಳ್ರಿ, ನಮ್ದು 64 ರೂಪಾಯಿ ಉಳಿತಾ. 64 ರೂಪಾಯಿ ಉಳಿತಂದ್ರೆ ಅವ್ರು ಏನ್ ಕೇಳಾರ, ಆಗ ಅವನು ಉಳಿತಾಯವೆಷ್ಟು ಅಂತ. ಹಾಗಿದ್ರೆ ಎಷ್ಟು ಪ್ರತಿಶತ ಅಂದ್ರೆ, ಇಲ್ಲಿ ನಮ್ಗೆ ರೇಷೋ ಕೊಟ್ಟಾರ, ಉಳಿತಾಯ ಎಷ್ಟಿದೆ ಇಲ್ಲಿ 3 ಅಂತ ಇದೆ. ಇದನ್ನ ಡಿವೈಡ್ ಮಾಡ್ಕೊಳ್ರಿ ಎಷ್ಟು ಬರ್ತದ ಅಂತ. ಓಕೆನಾ, 3 2 6. ಓಕೆನಾ, 3 1 3 4ರಾಗ 3 ಕಳೆದ್ರೆ 1 ಅಂತ ಉಳಿತು. ಪಾಯಿಂಟ್ ಕೊಡ್ತೀವಿ, 3 3 9 3 3 9 ಅಂತ. ಹಾಗಿದ್ರೆ ಎಷ್ಟು ಬಂತ ಹೇಳ್ರಿ, 21.33% ಅಂತ. ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ ನೋಡ್ರಿ, ಇಲ್ಲಿ ಆಪ್ಷನ್ ನಂಬರ್ ಯಾವ್ದಿದೆ, ಆಪ್ಷನ್ ನಂಬರ್ 4 ಈಸ್ ಅ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ ಇದಿಷ್ಟು.
ಏನ್ ಕೊಟ್ಟಿಲ್ಲ, ಇಲ್ಲಿ ಒಂದ್ ಖರ್ಚು ಕೊಟ್ಟಾರ, ಒಂದ್ ಉಳಿತಾಯ ಕೊಟ್ಟಾರ, ಇಷ್ಟು ಅನುಪಾತ ಅಂತ ಕೊಟ್ಟಾರ. ಇಷ್ಟು ಅಂದ್ರೆ ಇಲ್ಲಿ ಯಾವ್ದೇ ಕೊಡ್ಲಿ, ಉಳಿತಾಯ ಕೊಡ್ಲಿ, ಆದಾಯ ಕೊಡ್ಲಿ, ಖರ್ಚು ಕೊಡ್ಲಿ, ಒಟ್ಟು ಟೋಟಲ್ ಆಗಿ ಈ ಮೂರನ್ನ ನಾವು ಕಂಡು ಹಿಡ್ಕೋಬೇಕು. ಇವಾಗ 2 ಕೊಟ್ಟಾರ ಅಂದ್ರೆ ನಾವ್ ಏನ್ ಕಂಡು ಹಿಡ್ಕೊಂಡಿವಿ, ಆದಾಯ ಅಂತ. ಇದನ್ನ ಪ್ಲಸ್ ಮಾಡ್ಕೊಳ್ರಿ ಏನ್ ಬರುತ್ತೆ ನಮ್ಗೆ 10 ಅಂತ. ಯಾಕೆ ಪ್ಲಸ್ ಮಾಡ್ಕೋತೀವಿ ಹೇಳ್ರಿ, ಆದಾಯ ಅಂದ್ರೆ ಏನರ್ಥ, ಉಳಿತಾಯ ಪ್ಲಸ್ ಖರ್ಚು ಅಂತ. ಇವಾಗ ಈ ಆದಾಯಕ್ಕ 12% ಇನ್ಕ್ರೀಸ್ ಆಗ್ಯದ ಅಂದ್ರೆ 120 ಅಂತ ಆಯ್ತು. ದೆನ್ ಈ ಖರ್ಚಿಗೆ 8% ಇನ್ಕ್ರೀಸ್ ಆದ್ರೆ 56 ಅಂತ ಆಯ್ತು. ಇವೆರಡರ ನಡುವಿನ ಡಿಫ್ರೆನ್ಸ್ ಎಷ್ಟಾಗುತ್ತಾ, 64 ಅಂತ. ಇವ್ರ ಏನ್ ಕೇಳ್ಯಾರ ಇವಾಗ, ಉಳಿತಾಯ ಅಂತ. ಉಳಿತಾಯದ ಅನುಪಾತ ಎಷ್ಟಿದೆ ಹೇಳ್ರಿ, 3 ಅಂತ. ಇದಕ್ಕ ಛೇದ ಹೊಡ್ಕೊಳ್ರಿ, ಎಷ್ಟು ಬಂತು, 21.33 ಅಂತ. ಓಕೆನಾ, ಕ್ಲಿಯರ್ ಇದೆನಾ? ಮುಂದಿನ ಕ್ವಶನ್ ಹೋಗ್ಬೋದಾ? ಮುಂದಿನ ಕ್ವಶನ್ ಏನಿದೆ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಪೇರ್ಸ್ ರೀಪ್ರೆಸೆಂಟ್ಸ್ ದ ಕೋ ಪ್ರೈಮ್ ನಂಬರ್ಸ್ ಅಂತ ಕೇಳಿದಾರೆ. ನೋಡ್ರಿ, ಸಂಖ್ಯಾಪತ್ತಿಗೆ ಸಂಬಂಧಪಟ್ಟಂತೆ ಒಂದೊಂದು ಏನಂತಾರೆ ಶಿಫ್ಟ್ ನಲ್ಲಿ ಬೇರೆ ಬೇರೆ ನಂಬರ್ ಸಿಸ್ಟಮ್ ಬಗ್ಗೆ, ಅಂದ್ರೆ ಬೇರೆ ಬೇರೆ ಸಂಖ್ಯೆಗಳ ಬಗ್ಗೆ, ಸ್ವಾಭಾವಿಕ ಸಂಖ್ಯೆಗಳಾಗಿರ್ಬೋದು, ಪೂರ್ಣ ಸಂಖ್ಯೆಗಳಾಗಿರ್ಬೋದು, ಅಥವಾ ಪೂರ್ಣಾಂಕಗಳಾಗಿರ್ಬೋದು, ಈ ರೀತಿಯಾಗಿ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೋದು, ಈ ರೀತಿಯಾಗಿ ಏನ್ ಬೇರೆ ಬೇರೆ ಕೇಳ್ತಾ ಹೋಗ್ತಾರೆ. ಬಟ್ ಇವಾಗ ಏನ್ ಕೇಳ್ಯಾರ ನೋಡ್ರಿ, ಸಹ ಪ್ರಧಾನ ಸಂಖ್ಯೆಗಳು ಅಂತ, ಅಂದ್ರೆ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಅರ್ಥ. ಹಾಗಾದ್ರೆ ಮೊದಲನೇದಾಗಿ ಕೋ ಪ್ರೈಮ್ ನಂಬರ್ಸ್ ಅಂದ್ರೆ ಏನು, ಸಹ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು, ಅದನ್ನ ಮೊದಲನೇದಾಗಿ ತಿಳ್ಕೊಡ್ರಿ. ಇಲ್ಲಿ ಸಹ ಅವಿಭಾಜ್ಯಗಳ ಸಂಖ್ಯೆ ಅಂದ್ರೆ ಕೊಟ್ಟಂತ ಯಾವುದೇ ನಂಬರ್ ಇರ್ಲಿ, ಅಲ್ಲಿ ಯಾವುದೇ ರೀತಿಯಾಗಿ ಕಾಮನ್ ಬರಲ್ಲ. ಓಕೆನಾ, ಯಾವುದೇ ರೀತಿಯಾಗಿ ಸಾಮಾನ್ಯ ನಂಬರ್ಸ್ ಬರಲ್ಲ, ಅಂದ್ರೆ ಕಾಮನ್ ನಂಬರ್ಸ್ ಯಾವ ಬರಲ್ಲ. ಹಾಗಿದ್ರೆ ಕಾಮನ್ ನಂಬರ್ಸ್ ಯಾವ ಬರಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಹಾಗಿದ್ರೆ ಈ ಆಪ್ಷನ್ಸ್ ಅಲ್ಲಿ ಯಾವ ಆಗ್ತಾವ ನೋಡ್ಕೊಡ್ರಿ. ಈಗ ಇದನ್ನ ಛೇದ ಹಿಡ್ಕೊಳ್ರಿ, 3 ಹೋಗ್ಬೋದಾ, 3 5 15, 3 4 12, 3 7 21. ಇದನ್ನು ಕೂಡ 3 ಹೋಯ್ತು, ಇದನ್ನು ಕೂಡ 3 ಹೋಯ್ತು. ಹಾಗಾಗಿ ಈ ಆಪ್ಷನ್ ಏನಾಗುತ್ತಾ, ಫಸ್ಟ್ ಆಗಲ್ಲ. ಓಕೆನಾ, ಕ್ಲಿಯರ್ ಇದೇನೆ ಇದು? ಇವಾಗ ನೋಡ್ರಿ, ದೆನ್ ಇವಾಗ್ನು ಇದು 3 5 15, 3 3 9 ಎಷ್ಟು ಹೋಗುತ್ತಾ, ಇದು 15 ಇದೆ, 94 ಇದೆ. ಡಿಫ್ರೆಂಟ್ ಇದಾವೆ ನಂಬರ್, ಇದನ್ನ ಚೆಕ್ ಮಾಡ್ಕೊಂಡು ನೋಡ್ಕೊಡ್ರಿ. ಇವಾಗ ನೋಡ್ರಿ, ಇದು 3 5 15, 3 7 21, 1 ಉಳಿತಾ, 3 5 15 ಅಂತ. ಇವಾಗ ಮತ್ತೆ 5 1 5 1 5 25, ಇಲ್ಲಿ ಇದು ಅಂತ ಆಗಲ್ಲ. ಯಾಕಂದ್ರೆ 2 ಕಾಮನ್ ಫ್ಯಾಕ್ಟರ್ ಅವ, ಆಗಲ್ಲ. ಆಪ್ಷನ್ ಯಾವ್ದಾಗಲ್ಲ, 3 ಅಂತ ಆಗಲ್ಲ. ಇವಾಗ ಇದು ನೋಡ್ರಿ, ಎಷ್ಟಾಗ್ಬೋದು, 3 1 3 2 ಉಳಿತು, 3 7 21, 3 4 12 2 ಉಳಿತು, 3 7 21 ಅಂತ. ಇದನ್ನು ಕೂಡ ಆಗಲ್ಲ ಅಂತ ಆಯ್ತು. ಓಕೆನಾ, ಹಾಗಿದ್ರೆ ಆಪ್ಷನ್ ನಂಬರ್ 3 ಆಗಲ್ಲ, ಆಪ್ಷನ್ ನಂಬರ್ 4 ಆಗಲ್ಲ. ಉಳಿದಿದ್ ಯಾವ್ದು ಹೇಳ್ರಿ, 15,94 ಅಂತ. ಇದನ್ನ ಛೇದ ಹೊಡ್ಕೊಳ್ರಿ, 3 5 15 ಅಂತ ಆಗುತ್ತಾ, 3 3 9, 4 ಅಂತ ಹೋಗಲ್ಲ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾಗಿ ಕಾಮನ್ ನಂಬರ್ಸ್ ಬರಲ್ಲ ಅಂತ ಅರ್ಥ. ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ ಹೇಳ್ರಿ, ಆಪ್ಷನ್ ನಂಬರ್ 2 ಇಸ್ ಅ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೇನೆ ಇದು? ಇಲ್ಲಿ ಏನಿಲ್ಲ, ಓನ್ಲಿ ಇದ್ರ ಅರ್ಥ ಏನು, ಇದ್ರ ಮೀನಿಂಗ್ ಏನು ಅಂತ ಗೊತ್ತಿರ್ಬೇಕು. ಮುಂದಿನ ಕ್ವಶನ್ ಹೋಗ್ಬೋದಾ? ಮುಂದಿನ ಕ್ವಶನ್ ಏನಿದೆ ನೋಡ್ರಿ, Kunal bought an article and sold it as loss of 15%. If he had bought it for 18% less and sold it for 108 more, then he would have had a profit of 30%. Find the cost price of the article ಅಂತ ಕೇಳಿದ್ದಾರೆ. ನೋಡ್ರಿ, ಏನ್ ಕೊಟ್ಟಾರ ಕ್ವಶನ್, ಕುನಾಲ್ ಒಂದು ವಸ್ತುವನ್ನ ಖರೀದಿಸ್ತಾನೆ, ಅದನ್ನ 15% ನಷ್ಟಕ್ಕೆ ಮಾರಾಟ ಮಾಡ್ತಾನಂತ. ಓಕೆನಾ, ಇಲ್ಲಿ ನೋಡ್ರಿ, ಫಸ್ಟ್ ಕರೆಕ್ಟ್ ಆಗಿ ಒಂದು ವಸ್ತುವನ್ನ ಖರೀದಿಸ್ತಾನಂದ್ರೆ ಆ ವಸ್ತುವಿನ ಬೆಲೆ ಏನಂತ ಅರ್ಥ, ಕಾಸ್ಟ್ ಪ್ರೈಸ್ 100 ರೂಪಾಯಿ ಅಂತ ಅರ್ಥ. ಓಕೆನಾ, 100 ರೂಪಾಯಿ ಅಂತ ಇಟ್ಕೊಳ್ಳೋಣ. ಇವಾಗ 15% ನಷ್ಟಕ್ಕೆ ಮಾರಾಟ ಮಾಡ್ತಾನೆ. ನಷ್ಟ ಅಂದ್ರೆ ಏನು, ಲೆಸ್. ಹಾಗಾದ್ರೆ ಇದ್ರದ್ದು ಮಾರಾಟ ಬೆಲೆ ಅಂದ್ರೆ ಏನರ್ಥ, ಸೆಲ್ಲಿಂಗ್ ಪ್ರೈಸ್. ಹಾಗಾದ್ರೆ ಎಷ್ಟು ಪರ್ಸೆಂಟ್, 100ಕ್ಕೆ 15% ಅಂದ್ರೆ ಎಷ್ಟಾಗುತ್ತಾ, 85 ರೂಪಾಯಿನ. ಅಂದ್ರೆ 100 ರೂಪಾಯಿ ಇದ್ದ ವಸ್ತುವನ್ನ 15 ರೂಪಾಯಿ ಕಡಿಮೆ ಮಾಡ್ತಾನೆ ಅಂದ್ರೆ ಎಷ್ಟಾಯ್ತು, 85 ರೂಪಾಯಿ ಅಂತ ಆಯ್ತು. ಇದಿಷ್ಟು ಕ್ಲಿಯರ್ ಇದೆ, ಇದೊಂದು ಸೆಂಟೆನ್ಸ್. ಇವಾಗ ಮುಂದಿನ ಏನಿದೆ ನೋಡ್ರಿ, ಅವನು ಅದನ್ನ 18% ಕಡಿಮೆ ಬೆಲೆಗೆ ಖರೀದಿಸಿ. ಏನ್ ಕೇಳ್ಯಾರ, 18% ಕಡಿಮೆ ಬೆಲೆಗೆ ಖರೀದಿಸಿ ಅಂದ್ರೆ ಒಂದು ವಸ್ತುವಿನ ಬೆಲೆಯನ್ನ ಏನ್ ಮಾಡ್ತಾರ ಅವರು, 18% ಅಂದ್ರೆ ಎಷ್ಟಾಗುತ್ತಾ, 92 ರೂಪಾಯಿನ. ಎಷ್ಟಾಗುತ್ತಾ, 82 ಆಗುತ್ತಾ, 92 ಆಗುತ್ತಾ, 82 ಅಂತ ಆಯ್ತು. ಓಕೆನಾ, ಎಷ್ಟಿದೆ ಹೇಳ್ರಿ, ಎಷ್ಟು ಬರುತ್ತಾ ಕಾಸ್ಟ್ ಪ್ರೈಸ್, 82 ರೂಪಾಯಿ ಅಂತ ಆಗುತ್ತಾ. ಹಾಗಾದ್ರೆ ಕಡಿಮೆ ಬೆಲೆ ಖರೀದಿಸಿ ಅದನ್ನ 108ಕ್ಕೆ ಮಾರಾಟ ಮಾಡಿದ್ದಾರೆ. ಆಗ ಅವನಿಗೆ 30% ಲಾಭ ಹೋಗುತ್ತಿತ್ತು ಅಂತ. ಅಂದ್ರೆ 82 ರೂಪಾಯಿಗೆ 30% ಲಾಭ ಅಂದ್ರೆ ಎಷ್ಟಾಗುತ್ತಾ, 130/100 ಅಂತ. ಓಕೆನಾ, ಕ್ಲಿಯರ್ ಇದನ್ನ ಇದು? ಇವಾಗ ಅದಕ್ಕೆ 18 ರೂಪಾಯಿ ಕಡಿಮೆ ಮಾಡಾನೆ, ಎಷ್ಟು, 82 ಅಂತ ಆಯ್ತು. 100ಕ್ಕೆ 18 ರೂಪಾಯಿ ಕಡಿಮೆ ಅಂದ್ರೆ 82 ರೂಪಾಯಿ ಅಂತ ಆಯ್ತು. ಟೋಟಲ್ ಆಗಿ 100 ರೂಪಾಯಿಗೆ ಎಷ್ಟು ಲಾಭ ಆಗಿದೆ, 30% ಅಂದ್ರೆ ಎಷ್ಟಾಯ್ತು, 130 ರೂಪಾಯಿ ಅಪಾನ್ 100 ಕಂತೆ. ಇದು ಮಾಡ್ಕೊಡ್ರಿ, ಎಷ್ಟು ಬರ್ತದ, 0 ಈ 0 ಕ್ಯಾನ್ಸಲ್, 2 4 8, 2 1 2 5 10 ಅಂತ ಬರುತ್ತಾ. ದೆನ್ ಈ 41 × 13 ಮಾಡ್ಕೊಡ್ರಿ, 13 1 13, 1 ಕೈಲ ಉಳಿತು. 13 4 ಎಷ್ಟಾಗುತ್ತಾ, 52, 52 1 53 ಅಂತ. 533/5 ಅಂತ ಬರುತ್ತಾ. ಇದನ್ನ ಭಾಗಾಕಾರ ಮಾಡ್ಕೊಡ್ರಿ, 5 1 5, 5 1 5, 0 ಉಳಿತಾ.
ಯಾಕಂದ್ರೆ ಇಲ್ಲಿ 3 ಹೋಗಲ್ಲ, ಹಾಗಾಗಿ 0 ಕೊಡ್ತೀವಿ. 5 6 30 ಅಂತ ಆಯ್ತು. 3 ಉಳಿತು, ಎಷ್ಟಾಗುತ್ತ? 5 6 30 ಅಂತ ಬರುತ್ತೆ. ಓಕೆನಾ? ಎಷ್ಟು ಬಂತ ಹೇಳ್ರಿ? 5 1 5. ಇವಾಗ 3 ಅಂತ ಬರಲ್ಲ, ಹಾಗಾಗಿ ನಾವ್ ಏನ್ ಮಾಡ್ತೀವಿ? 0 ಕೊಟ್ಟು 33 ಅಂತ ಇಳಿಸ್ಕೋತೀವಿ. ಎಷ್ಟು ಬಂತು? 5 6 30 ಅಂತ ಬರುತ್ತಾ. ಇವಾಗ 3 ಉಳಿತಾ, ಎಷ್ಟು ಬಂತು? 5 6 30 ಅಂತ ಆಗುತ್ತಾ. ಓಕೆನಾ? ಇದೆಷ್ಟು ಬಂತ ಹೇಳ್ರಿ? ಟೋಟಲ್ ಆಗಿ 106.6 ಅಂತ ಬಂದಿದೆ. ಇದು ಎಷ್ಟು ಬಂದಿದೆ? 85 ರೂಪಾಯಿ ಅಂತ ಬಂದಿದೆ. ಇದು ಕೂಡ ಎಸ್ ಪಿ ಅದ, ಇದು ಕೂಡ ಎಸ್ ಪಿ ಅದ. ಹಾಗಿದ್ರೆ ಈ ಎರಡು ಎಸ್ ಪಿಗಳ ಅಂದ್ರೆ ಮಾರಾಟದ ಬೆಲೆಗಳ ಅಂತರವನ್ನ ಕಂಡುಹಿಡಿಯಿರಿ. ಎಷ್ಟಾಗುತ್ತಾ? 106 ಒಳಗ 85 ಮೈನಸ್ ಮಾಡ್ರಿ, ಎಷ್ಟು ಬರುತ್ತಾ? 6 6 ಐತ್ಕಂದ್ರೆ 1, 10 8 ಕಳೆದ್ರೆ 2 ಅಂತ. ಅಂದ್ರೆ ಟೋಟಲ್ ಎಷ್ಟು ಬಂತ ಹೇಳ್ರಿ? 21.6 ಅಂತ. ಎಷ್ಟು ಬಂತು? 21.6 ಅಂತ ಬಂದಿದೆ. ಅಂದ್ರೆ ಈ ಎರಡು ಮಾರಾಟದ ಬೆಲೆಗಳ ನಡುವಿನ ಅಂತರ ಎಷ್ಟು ಬಂತು? 21.6 ಅಂತ. ಈ 21.6 ಗೆ ಎಷ್ಟು ವ್ಯಾಲ್ಯೂ ಬಂದಿದೆ ಹೇಳ್ರಿ? 108 ರೂಪಾಯಿ ಅಂತ. ಆದ್ರೆ ಟೋಟಲ್ ಆಗಿ 100 ರೂಪಾಯಿಗೆ ಎಷ್ಟು ಅಂತ ಮಾಡ್ಕೊಳ್ರಿ. ಓಕೆನಾ? ಆ ವಸ್ತುವಿನ ಬೆಲೆ 100ಕ್ಕೆ ಎಷ್ಟು ಅಂತ ಮಾಡ್ಕೊಳ್ರಿ. ಇವಾಗ ಎಷ್ಟಾಗತ್ತ? 100 ಇಂಟು 108 ಡಿವೈಡೆಡ್ ಬೈ 216 ಅಂತ. ಓಕೆನಾ? ಈ 216 ಯಾಕೆ ಬರ್ಕೊಂಡಪ್ಪ ಅಂದ್ರೆ ಇಲ್ಲಿ ಪಾಯಿಂಟ್ ಇದೆನಾ, ಈ ಡಿವೈಡೆಡ್ ಬೈ 10 ಅಂತ ಇಟ್ಕೋಬಹುದು. ಈ ಡಿವೈಡ್ ಬೈ 10 ಏನಾಗುತ್ತಾ? ಮೇಲಾಗುತ್ತಾ 10 ಅಂತ ಆಯ್ತು. ಓಕೆನಾ? ಇದಿಷ್ಟು ಕ್ಲಿಯರ್ ಇದೆನಾ? ಇವಾಗ ಛೇದ ಹೊಡ್ಕೊಳ್ರಿ. 2 1 ನೋಡ್ರಿ ಇಲ್ಲಿ ಕರೆಕ್ಟ್ ಆಗಿ ಎಷ್ಟು ಬರುತ್ತಾ ಅಂತ. ಎಷ್ಟು ಬಂತು ಇಲ್ಲಿ ಕರೆಕ್ಟ್? 216 216 ಅಂತ ಬಂತು. ಓಕೆನಾ? ಇವಾಗ 2 1 2 0 2 8 16 ಅಂತ ಆಗುತ್ತಾ. ಓಕೆನಾ? ದೆನ್ 2 5 10 ಅಂತ. ಹಾಗಾದ್ರೆ ಈ 108 ಇದೆ, ಈ 108 ಕ್ಯಾನ್ಸಲ್ ಮಾಡ್ಕೊಳ್ರಿ. ಎಷ್ಟು ಉಳಿತು? 100 ಇಂಟು 5 ಎಷ್ಟಾಗುತ್ತಾ? 500 ರೂಪಾಯಿ ಅಂತ. ಓಕೆನಾ? ಆ ವಸ್ತುವಿನ ಬೆಲೆ ಎಷ್ಟದ ಹೇಳ್ರಿ? 500 ರೂಪಾಯಿ ಅಂತ. ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ ನೋಡ್ರಿ ಇಲ್ಲಿ? ಆಪ್ಷನ್ ನಂಬರ್ 4 ಈಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಏನಿಲ್ಲ, ಫಸ್ಟ್ ಏನ್ ಕೊಟ್ಟಲ್ಲ ಅದನ್ನ ಮಾಡ್ಕೊಂಡಿವಿ. ಎಷ್ಟು? 100 ರೂಪಾಯಿ. ಇದು ಇನ್ನು ಆ ವಸ್ತುವನ್ನ ಖರೀದಿ ಮಾಡ್ಯಾರ 15% ಏನಂತಾರ ನಷ್ಟಕ್ಕೆ ಮಾರಾಟ ಮಾಡ್ಯಾರ ಅಂದ್ರ 100ಕ್ಕೆ 85 ರೂಪಾಯಿ ಅಂತ ಆಯ್ತು. ದೆನ್ ಇವಾಗ ಆ ಒಂದು ವಸ್ತುವಿಗೆ ಅವನು ಅದನ್ನ ಏನ್ ಮಾಡ್ತಾರ? 18% ಕಡಿಮೆ ಬೆಲೆಗೆ ಮಾರ್ತಾರ. ಅಂದ್ರೆ 100ಕ್ಕೆ 82 ರೂಪಾಯಿ ಅಂತ ಆಯ್ತಾ. 18% ಕಡಿಮೆ ಅಂದ್ರೆ ಇವಾಗ ಅದನ್ನ ಮತ್ತೇನ್ ಮಾಡ್ತಾರ? 108ಕ್ಕೆ ಮಾರಾಟ ಮಾಡಿದ್ದೇನೆ, ಆಗ ಅವನಿಗೆ ಎಷ್ಟು ಲಾಭ ಆಗ್ತದೆ ಅಂತ? 30%. ಅಂದ್ರೆ 100 ರೂಪಾಯಿ ವಸ್ತುವನ್ನ 30 ರೂಪಾಯಿಗೆ ನಮ್ಗೆ ಲಾಭ ಆಗ್ತದೆ ಅಂದ್ರೆ ಎಷ್ಟಾಗುತ್ತೆ? ಟೋಟಲ್ ಆಗಿ 130 ಡಿವೈಡ್ ಬೈ 100 ಅಂತ. ಇದನ್ನ ಛೇದ ಹಿಡ್ಕೊಳ್ರೆ ಎಷ್ಟು ಬಂತು? 106.6 ಅಂತ ಬಂದಿದೆ. ಹಾಗಾದ್ರೆ ಇಲ್ಲಿ ಮೊದಲನೇದಾಗಿ ಸೆಕೆಂಡ್ನೇದಾಗಿ ಕಂಪೇರ್ ಮಾಡ್ಕೊಡ್ರಿ. ಇದ್ರ ಸೆಲ್ಲಿಂಗ್ ಪ್ರೈಸ್ ಎಷ್ಟದ? 85 ರೂಪಾಯಿ ಅದ. ಇದ್ರ ಸೆಲ್ಲಿಂಗ್ ಪ್ರೈಸ್ ಎಷ್ಟದ? 106.6 ಅಂತ ಅದ. ಹಾಗಾದ್ರೆ ಇವು ಎರಡು ಸಂಖ್ಯೆಗಳ ನಡುವಿನ ಅಂತರವನ್ನ ಕಂಡುಹಿಡ್ಕೊಳ್ರೆ ಎಷ್ಟು ಬಂತು? 21.6 ಅಂತ ಬಂದಿದೆ. ಈ 21.6 ವ್ಯಾಲ್ಯೂ ಎಷ್ಟದ? 108. ಆದ್ರೆ ಟೋಟಲ್ ಆಗಿ 100 ರುಪೀಸ್ಗೆ ಎಷ್ಟು ಅಂದ್ರೆ ಎಷ್ಟು ಬಂತು? 500 ರೂಪಾಯಿ ಅಂತ ಬಂದಿದೆ. ಓಕೆನಾ? ಕ್ಲಿಯರ್ ಇದೆನಾ ಇದು? ಮುಂದಿನ ಕ್ವಶನ್ ಹೋಗ್ಬೋದಾ? ಮುಂದಿನ ಕ್ವಶನ್ ಏನಿದೆ ನೋಡ್ರಿ. The smallest number that is exactly divisible by 12, 15 and 18 and 27 ಅಂತ ಕೊಟ್ಟಿದ್ದಾರೆ. ಸ್ಮಾಲೆಸ್ಟ್ ಡಿವಿಸಿಬಲ್ ನಂಬರ್ ಅಂದ್ರೆ ಸ್ಮಾಲೆಸ್ಟ್ ನಂಬರ್ ಅಂತ ಕೇಳಿದ್ದಾರೆ. ಈ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನ್ ನೋಡಿದ್ವಲ್ಲ, ಪ್ರಥಮ ಪ್ರಶ್ನೆ ಪತ್ರಿಕೆ ಯಾವುದು? ಪ್ರಥಮ ಶಿಫ್ಟಿನ ಪ್ರಶ್ನೆ ಪತ್ರಿಕೆ 23 ಜನವರಿ. ಅದರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅಲ್ಲೇನ್ ಕೇಳಿರು? ಗ್ರೇಟೆಸ್ಟ್ ನಂಬರ್ ಅಂತ ಕೇಳಿದ್ರು. ಗ್ರೇಟೆಸ್ಟ್ ನಂಬರ್ ಅಂದ್ರೆ ಏನ್ ಮಾಡಿನು? HCF ಅಂತ ಮಾಡಿದ್ವಿ. ಹಾಗಾದ್ರೆ ಸ್ಮಾಲೆಸ್ಟ್ ನಂಬರ್ ಅಂದ್ರೆ ಏನ್ ಮಾಡ್ಕೋಬೇಕು ನಾವು? LCM ಅನ್ನ ಮಾಡ್ಕೋಬೇಕು. LCM ಅಂದ್ರೆ ಏನು? ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಅರ್ಥ. ಅಂದ್ರೆ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಂತ ಅರ್ಥ. ಹಾಗಾದ್ರೆ ಇದನ್ನ ಲಸ ತಕೊಂಡ್ರೆ ಎಷ್ಟು ಬರ್ತು? 12 15 18 27 ಅಂತ. ಎಷ್ಟು ಬರ್ತದೆ ನೋಡ್ರಿ? ಲಸ ಮಾಡ್ರಿ ಫಾಸ್ಟ್. ನೋಡ್ರಿ ಯಾವ ರೀತಿಯಾಗಿ ಲಸ ತಗೋತೀವಿ. ಯಾವ್ದೇ ಒಂದು ಸಂಖ್ಯೆ ಅಂತ ಲಸ ತಕೊಡ್ರಿ, ಕೊನೆವರೆಗೆ ಲಾಸ್ಟ್ 1 1 ಅಂತ ಬರ್ಬೇಕು ನೋಡ್ರಿ. ಫಸ್ಟ್ ಯಾವ್ದನ್ನ ಹೋಗೋಣ? 2ರಲ್ಲಿ ಹೋಗೋಣ. 2 6 12 15 ಉಳಿತಾ, 2 9 18 27 ಅಂತ ಆಯ್ತು. ಇವಾಗ ಮತ್ತೆ ಇಲ್ಲಿ ಯಾವ್ದ್ರ ಹೋಗ್ತಾವ ನೋಡ್ರಿ? 6 ಹೋಗ್ತದ. 2 3 6 15 15 ಆಸ್ ಇಟ್ ಈಸ್ 9 27 ಅಂತ. ಇವಾಗ 2ರಲ್ಲಿ ಯಾವ್ದು ಹೋಗಲ್ಲ, 3ರಲ್ಲಿ ಹೋಗ್ತಾವ. 3 1 3 3 5 15 3 3 9 3 9 27 ಅಂತ ಆಯ್ತು. ದೆನ್ ಇವಾಗ ನೋಡ್ರಿ 3 1 5 3 1 3 3 9. ಇವಾಗ ನೋಡ್ರಿ 1 5 1 1 ಅಂತ. ಇವಾಗ 5 ಉಳಿದಿದನ. ಈಗ 5ರಲ್ಲಿ ಮಲ್ಟಿಪ್ಲೈ ಮಾಡ್ಕೊಡ್ರಿ. 1 1 1. ಕೊನೆಗೆ ರೂಲ್ ಅಪ್ಲೈ ಆಯ್ತಾ? ಏನ್ ಹೇಳ್ರಿ? ಲಸ ಮಾಡ್ಬೇಕಂದ್ರೆ ಕೊನೆಯಲ್ಲಿ ಲಾಸ್ಟಿಗೆ 1 1 ಅಂತ ಬರ್ಬೇಕು. ಯಾವುದೇ ರೀತಿಯಾಗಿ ಇಷ್ಟೇ ಬಂತುಪ್ಪ ಅಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು? ಲಸ ಅಂತ ಕರೆಯಲ್ಲ. ಓಕೆನಾ? ಇವಾಗ ಮಲ್ಟಿಪ್ಲೈ ಮಾಡ್ಕೊಡ್ರಿ. 2 ಇಂಟು 2 ಎಷ್ಟಾಗುತ್ತೆ? 4 3 3 9 9 3 27 ಅಂತ ಆಯ್ತು. ಹಾಗಾದ್ರೆ 5 ಅದ, ಇಲ್ಲಿ 4 ಅದ. 5 4 ಎಷ್ಟಾಗುತ್ತಾ? 20. ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೊಟ್ರೆ ಎಷ್ಟಾಗುತ್ತಾ? 2 7 14
2 ಎಳೆ 4 1 5 ಇದಕ್ಕೆ 0 0 ಆಸ್ ಇಟ್ ಇಸ್ ಇಟ್ಕೊಳ್ರಿ. ಟೋಟಲ್ ಆಗಿ ಎಷ್ಟು ಬರ್ತದೆ ಹೇಳ್ರಿ? LCM ಎಷ್ಟು ಬರ್ತದೆ ಹೇಳ್ರಿ? 540 ಅಂತ ಬರುತ್ತೆ. ಓಕೆನಾ? ಎಷ್ಟು ಬರ್ತದೆ ಹೇಳ್ರಿ? 540 ಅಂತ. ಇಲ್ಲೇ ನೋಡ್ಕೊಳ್ರಿ, 2 ಎಳೆ 4 3 ಮೂರ್ಲೆ 9 3 27 ಅಂತ ಆಯ್ತು. ಅಂದ್ರೆ 5 × 4 20 27 ಆಡ್ಲಿ ಎಷ್ಟಾಗುತ್ತಾ? 54. 0 0 ಆಸ್ ಇಟ್ ಇಸ್ ಟೋಟಲ್ ಆಗಿ ಎಷ್ಟು ಬಂದಿದೆ? 540 ಅಂತ ಬಂದಿದೆ. ಹಾಗಿದ್ರೆ ಆಪ್ಷನ್ ಎಲ್ಲಿದೆ ನೋಡ್ರಿ ಇಲ್ಲಿ? ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ ಇದು LCM? ಹೋಗ್ಬೋದಾ ಮುಂದಿನ ಕ್ವಶನ್ಗೆ? ಮುಂದಿನ ಕ್ವಶನ್ ಏನಿದೆ ನೋಡ್ರಿ. A bag contains 50 kg of pulses. There are 3 pulses A, B, C and mixed in the ratio of 4:3:3 ಅಂತ. ಅಂದ್ರೆ A, B, C ಅಂತ ಕೊಟ್ಟಾರ. ಅದ್ರ ರೇಷಿಯೋ ಎಷ್ಟಿದೆ ಹೇಳ್ರಿ? 4:3:3 ಅಂತ ಕೊಟ್ಟಾರ. ಓಕೆನಾ? ಇದಿಷ್ಟು ಕ್ಲಿಯರ್ ಇದೆನಾ? The price of the pulses A, B and C are 80 per kg. ಇದ್ರ ವ್ಯಾಲ್ಯೂ ಎಷ್ಟಿದೆ ಹೇಳ್ರಿ? 80 ಅಂತದ. ಇದ್ರ ವ್ಯಾಲ್ಯೂ ಎಷ್ಟದ ಹೇಳ್ರಿ? 60 ಅಂತದ. ದೆನ್ ಇದ್ರ ವ್ಯಾಲ್ಯೂ ಎಷ್ಟದ ಹೇಳ್ರಿ? 80 ರೂಪಾಯಿ ಅಂತ ಇದೆ. ರೆಸ್ಪೆಕ್ಟಿವ್ಲಿ ವಾಟ್ ವಿಲ್ ಬಿ ದ ಅವರೇಜ್ ಕಾಸ್ಟ್ ಆಫ್ 1 kg ಮಿಕ್ಸ್ಚರ್ ಆಫ್ ಪಲ್ಸಸ್ ಅಂತ ಕೇಳಿದ್ದಾರೆ. ನೋಡ್ರಿ, ಕರೆಕ್ಟ್ ಆಗಿ ಓದ್ಕೊಡ್ರಿ ಕ್ವಶನ್. ಒಂದು ಚೀಲದಲ್ಲಿ 50 kg ಬೇಳೆಕಾಳುಗಳಿವೆ ಅಂತ. ಹಾಗಾದ್ರೆ ಇದರಲ್ಲಿ A, B ಮತ್ತು C ಎಂಬ 3 ದ್ವಿದಳ ಧಾನ್ಯಗಳನ್ನ 4:3:3 ಅನುಪಾತದಲ್ಲಿ ಬೆರೆಸಲಾಗುತ್ತದೆ ಅಂತ. ಅನುಪಾತಗಳನ್ನು ಬರ್ಕೊಂಡಿವಿ. ದೆನ್ A, B ಮತ್ತು C ಬೇಳೆಕಾಳುಗಳ ಬೆಲೆ ಕ್ರಮವಾಗಿ ಪ್ರತಿ ಕೆಜಿಗೆ ಎಷ್ಟದಂತ? 80, 60, 80 ರೂಪಾಯಿ ಅಂತದ ಅಂತ. ಇವಾಗ ಏನ್ ಕೇಳ್ಯಾರ? ದ್ವಿದಳ ಧಾನ್ಯಗಳ 1 kg ಮಿಶ್ರಣದ ಸರಾಸರಿ ಬೆಲೆ ಎಷ್ಟು ಅಂತ ಕೇಳಿದಾರೆ. ಓಕೆನಾ? ಕ್ಲಿಯರ್ ಇದೆನಾ ಇದು? ಇವಾಗ ಟೋಟಲ್ ಮಲ್ಟಿಪ್ಲೈ ಮಾಡ್ಕೊಡ್ರಿ ಇದಕ್ಕೆ ಎಷ್ಟಾಗುತ್ತಾ ಅಂತ. 8 4 ಎಷ್ಟು? 32. 6 3 ಎಷ್ಟು? 18. 8 3 24 ಅಂತ. ಟೋಟಲ್ ಆಗಿ ಏನಾಯ್ತು? 3 ವ್ಯಾಲ್ಯೂ ಬಂದು ಇವುಗಳನ್ನ ಪ್ಲಸ್ ಮಾಡ್ಕೊಳ್ರಿ. ಪ್ಲಸ್ ಮಾಡ್ಕೊಂಡು ಟೋಟಲ್ ಆಗಿ ಏನ್ ಕೇಳ್ಯಾರ ಅವರು? ಸರಾಸರಿ ಅವರೇಜ್ ಅನ್ನ ಕೇಳಿದ್ದಾರೆ. ಹಾಗಾದ್ರೆ ಇವ್ ಟೋಟಲ್ ಆಗಿ ಎಷ್ಟು ಅನುಪಾತ ಇದಾವ ಅವುಗಳನ್ನ ಪ್ಲಸ್ ಮಾಡ್ಕೊಂಡು ಡಿವೈಡ್ ಮಾಡ್ಕೊಳ್ರಿ. ಎಷ್ಟು ಬಂದಿದೆ? 4 3 7 ಪ್ಲಸ್ 3 10 ಅಂತ. ಓಕೆನಾ? ಕ್ಲಿಯರ್ ಇದೆನಾ ಇದು? ಇವಾಗ ಪ್ಲಸ್ ಮಾಡ್ಕೊಳ್ರಿ. 320 ಬಿಡ್ರಿ. 300 400 500 ಸಾರಿ 300 100 ಎಷ್ಟಾಗುತ್ತೆ? 400. 400 ಪ್ಲಸ್ 80 480 ಪ್ಲಸ್ 20 500 ಅಂತ ಆಯ್ತು. 500 ಪ್ಲಸ್ 200 700 700 ಪ್ಲಸ್ 40 740 ಡಿವೈಡೆಡ್ ಬೈ 10 ಅಂತ ಬಂದಿದೆ. ಈ 10 ಈ 0 ಕ್ಯಾನ್ಸಲ್. ಎಷ್ಟು ಅಂತ ಹೇಳ್ರಿ? 74 ರೂಪಾಯಿ ಅಂತ. ಅಂದ್ರೆ 1 kg ಮಿಶ್ರಣದ ಸರಾಸರಿ ಎಷ್ಟು ಅಂದ್ರೆ 74 ರೂಪಾಯಿ. ಹಾಗಿದ್ರೆ ಆಪ್ಷನ್ ಯಾವ್ದು ನೋಡ್ರಿ ಇಲ್ಲಿ? ಆಪ್ಷನ್ ನಂಬರ್ ಫಸ್ಟ್ ಈಸ್ ಅ ಕರೆಕ್ಟ್ ಆನ್ಸರ್. ಓಕೆನಾ? ಕ್ಲಿಯರ್ ಇದೆನಾ ಇದು? ಇಲ್ಲಿ ಏನಿಲ್ಲ, ಕೊಟ್ಟಂತ ಏನ್ ರೇಟ್ ಇದೆಲ್ಲ ಅದಕ್ಕೆ ಮಲ್ಟಿಪ್ಲೈ ಮಾಡೀನಿ. ಟೋಟಲ್ ಆಗಿ ವ್ಯಾಲ್ಯೂ ಬಂದಿದೆ. ಇದಕ್ಕ ಟೋಟಲ್ ಆಗಿ ಏನ್ ಅನುಪಾತ ಕೊಟ್ರಲ್ಲ ಅದನ್ನ ಡಿವೈಡೆಡ್ ಮಾಡ್ಕೊಂಡು ಸರಾಸರಿ ಏನ್ರಿ ಫಾರ್ಮುಲಾ? ಸರಾಸರಿ ಫಾರ್ಮುಲಾ ಅಂದ್ರೆ ಏನ್ ಅರ್ಥ ಹೇಳ್ರಿ? ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡ್ ಬೈ ಒಟ್ಟು ಸಂಖ್ಯೆಗಳು ಎಷ್ಟಿದಾವ? 10 ಇದಾವೆ. ಒಟ್ಟು ಸಂಖ್ಯೆಗಳ ಮೊತ್ತ ಎಷ್ಟಿದಾವೆ? ಅವುಗಳನ್ನ ಮಲ್ಟಿಪ್ಲೈ ಮಾಡ್ಕೊಳ್ರಿ, ಅವುಗಳನ್ನ ಆಡ್ ಮಾಡ್ಕೊಳ್ರಿ. ಎಷ್ಟಾಯ್ತು? 740 ಅಂತ ಆಗಿದೆ. ಓಕೆನಾ? ಕ್ಲಿಯರ್ ಇದೆನಾ ಇದು? ಮುಂದಿನ ಕ್ವಶನ್ ಹೋಗ್ಬೋದಾ? ಮುಂದಿನ ಕ್ವಶನ್ ಏನಿದೆ ನೋಡ್ರಿ. In a circular race of 625 meter, A and B start from the same point at the same time at the speed of 90 km/h and 72 km/h respectively. After how much time will they meet again for the first time on the track if they are ರನ್ನಿಂಗ್ ಇನ್ ದ ಸೇಮ್ ಡೈರೆಕ್ಷನ್ ಅಂತ ಕೇಳಿದ್ದಾರೆ. ನೋಡ್ರಿ, ಇಬ್ರು ಕೂಡ ಸೇಮ್ ಡೈರೆಕ್ಷನ್ ಒಳಗೆ ಹೋಲತ್ತಾರ. ಎಷ್ಟು km/h? 90 km/h ಅಂಡ್ 72 km/h. ಓಕೆನಾ? ಇವಾಗ ಕನ್ನಡದೊಳಗೆ ಇನ್ನೊಂದ್ಸಲ ಕ್ಲಿಯರ್ ಆಗಿ ಓದ್ಕೊಳ್ರಿ ಏನ್ ಕೊಟ್ಟಾರ ಅಂತ. 625 ಮೀಟರ್ ಏನಿದ ಡಿಸ್ಟೆನ್ಸ್ ಅದ. ಆ ಉದ್ದದ ಒಂದು ವೃತ್ತಾಕಾರದ ಓಟದಲ್ಲಿ A ಮತ್ತು B ಅದಾರ. ಯಾರಿದ್ದಾರೆ? 1 ಪಾಯಿಂಟ್ A ಅದ, 1 ಪಾಯಿಂಟ್ B ಅಂತ ಇದೆ. ಇವಾಗ ಒಂದೇ ಸಮಯದಲ್ಲಿ ಸೇಮ್ ಟೈಮ್ ಸೇಮ್ ಪಾಯಿಂಟ್ ಇಂದ ಕ್ರಮವಾಗಿ 90 km/h ಮತ್ತೆ 72 km/h ವೇಗದಲ್ಲಿ ಪ್ರಾರಂಭವಾಗುತ್ತವೆ. ಅವರು ಅದೇ ದಿಕ್ಕಿನಲ್ಲಿ ಓಡುತ್ತಿದ್ದಾರೆ. ಅಂದ್ರೆ ಏನು? ಸೇಮ್ ಡೈರೆಕ್ಷನ್ ಅಲ್ಲಿ ಓಡ್ತಿದ್ರಂದ್ರೆ ಎಷ್ಟು ಸಮಯದ ನಂತರ ಅವರು ಟ್ರ್ಯಾಕ್ ನಲ್ಲಿ ಮೊದಲ ಬಾರಿಗೆ ಮಾತ್ರ ಭೇಟಿ ಆಗ್ತಾರೆ ಅಂತ. ನೋಡ್ರಿ, ಇಲ್ಲಿ ಫಸ್ಟ್ ಏನ್ ಕೊಟ್ಟಾರ? ನಮ್ಗ ಡಿಸ್ಟೆನ್ಸ್ ಕೊಟ್ಟಾರ. ಎಷ್ಟ್ ಕೊಟ್ಟಾರ ಹೇಳ್ರಿ? 625 ಮೀಟರ್ ಅಂತ ಇದೆ. ಸ್ಪೀಡ್ ಏನಿದಾವೆ? ಒಂದು 90 ಕಿಲೋಮೀಟರ್ ಅಂತ ಇದೆ, ಇನ್ನೊಂದು 72 ಅಂತ ಇದೆ. ಒಂದು 90 ಅಂತ ಇದೆ, ಒಂದು 72 ಅಂತ ಇದೆ. ಇವೆರಡು ಏನವ? ಒಂದು ಕೂಡ ಎರಡು ಕೂಡ ಸೇಮ್ ಡೈರೆಕ್ಷನ್ ದಾಗವ. ಓಕೆನಾ? ಕ್ಲಿಯರ್ ಇದೆನಾ ಇದು? ಏನದ? ಇದನ್ನು ಕೂಡ ಇವಾಗ ಇದು ಕೂಡ ಈ ಡೈರೆಕ್ಷನ್ ಹೋಗ್ತಂದ್ರೆ ಇದನ್ನು ಕೂಡ ಈ ಡೈರೆಕ್ಷನ್ ಒಳಗೆ ಹೋಗ್ಲತ್ತದ. ಈಗ ಸೇಮ್ ಡೈರೆಕ್ಷನ್ ಸ್ಪೀಡ್ಗಳು ಆಕ್ಚುಯಲ್ ಆಗಿ ಸೇಮ್ ಡೈರೆಕ್ಷನ್ ಇತ್ತಪ್ಪ ಅಂದ್ರೆ ನಾವ್ ಏನ್ ಮಾಡ್ಕೋತೀವಿ ಹೇಳ್ರಿ? ಅವುಗಳನ್ನ ಮೈನಸ್ ಮಾಡ್ಕೋತೀವ. ಹಾಗಾದ್ರೆ 90 72 ಕಳೆದ್ರೆ ಎಷ್ಟು ಬಂತು? 18 km/h ಅಂತ ಬರುತ್ತೆ. ಎಷ್ಟು? 10 2 ಕಳೆದ್ರೆ 8, 9 8 ಕಳೆದ್ರೆ 1 ಅಂತ. ಎಷ್ಟು ಬಂತು ಸ್ಪೀಡ್? 18 km/h ಅಂತ.
ಇವಾಗ ಅವ್ರ ಏನ್ ಕೇಳಾರ ಎಷ್ಟು ಸಮಯ ಹಿಡಿತದಂತ. ಟೈಮ್ ಫಾರ್ಮುಲಾ ಏನಿದೆ ಹೇಳ್ರಿ, ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟಿದೆ ಹೇಳ್ರಿ ನಮ್ಗ 625, ಸ್ಪೀಡ್ ಎಷ್ಟಿದೆ 18 ಅಂತ. ಇವಾಗ ಡಿವೈಡ್ ಮಾಡ್ರಿ, ಆನ್ಸರ್ ಬರುತ್ತಾ ಬರಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಅದ ನೋಡ್ರಿ, ಕರೆಕ್ಟ್ ಆಗಿ ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಅದ, ಇಲ್ಲಿ ಮೀಟರ್ ಅದ. ಹಾಗಾಗಿ ಕಿಲೋಮೀಟರ್ ಪರ್ ಅವರ್ ಇದನ್ನ ನಾವು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೋಬೇಕು. ಅಂದ್ರೆ ಎಷ್ಟು ಬರ್ತದೆ ಹೇಳ್ರಿ, 5/18. ಓಕೆನಾ, ಕ್ಲಿಯರ್ ಇದೆನಾ ಇದು? ಇವಾಗ ಈ 18 ಏನ್ ಹೋಗುತ್ತಾ, ಮೇಲ್ ಹೋಗುತ್ತಾ, ಈ 18 ಕ್ಯಾನ್ಸಲ್ ಅಂದ್ರೆ ಇಲ್ಲೇ ಮಾಡ್ಕೊಟ್ರಿ ಕ್ಯಾನ್ಸಲ್. ಈ 18 ಕ್ಯಾನ್ಸಲ್ ಆಯ್ತು. ಇವಾಗ 5ರಲ್ಲೇ ಡಿವೈಡ್ ಮಾಡ್ಕೊಡ್ರಿ. 5 ಒಂದ್ಲೆ 5, 5 ಒಂದ್ಲೆ 5, 2 ಉಳಿತಾ, ಸಾರಿ 5 ಒಂದ್ಲೆ 5, 1 ಉಳಿತು, 12 ಅಂತ ಆಯ್ತು. 5 2ಲೆ 10, 2 ಉಳಿತು, 5 5 25 ಅಂತ. ಅಂದ್ರೆ ಟೋಟಲ್ ಆಗಿ ಎಷ್ಟು ಬಂತ ಹೇಳ್ರಿ, 125 ಸೆಕೆಂಡ್ಸ್ ಅಂತ ಬರುತ್ತಾ. ಯಾಕೆ 125 ಸೆಕೆಂಡ್ಸ್ ಬರುತ್ತಾ ಹೇಳ್ರಿ, ಕಿಲೋಮೀಟರ್ ಪರ್ ಅವರ್ ಇದನ್ನ ನಾವು ಮೀಟರ್ ಪರ್ ಸೆಕೆಂಡ್ಸ್ ಗೆ ಕನ್ವರ್ಟ್ ಮಾಡ್ಕೊಂಡಾಗ 5/18 ಅಂತ ಬರ್ಕೊಂಡ್ವಿ. ಅಂದ್ರೆ ಟೋಟಲ್ ಆಗಿ ಎಷ್ಟು ಬಂತು, 125 ಸೆಕೆಂಡ್ಸ್ ಅಂತ. ಓಕೆನಾ, ಕ್ಲಿಯರ್ ಇದೇನೆ ಇದು? ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ ನೋಡ್ರಿ, 125 ಯಾವ್ದಿದೆ? ಆಪ್ಷನ್ ನಂಬರ್ 3 is the correct answer. ಓಕೆನಾ, ಕ್ಲಿಯರ್ ಇದೇನೆ ಇದು? ಮುಂದಿನ ಕ್ವಶನ್ ಹೋಗ್ಬೋದಾ? ಅಂಡರ್ಸ್ಟ್ಯಾಂಡಿಂಗ್ ಅನ್ಕೊಂಡಿದ್ದೀನಿ. ನೋಡ್ರಿ ಮುಂದಿನ ಕ್ವಶನ್ ಏನಿದೆ ಅಂತ. 615 coins consist of 1 rupee 50 paise and 25 paise coins. Their values are in the ratio of 3:5:7 respectively. Find the number of 50 paise coins ಅಂತ ಕೊಟ್ಟಿದ್ದಾರೆ. ನೋಡ್ರಿ, 615 ನಾಣ್ಯಗಳು 1 ರೂಪಾಯಿ 50 ಪೈಸೆ 25 ಪೈಸೆ ನಾಣ್ಯಗಳನ್ನ ಒಳಗೊಂಡಿವೆ ಅಂತ. ಟೋಟಲ್ ಆಗಿ ಎಷ್ಟು, 615 ನಾಣ್ಯಗಳು. ಅವುಗಳ ಮೌಲ್ಯಗಳು ಅನುಪಾತ ಎಷ್ಟಿದೆ, 3:5:7 ಅಂತ. ಹಾಗಾದ್ರೆ 50 ಪೈಸೆ ನಾಣ್ಯಗಳ ಸಂಖ್ಯೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ಹಾಗಾದ್ರೆ ಫಸ್ಟ್ ನೋಡ್ರಿ, ಫಸ್ಟ್ ಎಷ್ಟದಾಗ 1 ರೂಪಾಯಿ ಅಂತ ಇದೆ, ಇನ್ನೊಂದು ಎಷ್ಟಿದೆ 50 ಪೈಸಾ ಅಂತ ಇದೆ, ದೆನ್ 25 ಪೈಸಾ ಅಂತ ಇದೆ. ಇವಾಗ ಪೈಸೆ ಮತ್ತು ರೂಪಾಯಿ ನೀವು ಗಿನ್ನಿ ನೋಡಿರಿ, ಏನು ಸಣ್ಣ ಚಿಲ್ಲರೆ ಅಂದ್ರ ಫಸ್ಟ್ ಈಗ ನಾವು 1 ರೂಪಾಯಿ ನೋಡ್ಕೊಂಡ್ ನಾವು ಸಣ್ಣವರಿದ್ದಾಗ, ಇವಾಗನು ಕೂಡ 1 ರೂಪಾಯಿ ಇದೆ. ಬಟ್ 50 ಪೈಸೆ 25 ಪೈಸೆ ಚಾಲ್ತಿ ಅದಾಗ ಇಲ್ಲ. ಅದನ್ನ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು ನೋಡ್ರಿ, 50 ಪೈಸೆಯನ್ನ 1 ರೂಪಾಯಿ ಮಾಡ್ಕೋಬೇಕಾ ಅಂದ್ರೆ ಎಷ್ಟು ಬಂತು, 100 ರೂಪಾಯಿನ ಡಿವೈಡ್ ಬೈ 100, ದೆನ್ 25 ಪೈಸೆ ಕೂಡ 100 ಅಂತ ಮಾಡ್ಕೋತೀವಿ. ಛೇದ ಹೊಡ್ಕೊಳ್ರಿ, ಎಷ್ಟು ಬಂತು, 51 52 100 ಅಂತ, ದೆನ್ 25 25 4 100 ಅಂತ. ಎಷ್ಟು ಬಂತು, 1 ರೂಪಾಯಿ 1/2 1/4 ಅಂತ. ಇವಾಗ ಅನುಪಾತ ಕೊಟ್ಟರೆ ಎಷ್ಟು, 1 ರೂಪಾಯಿ 1/2 ದೆನ್ 1/4 ಅಂತ. ಇವಾಗ 1 ರೂಪಾಯಿ ಅಂದ್ರೆ ಏನ್ ಬರಲ್ಲ, ಇಂಟು 3 ಇಂಟು 1 ಮಾಡಿದ್ರೆ ಎಷ್ಟು ಬಂತು, 3ನ, ದೆನ್ 5 ಇಂಟು 2 ಮಾಡ್ರಿ ಎಷ್ಟು ಬಂತು, 10, ಮಲ್ಟಿಪ್ಲೈ ಮಾಡ್ಕೊಳ್ರಿ, ದೆನ್ 7 4 ಎಷ್ಟಾಗುತ್ತಾ, 28 ಅಂತ ಆಗುತ್ತಾ. ಎಷ್ಟು ಬಂತು, 3:10:20 ಅಂತ. ಟೋಟಲ್ ಆಗಿ 1 ರೂಪಾಯಿದು 50 ಪೈಸೆದು ದೆನ್ 20 ಪೈಸೆದು ಅಂತ. ಓಕೆನಾ, ಇದಿಷ್ಟು ಕ್ಲಿಯರ್ ಇದೆನಾ? ಇಷ್ಟು ಬಂದಿದೆ. ಇವಾಗ ಏನ್ ಮಾಡ್ಬೇಕು ನೋಡ್ರಿ, ಎಷ್ಟು ಬಂದಿದೆ, 3:10:28 ಅಂತ ಬಂದಿದೆ. ಓಕೆನಾ, ಇವಾಗ ಏನ್ ಮಾಡ್ತೀರಿ ನೋಡ್ರಿ, ಇಲ್ಲಿ ಟೋಟಲ್ ಆಗಿ ನಮ್ಗೆ ಕಾಯಿನ್ಸ್ ಎಷ್ಟಿದಾವ ಹೇಳ್ರಿ, 615 ಅಂತ. 615 ಕಾಯಿನ್ಸ್ ಇದಾವ. ಅದ್ರೊಳಗೆ ಟೋಟಲ್ ಇವ್ ಎಷ್ಟಿದಾವ, 10 28 ಎಷ್ಟಾಗುತ್ತ, 38 38 ಪ್ಲಸ್ 2 40 40 ಒಂದು ಎಕ್ಸ್ಟ್ರಾ ಎಷ್ಟಾಗುತ್ತ, 41 ಅಂತ. ಅಂದ್ರೆ ಟೋಟಲ್ ಆಗಿ ಈ 41 ಕಾಯಿನ್ಸ್ಗೆ ಟೋಟಲ್ ಔಟ್ ಆಫ್ ಎಷ್ಟು ಇದಾವ, 615 ಅಂತ ಇದಾವ. ಇವಾಗ ಇಷ್ಟಾಯ್ತು. ಇವಾಗ ಏನ್ ಕಂಡುಹಿಡಿ ಅಂದ್ರೆ ಅವರು 50 ಪೈಸೆ ನಾಣ್ಯಗಳ ಸಂಖ್ಯೆ ಅಂತ. 50 ಪೈಸೆ ಅಂದ್ರೆ ಏನರ್ಥ, 50 ಪೈಸೆ ಇದೆನಾ, 50 ಪೈಸೆಗೆ ಎಷ್ಟು ಬಂದಿದೆ ಇಲ್ಲಿ, 10 ಅಂತ. ಇವಾಗ ಇಂಟು 10 ಅಂತ ಇಟ್ಕೊಳ್ರಿ. ಕ್ಲಿಯರ್ ಇದನ್ನ ಇದು ಏನಂತ ಇಟ್ಕೊಂಡಿವಿ ಅಂದ್ರೆ ಟೋಟಲ್ ಆಗಿ 615 ಕಾಯಿನ್ಸ್ ಅಪಾನ್ ಎಷ್ಟು ಬಂದಾವ ನಮ್ಗೆ, 41 ಕಾಯಿನ್. ಇವಾಗ ಏನ್ ಕೇಳ್ಯಾರ ಅವರು, 50 ಪೈಸೆ ಅಂದ್ರೆ ಏನರ್ಥ ಇಲ್ಲಿ 10 ಅಂತ. 50 ಪೈಸೆ ವ್ಯಾಲ್ಯೂ ಎಷ್ಟು ಬಂದದ ನಮ್ಗೆ, 10 ಅಂತ. ಮಲ್ಟಿಪ್ಲೈ ಮಾಡ್ಕೊಡ್ರೆ ಎಷ್ಟು ಬಂತು, 6150 ಅಂತ ಬರುತ್ತಾ, ಡಿವೈಡೆಡ್ ಬೈ 41 ಅಂತ. ಓಕೆನಾ, ಇವಾಗ ಛೇದ ಹಿಡ್ಕೊಳ್ರಿ, 41 41 ಅಂತ ಒಂದಿದೆನಾ ಆಪ್ಷನ್, 1 ಇದೆ. ಹಾಗಾದ್ರೆ ಎಷ್ಟು ಬಂತು ನೋಡ್ರಿ ಕರೆಕ್ಟ್ ಆಗಿ, 6150 41 ಮಾಡ್ಕೊಡ್ರಿ. 41 ಎರಡಲೇ ಬರಲ್ಲ, 84 ಅಂತ ಆಗುತ್ತಾ, 1 41 ಅಂತ ಆಯ್ತು. 1 1 0, 6 ಹಾಕಿದ್ರೆ 2 ಅಂತ, 5 ಆಯ್ತಾ, 205 ಅಂತ ಬಂತು. ಈಗ 41 5ಲೇ ಮಾಡ್ರಿ, 5 1 5 4 20 ಅಂತ. ಆಸ್ ಇಟ್ ಇಸ್ ಸೇಮ್ ಆಗುತ್ತಾ, ಅಂದ್ರೆ 41 5 ಎಷ್ಟಾಗುತ್ತಾ, 205 ಅಂತ. ಓಕೆನಾ, ಹಾಗಿದ್ರೆ 0 ಏನಿದೆಲ್ಲ, ಈ 0 ಮ್ಯಾಲೆ ಇಟ್ಕೊಂಡ್ಬಿಟ್ರಿ. ಟೋಟಲ್ ಆಗಿ ಎಷ್ಟು ಬಂತು, 150 ಅಂತ ಬಂದಿದೆ ವ್ಯಾಲ್ಯೂ. ಓಕೆನಾ, ಇದು ಎಷ್ಟು ಬಂದಿದೆ ಹೇಳ್ರಿ,
150 ಅಂತ. ಅಂದ್ರೆ 50 ಪೈಸೆ ನಾಣ್ಯಗಳು ಎಷ್ಟಿದಾವೆ ಹೇಳ್ರಿ? ಒಂದು 615 ಕಾಯಿನ್ ಒಳಗ 150 ಅಂತ. ಓಕೆನಾ? ಹಾಗಿದ್ರೆ ಆಪ್ಷನ್ ಎಲ್ಲಿದೆ ನೋಡ್ರಿ ಇಲ್ಲಿ? ಆಪ್ಷನ್ ನಂಬರ್ ಫಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ? ಓಕೆನಾ? ಇದು ಇಲ್ಲಿ ಏನ್ ಕೊಟ್ಟಿಲ್ಲ, 3 ಅನುಪಾತಗಳನ್ನ ಕೊಟ್ಟಾರ. ಈ ಅನುಪಾತಕ್ಕೆ ಸಮಾನವಾಗಿ ಅವುಗಳ ರೂಪಾಯಿಗಳು ಅಥವಾ ಏನಂತಾರ ಪೈಸೆಗಳನ್ನ ಕೊಟ್ಟಾರ. ಪೈಸೆ ಅಂತ ಏನ್ ಮಾಡ್ತೀವಿ ನಾವು? ಡಿವೈಡೆಡ್ ಬೈ 100 ಅಂತ ಮಾಡ್ತೀವಿ. ಓನ್ಲಿ ನಾವು ಇಷ್ಟೇ ಮಾತ್ರ ಮಾಡ್ಬೇಕು. ಇದೇನು ನಿಮ್ಗೆ ಪರ್ಪಸ್ ಓದೋದೇನು ನಿಮ್ಗೆ ಗೊತ್ತಾಗ್ಲಿ ಯಾವ ರೀತಿಯಾಗಿ ಮಾಡ್ಯಾರ ಅನ್ನೋದು. ಓಕೆನಾ? ಈ ರೀತಿಯಾಗಿ ಮಾಡ್ಕೊಂಡಾಗ ಮಲ್ಟಿಪ್ಲೈ ಮಾಡಿದಾಗ ನೋಡ್ರಿ ನಿಮ್ಗ ಅದು ಬಿಡ್ರಿ 3, 5, 7 ಅಂತಿದೆ. ಇವಾಗ 1 ರೂಪಾಯಿ ಅಂದ್ರೆ 3 ರೂಪಾಯಿ ಅಂತ ಬರ್ಕೊಂಡ, 5 ರೂಪಾಯಿ 50 ಪೈಸೆ ಅಂದ್ರೆ 10 ಬರ್ಕೊಂಡ. 10 ರೂಪಾಯಿ 10 ಹೆಂಗ್ ಬಂತು? ಬಟ್ ಇದನ್ನ ಪೈಸೆದಿಂದ ರೂಪಾಯಿ ಕನ್ವರ್ಟ್ ಮಾಡ್ಕೊಂಡಾಗ ಏನ್ ಬರುತ್ತಾ? 10 ಅಂತ ಬರುತ್ತಾ. ಓಕೆನಾ? ಕ್ಲಿಯರ್ ಇದೆನಾ ಇದು? ಮುಂದಿನ ಕ್ವಶನ್ ಹೋಗ್ಬೋದಾ? ಮುಂದಿನ ಕ್ವಶನ್ ಏನಿದೆ ನೋಡ್ರಿ. ಫೈಂಡ್ ದ ವ್ಯಾಲ್ಯೂಮ್ ಆಫ್ ಅ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಹೂಸ್ ಕರ್ಡ್ ಸರ್ಫೇಸ್ ಏರಿಯಾ ಇಸ್ 1012 ಸೆಂಟಿಮೀಟರ್ ಸ್ಕ್ವೇರ್ ಅಂತ. ಏನ್ ಕೊಟ್ರ ಹೇಳ್ರಿ? ಮತ್ತ ಕರ್ಡ್ ಸರ್ಫೇಸ್ ಏರಿಯಾ ಅಂತ ಎಷ್ಟ್ ಬಂದಾರ? 1112 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಾರ. ಓಕೆನಾ? ಅಂಡ್ ಸರ್ಕಂಫರೆನ್ಸ್ ಆಫ್ ಅ ಬೇಸ್ ಇಸ್ 22 ಸೆಂಟಿಮೀಟರ್. ಅದ್ರ ಪೆರಿಮೀಟರ್ ಕೊಟ್ರ ಎಷ್ಟ್ ಕೊಟ್ರ ಹೇಳ್ರಿ? ಎಷ್ಟದ? 22 ಸೆಂಟಿಮೀಟರ್ ಅಂತ ಇದೆ. ಇವಾಗ ಏನ್ ಕೇಳ್ಯಾರ? ಫೈಂಡ್ ದ ವ್ಯಾಲ್ಯೂಮ್ ಆಫ್ ಅ ರೈಟ್ ಸರ್ಕ್ಯುಲರ್ ಸಿಲಿಂಡರ್. 3 ಫಾರ್ಮುಲಾ ಕೊಟ್ಟಾರ ನೋಡ್ರಿ. ಯಾವ ಕೊಟ್ರ ನೋಡ್ರಿ. ಒಂದು ಕರ್ಡ್ ಸರ್ಫೇಸ್ ಏರಿಯಾ ಕೊಟ್ರ, ಒಂದು ಸರ್ಕಂಫರೆನ್ಸ್, ಇನ್ನೊಂದೇನ್ ಕೊಟ್ಟಾರ? ವ್ಯಾಲ್ಯೂಮ್ ಆಫ್ ಅ ಸಿಲಿಂಡರ್ ಅಂತ. ಇವು 3 ಫಾರ್ಮುಲಾ ಗೊತ್ತಿತ್ತು ಅಂದ್ರೆ ನಮ್ಗೆ ಈ ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡ್ ಆಗತ್ತ. ಹಾಗಿದ್ರೆ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಅ ಸಿಲಿಂಡರ್ ಯಾವ್ದು ಬರುತ್ತಾ ಫಾರ್ಮುಲಾ ಹೇಳ್ರಿ? 2πRh ಅಂತ ಬರುತ್ತಾ. ಓಕೆನಾ? ಈ ಹಿಂದಿನ ಪ್ರಶ್ನೆ ಪತ್ರಿಕೆ ಇದೇ ಹಿಂದೆ ಎಷ್ಟನೋ ಕ್ವಶನ್ಸ್ ಅಲ್ಲಿ ಮಾಡಿದ್ವಲ್ಲ ನೋಡ್ರಿ. ಇದು ಎಷ್ಟನೇ ಕ್ವಶನ್ಸ್ ಅಂತ ನೋಡ್ರಿ. ಇಲ್ಲಿ ಕರ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಏನ್ ಬಂದಿತ್ತು? 2πRh ಅಂತ ಬಂದಿದ್ದ. ಇವಾಗ ಇಲ್ಲಿ ಏನ್ ಫಾರ್ಮುಲಾ ಕೇಳ್ಯಾರಲ್ಲ ಇದನ್ನು ಕೂಡ ಸಿಲಿಂಡರ್ ಮೇಲೆ ಕೇಳ್ಯಾರ, ಅದನ್ನು ಕೂಡ ಇದ್ರ ಮೇಲೆ ಕೇಳ್ಯಾರ. ಹೇಳ್ರಿ ನೋಡೋಣ. ಸಿಲಿಂಡರ್ ಮೇಲೆ ಕೇಳ್ಯಾರ. ಓಕೆನಾ? ಏನ್ ಕೇಳ್ಯಾರ? ಅದನ್ನು ಕೂಡ ಸಿಲಿಂಡರ್ ಮೇಲೆ. ಅಂದ್ರೆ ಈ ಕರ್ಡ್ ಸರ್ಫೇಸ್ ಏರಿಯಾ ವ್ಯಾಲ್ಯೂ ಎಷ್ಟು ಕೊಟ್ಟಾರ? 1012 ಅಂತ ಕೊಟ್ಟಾರ. ಇವಾಗ ಇದ್ರ ಪೆರಿಮೀಟರ್, ಅದರ ಪರಿಧಿ ಒಂದು ಏನ್ ಬರುತ್ತಾ ಹೇಳ್ರಿ? ಫಾರ್ಮುಲಾ 2πr ಅಂತ ಬರುತ್ತಾ. ಏನ್ ಬರುತ್ತಾ? 2πr = 22 ಸೆಂಟಿಮೀಟರ್ ಅಂತ. ಅಂದ್ರೆ ಆ ಸಿಲಿಂಡರ್ ನ ಪರಿಧಿಯ ಒಂದು ವಿಸ್ತೀರ್ಣ ಏನ್ ಬರುತ್ತಾ ಹೇಳ್ರಿ? 2πr ಅಂತ ಬರುತ್ತಾ. ಹಾಗಾದ್ರೆ ಈ ಒಂದು ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ಏನ್ ಬರುತ್ತಾ ಫಾರ್ಮುಲಾ ಹೇಳ್ರಿ? ಏನ್ ಬರುತ್ತಾ? πr²h ಅಂತ ಬರುತ್ತಾ. ಹಾಗಾದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಏನ್ ಬರುತ್ತಾ? 2πrh+r ಅಂತ. ಈ ಹಿಂದಿಂದ ಏನ್ ತೋರಿಸ್ತಲ್ಲ ಇವಾಗ ಸ್ಲೈಡ್ ಒಳಗ ಆ ರೀತಿಯಾಗಿ ಫಾರ್ಮುಲಾ ಬರ್ತಾ. ಇದು ಕರ್ಡ್ ಸರ್ಫೇಸ್ ಏರಿಯಾ ಆಯ್ತು, ಇದು ಪೆರಿಮೀಟರ್ ಅಂತ ಆಯ್ತು, ಇದು ಸಿಲಿಂಡರ್ ಅಂತ ಆಯ್ತು, ಟೋಟಲ್ ಆಗಿ ವ್ಯಾಲ್ಯೂಮ್ ಅಂತ ಆಯ್ತು. ಇವಾಗ ಇದನ್ನ ಕಂಡಿಡ್ರಿ ಫಸ್ಟ್. 2πr ಅಂದ್ರೆ ಏನದ? 22 ಸೆಂಟಿಮೀಟರ್. 2 × π ಅಂದ್ರೆ ಏನರ್ಥ? 22/7 × r = 22 ಅಂತ ಬರುತ್ತಾ. ಓಕೆನಾ? ಇದಿಷ್ಟು ಕ್ಲಿಯರ್ ಇದೆನಾ? ಇವಾಗ ನೋಡ್ರಿ ಚೇದ್ ಹೋಗ್ತವೇನು? ಈ 22 ಕ್ಯಾನ್ಸಲ್, ಈ 22 ಕ್ಯಾನ್ಸಲ್, 2r/7 ಅಂತ ಆಯ್ತು. ಇವಾಗ r = ಎಷ್ಟಾಗುತ್ತಾ? r = 7/2 ಅಂತ ಆಗುತ್ತಾ. ಓಕೆನಾ? ಕ್ಲಿಯರ್ ಇದೆನ? ಇದು r ವ್ಯಾಲ್ಯೂ ಎಷ್ಟು ಬಂದಿದೆ ಹೇಳ್ರಿ? 7/2 ಅಂತ ಬಂದಿದೆ. ಇವಾಗ ಇದನ್ನ ಈ ಕರ್ಡ್ ಸರ್ಫೇಸ್ ಏರಿಯಾ ಒಳಗ ಈ r ಅನ್ನ ಮೆನ್ಷನ್ ಮಾಡ್ಕೊಳ್ಳೋಣ. ಎಷ್ಟು ಬರುತ್ತೆ ಅಂತ ನೋಡ್ರಿ. 2 × 22/7 π ಅಂದ್ರೆ ದೆನ್ r ಅಂದ್ರೆ ಎಷ್ಟದ ಹೇಳ್ರಿ? 7/2. h ಕೊಟ್ಟಾರೆ ನೋಡ್ರಿ ಅವರು, h ಕೊಟ್ಟಿಲ್ಲ, ಹಾಗಾಗಿ ಆಸ್ ಇಟ್ ಈಸ್ ಆಗಿ ಇಟ್ಕೊಂಡಿವಿ. ಇವಾಗ ಏನ್ ಉಳಿತು? 1012 ಅಂತ. ಇವಾಗ ಈ 7 ಕ್ಯಾನ್ಸಲ್ ನೋಡ್ರಿ ಕರೆಕ್ಟ್ ಆಗಿ. ಈ 7 ಕ್ಯಾನ್ಸಲ್, ಈ 7 ಕ್ಯಾನ್ಸಲ್ ಆಯ್ತು. ಕಾಣಿಸ್ತಾ ಇದೇನಾಯ್ತು? ಇವಾಗ ಇದು ತೋಡ್ರಿ. ಈ 7 ಕ್ಯಾನ್ಸಲ್ ಆಯ್ತು, ಈ 7 ಕ್ಯಾನ್ಸಲ್ ಆಯ್ತು. 2 ಒಂದ್ಲೆ 2, 2 11 ಅಂತ ಆಯ್ತು. ಓಕೆನಾ? ಕ್ಲಿಯರ್ ಇದೆನಾ ಇದು? ಇವಾಗ 11 ಒಂದ್ಲೆ 11 9 ಎಷ್ಟಾಗತ್ತಾ? 99. ಎಷ್ಟು ಬಂತು? 99 ಅಂತ. 11 9 ಕಳೆದ್ರೆ ಎಷ್ಟು ಬಂತು? 2 ಅಂದ್ರೆ ಎಷ್ಟು ಬಂತು? 22 ಅಂತ ಉಳಿತು. ಅಂದ್ರೆ 11 ಎಷ್ಟಲೇ 22 ಹೇಳ್ರಿ? 11 2 22 ಅಂತ ಬರುತ್ತಾ. ಓಕೆನಾ? ಇದಿಷ್ಟು ಕ್ಲಿಯರ್ ಇದೆನಾ? ಇವಾಗ ಏನ್ ಉಳ್ದಾವ್ ನೋಡ್ರಿ ಇಲ್ಲಿ? 2 × h ಅಂದ್ರೆ ಏನಾಗುತ್ತಾ? 2h = 92ನ. ಇವಾಗ ಮತ್ತೆ ಹುಡ್ಕೋಬಹುದು. 2 ಒಂದೇ 2, 2 4 8, 1 ಉಳಿತು, 2 6 12 ಅಂತ. ಅಂದ್ರೆ h ವ್ಯಾಲ್ಯೂ ಎಷ್ಟು ಬಂದಿದೆ ಹೇಳ್ರಿ? 46 ಸೆಂಟಿಮೀಟರ್ ಅಂತ ಬಂದಿದೆ. ಇವಾಗ h ವ್ಯಾಲ್ಯೂ ಸಿಕ್ತು, ನಮ್ಗೆ ಎಷ್ಟು ಸಿಕ್ತು? r ವ್ಯಾಲ್ಯೂ ಅಂತ ಸಿಕ್ತು. ಇವಾಗ ಏನ್ ಕಂಡುಹಿಡಿಬೇಕು ನಾವು? ಟೋಟಲ್ ವ್ಯಾಲ್ಯೂಮ್ ಆಫ್ ಅ ಸಿಲಿಂಡರ್ ಅಂತ. ಅಂದ್ರೆ ಟೋಟಲ್ ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಏನಿದೆ? πr²h ಅಂತ. ಇವಾಗ ನೋಡ್ರಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಡ್ರಿ. ಪೈ ಅಂದ್ರೆ ಏನಿದೆ ಹೇಳ್ರಿ? 22/7. r² ಅಂದ್ರೆ ಏನಿದೆ? 7/2 ಅದನ್ನ 2 ಸತ ಬರ್ಕೊಡ್ರಿ. 7/2 × 7/2 ಅಂತ. ಇವಾಗ h ಎಷ್ಟಿದೆ ಹೇಳ್ರಿ? ಇಲ್ಲಿ 46 ಇದೆನಾ? ಕಾಣಿಸ್ತಾ ಇದೇನೆ ಇಲ್ಲಿ? ಎಷ್ಟಿದೆ? 46 ಅಂತ. ಇವಾಗ ಕರೆಕ್ಟ್ ಆಗಿ ಛೇದ ಹೊಡ್ಕೊಡ್ರಿ ಇಲ್ಲಿ.
ಈ 7 ಕ್ಯಾನ್ಸಲ್, ಈ 7 ಕ್ಯಾನ್ಸಲ್ ಆಯ್ತು. 2 ಒಂದ್ಲೆ 2 11 2 ಒಂದ್ಲೆ 2 ಎರಡ್ಲೆ 4 2 ಮೂರ್ಲೆ 6 ಅಂತ ಬಂತು. ಇವಾಗ ನೋಡ್ರಿ 11 7 ಎಷ್ಟಾಗುತ್ತಾ 77 ಇಂಟು 23 ಅಂತ. ಇವಾಗ ಮಲ್ಟಿಪ್ಲೈ ಮಾಡ್ಕೊಡ್ರಿ. 23ಕ್ಕ 77 7 ಮೂರ್ಲೆ ಎಷ್ಟು 21, 7 ಎರಡ್ಲೆ 14 14 2 ಎಷ್ಟು 16 ಅಂತ. ಇವಾಗ ಸೇಮ್ ಆಸ್ ಇಟ್ ಇಸ್ 1 6 1 ಅಂತ. 1 7 7 1 ಅಂತ. ಟೋಟಲ್ ಆಗಿ ಎಷ್ಟು ಬಂದಿದೆ ಹೇಳ್ರಿ 1771 ಸೆಂಟಿಮೀಟರ್ ಸ್ಕ್ವೇರ್ ಇದೆನಾ ಕ್ಯೂಬ್ ಇದೆನಾ ಕ್ಯೂಬ್ ಅಂತ ಇದೆ. ವ್ಯಾಲ್ಯೂಮ್ ಅಂದ್ರೆ ಏನ್ ಬರುತ್ತಾ ಕ್ಯೂಬ್ ಅಂತ ಬರುತ್ತಾ. ಓಕೆನಾ, ಕ್ಲಿಯರ್ ಇದೆನಾ ಇದು ಯಾವ್ದ್ ರೀತಿಯಾಗಂತ ನೋಡ್ರಿ. ಇಷ್ಟಿದೆ ಈ ಫಾರ್ಮುಲಾಗಳು, ಏನಿಲ್ಲ ಅಂತಪ್ರಿ ಓನ್ಲಿ ಫಾರ್ಮುಲಾ. ಇವೆಲ್ಲ ಈಸಿನೇ ಇದಾವ ಫಾರ್ಮುಲಾ. ನೀವೆಲ್ಲ ಹಿಂದಿನ ಸೆಷನ್ ನೋಡ್ಕೊಂಡಿದ್ರಿ ಅಂದ್ರೆ ಈ ಫಾರ್ಮುಲಾ ಈಸಿ ಆಗ್ತಾ. ಓಕೆನಾ, ಇಲ್ಲಿ ಏನಿಲ್ಲ ಫಟಾಫಟ್ ಮಾಡ್ಕೋತಾ ಹೋಗ್ಬೇಕು. 2πr h ಇದೆ, 1 2πr ಅಂತ ಇದೆ, πr² h ಅಂತ ಇದೆ. ಇದೇನ್ ಬರುತ್ತಾ ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ಅಂತ ಬರುತ್ತಾ. ಓಕೆನಾ, ಕ್ವಶನ್ ಕ್ಲಿಯರ್ ಇದೆನಾ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಂಡಿದೀನಿ. ಸ್ವಲ್ಪ ಹಾರ್ಡ್ ಇದೆ, ಹಾರ್ಡ್ ಅಂತಿಲ್ಲ. ಫಸ್ಟ್ ಫಾರ್ಮುಲಾ ಗೊತ್ತಿದ್ರೆ ನಮ್ಗೆ ಏನಾಗುತ್ತೆ ಈಸಿ ಆಗುತ್ತೆ. ಇದನ್ನ ಇನ್ನೊಂದೆರಡು ಸತ ಪ್ರಾಕ್ಟೀಸ್ ಮಾಡ್ಕೊಳ್ರಿ ನಿಮ್ಗೆ ಕ್ಲಿಯರ್ ಆಗುತ್ತೆ. ಓಕೆನಾ, ಕ್ಲಿಯರ್ ಇದೆನಾ ಇದು. ಮುಂದಿನ ಕ್ವಶನ್ ಹೋಗ್ಬೋದಾ ನೋಡ್ರಿ. ಏನಿದೆ ಮುಂದಿನ ಕ್ವಶನ್. ವಾಟ್ ಈಸ್ ದ ಇಯರ್ಲಿ ರೇಟ್ ಆಫ್ ಕಂಪೌಂಡ್ ಇಂಟ್ರೆಸ್ಟ್ ಕಂಪೌಂಡಿಂಗ್ ಆನ್ಯುವಲಿ ಅಟ್ ವಿಚ್ ಅ ಪ್ರಿನ್ಸಿಪಲ್ ಬಿಕಮ್ಸ್ ₹500 ಇನ್ 2 years. ನೋಡ್ರಿ 2 years ಒಳಗ 500 ರೂಪಾಯಿ ಅಂತ. ದೆನ್ ಅಂಡ್ ₹700 ಇನ್ 3 years. 3 ವರ್ಷ ಒಳಗೆ ಎಷ್ಟಂತ 700 ರೂಪಾಯಿ ಅಂತ. ನೋಡ್ರಿ ಏನದ 2 ವರ್ಷ ಒಳಗ 500 ರೂಪಾಯಿ ಆದ್ರೆ 3 ವರ್ಷ ಒಳಗ ಎಷ್ಟು 700 ರೂಪಾಯಿ ಅಂತ. ಈ ರೀತಿ ಕೊಟ್ಟಾಗ ನಾವ್ ಏನ್ ಮಾಡ್ಕೋತೀವಿ ಹೇಳ್ರಿ, ಇವುಗಳ ಒಂದು ಡಿಫ್ರೆನ್ಸ್ ನೋಡ್ರಿ. 3 ಒಳಗೆ 2 ಕಳೆದ್ರೆ 1 ಅಂತ ಉಳಿತಾ ಅಂದ್ರೆ 1 year. ಹಾಗಿದ್ರೆ ಈ 700 ಒಳಗೆ 500 ಮೈನಸ್ ಮಾಡ್ರೆ ಎಷ್ಟು ಉಳಿತು 200 ಅಂತ. ಅಂದ್ರೆ ಅಪೋನ್ 500ಕ್ಕ 200 ಅಂತ. ಅಂದ್ರೆ ಎಷ್ಟು ಬಂದಿದೆ ಡಿಫ್ರೆನ್ಸ್ 200 ಅಂತ. ಅಪೋನ್ ಎಷ್ಟಕ್ಕೆ ವ್ಯಾಲ್ಯೂ ಬಂದಿದೆ ಹೇಳ್ರಿ 500 ಅಂತ ಬಂದಿದೆ. ಓಕೆನಾ, ಇವಾಗ ಈ ರೀತಿಯ ಕೊಟ್ಟಾಗ 2 ವರ್ಷ 3 ವರ್ಷ ಅಂತ ಕೊಟ್ಟಾಗ ಈ ರೀತಿಯಾಗಿ 2 ವರ್ಷಕ್ಕೆ 500 ರೂಪಾಯಿ ಆದ್ರೆ 3 ವರ್ಷಕ್ಕೆ ಇಷ್ಟ ಆದ್ರೆ ಮುಂದಿನ ಏನು ಅಂತ ಕೇಳಿದಾಗ ರೇಟ್ ಅಂತ ಕೇಳಿದಾರಲ್ಲ, ಪರ್ ಇಯರ್ ರೇಟ್ ಆಫ್ ಪರ್ಸೆಂಟ್ ಅಂತ ಕೇಳಿದಾರೆ. ಕರೆಕ್ಟ್ ಆಗಿ ಕ್ವಶನ್ ಓದ್ಕೊಡ್ರಿ. ವಾರ್ಷಿಕವಾಗಿ ಸಂಯೋಜಿಸುವ ಚಕ್ರಬಡ್ಡಿಯ ವಾರ್ಷಿಕ ದರ ಎಷ್ಟು ಅಂತ ಕ್ವಶನ್ ಕೇಳೇ ಬಿಟ್ರು. ಏನು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ. ಇವಾಗ ಇದ್ರಲ್ಲಿ ಕೊಟ್ರ ಅಸಲು 2 ವರ್ಷಗಳಲ್ಲಿ 500 ರೂಪಾಯಿ ಅದ, 3 ವರ್ಷಗಳಲ್ಲಿ 700 ರೂಪಾಯಿ ಅದ. ಓಕೆನಾ, ಇವಾಗ ಏನ್ ಕೇಳ್ಯಾರ ಪರ್ಸೆಂಟ್ ಆಫ್ ರೇಟ್ ಅಂತ. ಎಷ್ಟ್ ಕೇಳ್ಯಾರ ಪರ್ಸೆಂಟ್ ಆಫ್ ರೇಟ್ ಅಂತ. ಇವಾಗ ಡಿಫ್ರೆನ್ಸ್ ಮಾಡಿದಾಗ ಎಷ್ಟು ಬಂತು 200 ಅಂತ ಬಂದಿದೆ. ಹಾಗಿದ್ರೆ ನಾವ್ ಏನ್ ಮಾಡ್ತೀವಿ ಈ ರೀತಿಯ ಕೊಟ್ಟಾಗ 500 ಕೆಳಗಿಟ್ಕೋತೀವಿ. ಇವಾಗ ಏನ್ ಕೇಳ್ಯಾರ ಅವ್ರು ರೇಟ್ ಕೇಳಿದಾರೆ, ಹಾಗಾಗಿ 100ಕ್ಕೆ ಎಷ್ಟು ಅಂತ ಮಾಡ್ಕೊಳ್ರಿ. ಓಕೆನಾ, ಚೇದ್ ಹೊಡ್ಕೊಳ್ರಿ. ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. 5 ಒಂದ್ಲೆ 5 ಎರಡ್ಲೆ 10 0 0 ಅಂತ ಆಯ್ತು. ಓಕೆನಾ, ಎಷ್ಟಾಗುತ್ತಾ 2 ಎಳ್ಳೆ ಎಷ್ಟು 4 ಅಂತ. ಟೋಟಲ್ ಆಗಿ ಎಷ್ಟು ಪರ್ಸೆಂಟ್ ಹೇಳ್ರಿ 40% ಅಂತ. ಆ ರೇಟ್ ಎಷ್ಟು ಬರುತ್ತಾ 40%. ಹಾಗಿದ್ರೆ ಆಪ್ಷನ್ ಎಲ್ಲಿದೆ ನೋಡ್ರಿ, ಇಲ್ಲಿ ಆಪ್ಷನ್ ನಂಬರ್ 3 ಇಸ್ ಅ ಕರೆಕ್ಟ್ ಆನ್ಸರ್. ಇಲ್ಲಿ ಯಾವ ರೀತಿಯಾಗಪ್ಪ ಅಂದ್ರೆ 2 ವರ್ಷ 3 ವರ್ಷ ಕೊಟ್ಟಾಗ ಅವುಗಳ ಡಿಫ್ರೆನ್ಸ್ ತಕೊಳ್ರಿ. 200 ಅಂತ ಬಂತು. 200ಕ್ಕ ಫಸ್ಟ್ ವ್ಯಾಲ್ಯೂ ಯಾವ್ದು ಇರ್ತದೆ ಅದನ್ನ ಡಿವೈಡ್ ಬೈ ಅಂತ ಹಾಕೊಡ್ರಿ. ದೆನ್ ಇಂಟು 100 ಅಂತ ಮಾಡ್ಕೊಡ್ರಿ. ಓಕೆನಾ, ಕ್ಲಿಯರ್ ಇದೆನಾ ಇದು. ಮುಂದಿನ ಕ್ವಶನ್ ಏನಿದೆ ನೋಡ್ರಿ. ಇಫ್ ಅ 30 ಕಾಪೀಸ್ ಆಫ್ ಅ ಕಾಂಪ್ಯಾಕ್ಟ್ ಡಿಸ್ಕ್ CD ಅಂತ ಕರಿತೀವಿ ನಾವು. CD ಅಂದ್ರೆ ಏನಂತ ಕೂಡ ಕ್ವಶನ್ ಅನ್ನ ಕೇಳಿದಾರೆ. ಓಕೆನಾ, CD ಲಾಂಗ್ ಫಾರ್ಮ್ ಏನು ಎಲ್ಲಿ ಇದ್ರಾಗ ನೋಡ್ತೀವಿ ನಾವು ಕಂಪ್ಯೂಟರ್ ಒಳಗೆ. ಓಕೆನಾ, ದೆನ್ ಕಾಸ್ಟ್ ಆಫ್ ₹140 ಹೌ ಮಚ್ ವಿಲ್ 24 ಕಾಪೀಸ್ ಆಫ್ ದ ಸೇಮ್ CD ಅಂತ. ಓಕೆನಾ, ನೋಡ್ರಿ ಎಷ್ಟು ಕೊಟ್ಟಾರ 30 ಕಾಪಿಗೆ ಎಷ್ಟು ರೂಪಾಯಿ ಅಂತ 140 ರೂಪಾಯಿ ಆದ್ರೆ ಇವ್ರೇನ್ ಕೇಳ್ಯಾರ 24 ಕಾಪಿಗೆ ಎಷ್ಟಾಗುತ್ತಾ ಅಂತ. ಓಕೆನಾ, ಇವಾಗ ಮಲ್ಟಿಪ್ಲೈ ಮಾಡ್ರಿ. 24 ಇಂಟು 140 ಡಿವೈಡೆಡ್ ಬೈ ಎಷ್ಟಿದೆ 30 ಅಂತ. ಓಕೆನಾ, ಇವಾಗ ಇಲ್ಲಿ ಕ್ಯಾನ್ಸಲ್ ಮಾಡ್ಕೋಬಹುದಾ. ಈ 3 0 ಕ್ಯಾನ್ಸಲ್, ಈ 3 0 ಕ್ಯಾನ್ಸಲ್ ಅಂತ. 3 ಒಂದೇ 3 ಎಂಟ್ಲೆ 24 ಅಂತ. ಮಲ್ಟಿಪ್ಲೈ ಮಾಡ್ರಿ ಎಷ್ಟಾಗುತ್ತಾ 14 ಎಂಟ್ಲೆ ಎಷ್ಟಾಗುತ್ತಾ 112 8 4 32 ಎಷ್ಟಾಗುತ್ತಾ 4 ಎಂಟ್ಲೆ 32 4 ಒಂದೇ 4 ಪ್ಲಸ್ 3 ಎಷ್ಟಾಗುತ್ತಾ 8 4 32 8 ಒಂದೇ 8 ಪ್ಲಸ್ 2 11 ಅಂತ. ಓಕೆನಾ, ಒಂದ್ ಕೈಲ ಉಳಿತು ಎಷ್ಟಾಗಿತ್ತು ಟೋಟಲ್ ಆಗಿ 112 ಅಂತ ಬರುತ್ತಾ. ಹಾಗಾದ್ರೆ ಟೋಟಲ್ ಎಷ್ಟು ರುಪೀಸ್ ಇದೆ 112. ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ ನೋಡ್ರಿ, ಇಲ್ಲಿ ಆಪ್ಷನ್ ನಂಬರ್ 2 ಈಸ್ ಅ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದೆನಾ, ಅಂಡರ್ಸ್ಟ್ಯಾಂಡ್ ಆಗಿದ್ದೇನೆ. ಇದು ಏನಿಲ್ಲ ಅಂತಪ್ರೆ ಈಸಿ ಕೊಟ್ಟಿದ್ದಾರೆ. ಒಂದ್ ಕ್ವಶನ್ ಡಿಫಿಕಲ್ಟ್ ಇತ್ತಪ್ಪ ಅಂದ್ರೆ ಈ ರೀತಿಯಾಗಿ ಒಂದೊಂದು ಈಸಿ ಬಂದಿರ್ತಾವ. ಡಿಫ್ರೆಂಟ್ ಅದ ಸ್ವಲ್ಪ ಈಸಿ ಕೊಟ್ಟಿರ್ತಾರೆ. ಓಕೆನಾ, ಅಂದ್ರೆ ನೋಡ್ರಿ ಈಗ ಘನಫಲ ಮತ್ತು ಮೇಲ್ಮೈ ವಿಸ್ತರಣೆ ಮಾಡ್ಕೊಂಡು ಅಲ್ಲೇ ಸ್ವಲ್ಪ ಟೈಮ್ ಹಿಡಿತಿತ್ತು. ಬಟ್ ಇವಾಗ ಇಲ್ಲಿ ಅಷ್ಟು ಟೈಮ್ ಹಿಡಿತದ ಹಿಡಲ್ಲ. ಬಟ್ ಅಂದ್ರೆ ಅವರು ಎಲ್ಲ ಕರೆಕ್ಟ್ ಆಗಿ ಕೊಟ್ಟಿರ್ತಾರೆ ಟೈಮ್, ಎಲ್ಲೆಲ್ಲಿ ಎಷ್ಟು ಹೋಗ್ಬೇಕು ಟೈಮ್ ಅಂತ. ಓಕೆನಾ, ಕ್ಲಿಯರ್ ಇದೆನಾ. ಇವಾಗ ನೋಡ್ರಿ ಮುಂದಿನ ಕ್ವಶನ್ ಏನಿದೆ ಅಂತ. ದ ಮಾರ್ಕ್ ಪ್ರೈಸ್ ಆಫ್ ಅ ಫ್ಯಾನ್ ಈಸ್ ₹1850 and the shopkeeper allows a discount of 9.5% on it. The selling price of the fan ಅಂತ ಕೇಳಿದಾರೆ. ನೋಡ್ರಿ
1,850 ಒಂದು ಫ್ಯಾನ್ ಅನ್ನ ಖರೀದಿ ಮಾಡ್ಯಾರ. ಖರೀದಿ ಮಾಡಿ ಅದಕ್ಕ 9.5 ರಷ್ಟು ರಿಯಾಯಿತಿ ಅನುಮತಿ ನೀಡ್ಯಾರ. ಇವಾಗ ಅದರ ಮಾರಾಟದ ಬೆಲೆ, ಅದರ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಅಂದ್ರೆ 100 ಒಳಗ 9.5 ಮೈನಸ್ ಮಾಡಿದ್ರೆ ಎಷ್ಟು ಬಂತು? 9.5 ಅಂದ್ರೆ ಎಷ್ಟು ಬಂತು? 90.5 ನ 10 5 ಕಳೆದ್ರೆ 5, 10 10 ಕಳೆದ್ರೆ 0, 1 ಕಳೆದ್ರೆ 9, 0 ಅಂತ ಟೋಟಲ್ ಎಷ್ಟು ಬಂತ ಹೇಳ್ರಿ? 90.5 ಅಂತ ಬಂತ. ಓಕೆನಾ? ಇವಾಗ ಏನ್ ಮಾಡ್ತೀವಿ ನಾವು? ಡಿವೈಡೆಡ್ ಬೈ 100 ಅಂತ ಇಟ್ಕೋತೀವಿ. ಇದಿಷ್ಟು ಕ್ಲಿಯರ್ ಇದೆನಾ? ಎಷ್ಟು ಬಂತು? 90.5 ಅಂತ ಬಂತು ಡಿಸ್ಕೌಂಟ್ ಡಿವೈಡೆಡ್ ಬೈ 100 ಅಂತ. ಇವಾಗ ಈ ಪಾಯಿಂಟ್ ತೆಗೀರಿ, ಇಂಟು ಅಂತ ಇಟ್ಕೋಬೋದಾ? ಡಿವೈಡೆಡ್ ಬೈ, ಇವಾಗ ಛೇದ ಹೊಡ್ಕೊಳ್ರಿ. 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, 5 ಒಂದ್ಲೆ 5, 4 ಉಳಿತು, 5 8 40, 5 ಒಂದ್ಲೆ 5 ಅಂತ. ದೆನ್ 5 2 10 ಅಂತ ಬರುತ್ತಾ. ಓಕೆನಾ? ಇವಾಗ ನೋಡ್ರಿ ಮತ್ತೆ 5 2 10, 5 3 15, 3 ಉಳಿತು, 5 7 35 ಅಂತ ಆಯ್ತು. ಓಕೆನಾ? ಕ್ಲಿಯರ್ ಇದೆನಾ ಇದು? ಇವಾಗ ಮತ್ತೆಲ್ರಿ ಛೇದ ಹೋಗ್ತಾವ ನೋಡ್ರಿ. ಮಲ್ಟಿಪ್ಲೈ ಮಾಡ್ಕೊಡ್ರಿ, ಎಷ್ಟಾಗುತ್ತಾ? 181 ಇಂಟು ಎಷ್ಟಿದೆ? 37 ಅಂತ. ಎಷ್ಟಿದೆ? 7 ಒಂದೇ 7, 8 7 ಎಷ್ಟಾಗುತ್ತಾ? 56, 7 ಒಂದೇ 7 ಪ್ಲಸ್ 3 10, 10 ಪ್ಲಸ್ 2 12 ಅಂತ ಬರುತ್ತಾ. ಓಕೆನಾ? ದೆನ್ ಇವಾಗ ನೋಡ್ರಿ, 3 ಒಂದೇ 3, 3 8 24, 3 ಒಂದೇ 3 ಪ್ಲಸ್ 2 5 ಅಂತ. ಇವಾಗ ಪ್ಲಸ್ ಮಾಡ್ಕೊಡ್ರಿ, 7, 6 3 9, 4 2 6, 5 1 6 ಅಂತ. ಟೋಟಲ್ ಆಗಿ ಎಷ್ಟು ಬಂದಿದೆ ಹೇಳ್ರಿ? ಮಲ್ಟಿಪ್ಲೈ ಮಾಡೋಣ. 6697 ಡಿವೈಡೆಡ್ ಬೈ 2 2 4 ಅಂತ. ಇವಾಗ ಇದನ್ನ ಭಾಗಾಕಾರ ಮಾಡ್ಕೊಡ್ರಿ, ಎಷ್ಟು ಬಂತು? 6697 ಅಂತ. ಇದಕ್ಕೆ 4 ಭಾಗಾಕಾರ ಮಾಡಿದ್ರೆ ಎಷ್ಟು ಬರುತ್ತಾ? 4 ಒಂದೇ 4, 6 4 2, 4 6 24, 1 6 ಎಲ್ಲಿ ಬಂದಿದೆ ನೋಡ್ರಿ. ಫಸ್ಟ್ 1 6 ಎಲ್ಲಿ ಬಂದಿದೆ? ಆಪ್ಷನ್ ನಂಬರ್ 2 ಈಸ್ ಅ ಕರೆಕ್ಟ್ ಆನ್ಸರ್. ಇದನ್ನ ಮಾಡ್ಕೊಳ್ರಿ ಇನ್ನೊಂದ್ಸತ. 6 4 2 ಅಂತ ಉಳಿತು. ದೆನ್ 9 ಇದೆನಾ? 4 7 ಎಷ್ಟಾಗುತ್ತಾ? 28, 9 8 ಕಳೆದ್ರೆ 1 ಆಯ್ತು. ದೆನ್ ಇವಾಗ ಏನಿದೆ? 4 4 16 ಅಂತ. ಎಷ್ಟು ಉಳಿತು? 1 ಅಂತ ಉಳಿತು. ಮತ್ತೆ ಪಾಯಿಂಟ್ ಕೊಡ್ತೀವಿ, 0 ಇಸ್ಕೋತೀವಿ. 4 2 8, 10 8 ಕಳೆದ್ರೆ 2, ಮತ್ 0 ಉಳಿತು. 4 5 20 ಅಂದ್ರೆ ಟೋಟಲ್ ಎಷ್ಟು ಬಂತು? 1674.25 ಅಂತ ಬಂದಿದೆ. ಓಕೆನಾ? ಕ್ಲಿಯರ್ ಇದೇನೆ ಇದು ಯಾವ ರೀತಿಯಾಗಿ ಮಾಡಿವಂತ? ಇದನ್ನ ಫುಲ್ ಛೇದ ಹೊಡೆದಾಗ ಎಷ್ಟು ಬಂತು? 1674.25 ಅಂತ. ಆಪ್ಷನ್ ಇದೆನಾ ನೋಡ್ರಿ? ಆಪ್ಷನ್ ಎಷ್ಟಿದೆ? ಆಪ್ಷನ್ ನಂಬರ್ 2 ಈಸ್ ಅ ಕರೆಕ್ಟ್ ಆನ್ಸರ್. ಇದೇ ರೀತಿಯಾಗಿ ಕೊಡ್ತಾರ, ಬಟ್ ಇಲ್ಲಿನೂ ಕೂಡ ಚೇಂಜ್ ಮಾಡಿದ ಉದಾಹರಣೆಗಳಿದಾವೆ. ಈ ಹಿಂದಿನ ಶಿಫ್ಟ್ ನಲ್ಲಿ ನಾವು ಮಾಡಿದಾಗ ಇಲ್ಲಿ ಅಷ್ಟೇ, ಇಲ್ಲಿ ತನ ಸೇಮ್ ಇದಾವೆ 4 ವ್ಯಾಲ್ಯೂಸ್, ಬಟ್ ಇಲ್ಲಿ ಡಿಫ್ರೆಂಟ್ ಇದಾವೆ. ಓಕೆನಾ? ಕ್ಲಿಯರ್ ಇದೆನಾ ಇದು? ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಮುಂದಿನ ಕ್ವಶನ್ ಹೋಗ್ಬೋದಾ? ಮುಂದಿನ ಕ್ವಶನ್ ಏನಿದೆ ನೋಡ್ರಿ. ಜೈಶಂಕರ್ borrowed a sum of money from his employed at the rate of 8% per annum compound interest compounded annually. He would have to pay 58,320 after a period of 2 years to finish the loan. How much did he borrow ಅಂತ ನೋಡ್ರಿ. ಕೇಳಿದರೆ ಏನ್ ಕ್ವಶನ್? ಜೈಶಂಕರ್ ತನ್ನ ಉದ್ಯೋಗದಾತರಿಂದ ವಾರ್ಷಿಕ 8% ಚಕ್ರ ಬಡ್ಡಿಯ ದರದಲ್ಲಿ ಅಂತ. ರೇಟ್ ಎಷ್ಟು ಕೊಟ್ಟಾರ? 8%. ದೆನ್ ಎರವಲು ಪಡಿತನ. ಎಷ್ಟು? ಹಣವನ್ನ ಎರವಲು ಅಂದ್ರೆ ಏನಾಯ್ತು? ಅಸಲು ಅಂತ ಆಯ್ತು. ದೆನ್ ಇದನ್ನ ವಾರ್ಷಿಕವಾಗಿ ಸಂಯೋಜಿಸಲಾಗುತ್ತದೆ. ಸಾಲವನ್ನ ಪೂರ್ಣಗೊಳಿಸಲು ಅವರು 2 ವರ್ಷಗಳ ಅವಧಿಯ ನಂತರ ಟೈಮ್ ಕೊಟ್ಟಾರ. ಅವರು ಎಷ್ಟು? 2 ವರ್ಷ ಅಂತ ಕೊಟ್ಟಿದ್ದಾರೆ. ದೆನ್ ನಂತರ 58,320 ರೂಪಾಯಿ ಪಾವತಿಸಬೇಕಾಗುತ್ತದೆ ಅಂತ ಕೇಳಿದ್ದಾರೆ. ಎಷ್ಟು ಕೊಟ್ಟಾರ? 58,000 ಅಂತ ಕೊಟ್ಟಿದ್ದಾರೆ. ಅವನು ಎಷ್ಟು ಸಾಲ ಪಡೆದನು? ಸಾಲ ಅಂದ್ರೆ ಏನಾಗುತ್ತಾ? ಅಸಲು ಅಂತ. ಇವಾಗ ನಾವು ಕಾನ್ಸೆಪ್ಟ್ ಸರಳ ಬಡ್ಡಿ ಓದೋ ಮತ್ತಿಗೆ ಸಾಲದ ರೂಪದಲ್ಲಿ ಪಡೆದ ಹಣಕ್ಕೆ ಏನಂತ ಕರಿತೀವಿ ನಾವು? ಅಸಲು ಅಂತ ಕರಿತೀವ. ಹಾಗಿದ್ರೆ ಏನ್ ಕೇಳ್ಯಾರ ಅವರು? ಅಸಲು ಅಂತ. ಹಾಗಾದ್ರೆ 8% ನೋಡ್ರಿ, ಫಸ್ಟ್ ಏನ್ ಬರುತ್ತಾ? 8 ಡಿವೈಡೆಡ್ ಬೈ 100 ಅಂತ. ಓಕೆನಾ? ಇವಾಗ ಛೇದ ಹೊಡ್ಕೊಳ್ರಿ. 2 4 8, 2 5 10, 0 0, 2 7 4, 2 25 ಅಂತ. 2/25 ಅಂತ. ಇವಾಗ ಅವ್ರ ಏನ್ ಕೇಳ್ಯಾರ? 2 ವರ್ಷಕ್ಕ ಹೆಚ್ಚಿಗೆ ಆಗ್ಲತ್ತದ ಅಂದ್ರೆ 2 ವರ್ಷಕ್ಕಂತ ಕೇಳಿದಾಗ ನಾವೇನ್ ಮಾಡ್ಕೋತೀವಿ? 25 27 ಅಂತ ಆಯ್ತಾ? ಇದಕ್ ಪ್ಲಸ್ ಮಾಡ್ಕೊಡ್ರಿ. ಇವಾಗ 2 ವರ್ಷ ಅಂದ್ರೆ ನಾವ್ ಏನ್ ಮಾಡ್ಕೋತೀವಿ ಹೇಳ್ರಿ? ಈ ರೀತಿಯ ಕೊಟ್ಟಾಗ ಸ್ಕ್ವೈರ್, ಇದು ಸ್ಕ್ವೈರ್, ಇದು ಸ್ಕ್ವೈರ್ ಅಂದ್ರೆ 25 ಸ್ಕ್ವೈರ್ ಎಷ್ಟಾಗುತ್ತಾ? 625. 27 ಸ್ಕ್ವೈರ್ ಎಷ್ಟಾಗುತ್ತಾ? 729. ಅದಕ್ಕಾಗಿ ಹೇಳೋದು ವರ್ಗಮೂಲ ಮತ್ತು ಘನಮೂಲಗಳನ್ನ ಕರೆಕ್ಟ್ ಆಗಿ ಬ್ಯಾಟ್ ಮಾಡ್ಕೋತಾ ಈಸಿ ಆಗುತ್ತೆ ನಿಮ್ಗೆ ಎಕ್ಸಾಮ್ ಟೈಮ್ ಅಲ್ಲಿ. ಓಕೆನಾ? ದೆನ್ ಇವಾಗ ಏನಿದೆ ನೋಡ್ರಿ, ಇದು ಒಂದು ಪ್ರಿನ್ಸಿಪಲ್ ಇದೆ, ಇನ್ನೊಂದು ಏನಿದೆ? ಅಮೌಂಟ್ ಅಂತ ಇದೆ. ಏನಿದೆ ಹೇಳ್ರಿ? ಇದು ಅಮೌಂಟ್, ಇನ್ನೊಂದು ಪ್ರಿನ್ಸಿಪಲ್. ಪ್ರಿನ್ಸಿಪಲ್ ಅಂದ್ರೆ ಏನು? ಅಸಲು ಅಂತ. ಅಮೌಂಟ್ ಅಂದ್ರೆ ಏನು? ಮೊತ್ತ ಅಂತ. ಇವಾಗ ನಮ್ಗೆ ಏನ್ ಕೊಟ್ಟಾರ? ಮೊತ್ತ ಕೊಟ್ಟಿದ್ದಾರೆ. ಅಸಲ್ ಕಂಡಿಡಿ ಅಂದಾರ ಅಂದ್ರೆ ಎಷ್ಟ್ ಕೊಟ್ಟಾರ ನೋಡ್ರಿ? 58,320ಕ್ಕ ಎಷ್ಟು ವ್ಯಾಲ್ಯೂ ಇದೆ ನಮ್ದು? ಅಸಲು
ಸಾರಿ ಎಷ್ಟದ ಅಮೌಂಟ್ ಎಷ್ಟಿದೆ ಹೇಳ್ರಿ 729 ಅದ. ದೆನ್ ಇವಾಗ ಎಷ್ಟು ಕಂಡು ಹಿಡಿಬೇಕು ನಾವು ಅಸಲಿಗೆ 625 ಅಂತ ಕಂಡು ಹಿಡಿಬೇಕು. ಇದಿಷ್ಟು ಕ್ಲಿಯರ್ ಇದೆನಾ? ಫಸ್ಟ್ ಇದಿಷ್ಟೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಏನದ 8% ಅದ. 8% ಅನ್ನ ಯಾವ ರೀತಿ ಬರಿಬಹುದು ನಾವು 2/25 ಅಂತ ಬರಿಬಹುದು. ಈ 25 ಅನ್ನೋದೇನು 2% ಇನ್ಕ್ರೀಸ್ ಆಗ್ಲತ್ತಂದ್ರೆ 25 ಮತ್ತು 27 ಅಂತ ಆಯ್ತು. ಇವಾಗ ಇವ್ರು ಏನ್ ಕೇಳಿದ್ರೆ 25 27 ಇದ್ದು 2 ವರ್ಷಕ್ಕೆ ಅಂತ ಕೇಳಿದಾರೆ. 2 ವರ್ಷ ಅಂದ್ರೆ ಏನ್ ಮಾಡ್ಕೋತೀವಿ ನಾವು ಸ್ಕ್ವೇರ್ ಅಂತನ. ಸ್ಕ್ವೇರ್ ಅಂದ್ರೆ ಎಷ್ಟು ಬಂತು 625 ಅಂತ ಬಂದಿದೆ, ಒಂದು 729 ಅಂತ ಬಂದಿದೆ. ಇವಾಗ ಅಮೌಂಟ್ ಕೊಟ್ಟರೆ ಎಷ್ಟು 729ಕ್ಕ ವ್ಯಾಲ್ಯೂ ಎಷ್ಟು ಕೊಟ್ಟಾರ 58,320. 729ಕ್ಕ 58,000 ಅಂತ ಆದ್ರೆ ಟೋಟಲ್ ಆಗಿ 625 ಅಂದ್ರೆ ಅಸಲಿಗೆ ಎಷ್ಟು ಅಂತ ಅಂದಂಗ. ಓಕೆನಾ? ಕ್ಲಿಯರ್ ಇದೆನಾ ಇದು? ಇವಾಗ ಛೇದ ಹೊಡ್ಕೊಳ್ರಿ. 9ರಲ್ಲಿ ಹೋಗ್ಬೋದಾ? 9 8 72, 9 1 9, ದೆನ್ 9 6 54, 3 ಉಳಿತು 9 6 54. 54 ಅಂದ್ರೆ 4 ಉಳಿತಾ? 9 6 ಎಷ್ಟಾಗುತ್ತಾ? 9 4 ಎಷ್ಟಾಗತ್ ನೋಡ್ರಿ? 9 5 45 ನೋಡ್ರಿ ಇಲ್ಲಿ 5,832 ಅಂತ ಇದೆ. ಇದನ್ನ 9ರಿಂದ ಭಾಗಾಕಾರ ಮಾಡ್ರಿ. 9 6 54, 8 4 ಕಳೆದ್ರೆ 4, 3 ಉಳಿತಾ? 9 4 ಎಷ್ಟಾಗುತ್ತಾ? 36. 13 ಒಳಗ 6 ಕಳೆದ್ರೆ ಎಷ್ಟು ಬಂತು? 7 ಬಂತಾ? ಹಾಗಾದ್ರೆ ಎಷ್ಟು ಬಂದಿದೆ ನೋಡ್ರಿ ಇಲ್ಲಿ ಟೋಟಲ್ ಆಗಿ ಕರೆಕ್ಟ್ ಆಗಿ 9 ಎಷ್ಟಾಯ್ತು? 9 6 54 ಅಂತ ಉಳಿತು, 4 ಅಂತ ಉಳಿತು. 9 4 ಎಷ್ಟು? 36. 7 ಉಳಿತಾ? 9 4 36. 9 4 ಎಷ್ಟು ಬರ್ಬೇಕು ಇಲ್ಲಿ? 36 ಅಂತ ಬರ್ಬೇಕು. ಓಕೆನಾ? 7 ಉಳಿತು. 9 8 ಎಷ್ಟಾಗುತ್ತಾ? 72 0 0 ಅಂತ ಆಯ್ತು. ಓಕೆನಾ? ಇವಾಗ ಕರೆಕ್ಟ್ ಆಗಿ ನೋಡ್ಕೊಡ್ರಿ ಅನ್ನಿಸ್ತಾ. 9 8 72, 9 ಮೇಲೆ 9 9 9 ಅಂತ ಆಯ್ತು. ದೆನ್ ಇವಾಗ 9 6 54, 4 ಉಳಿತು. 9 4 ಎಷ್ಟು? 32. ಇವಾಗ ಎಷ್ಟು ಉಳಿತು ಶೇಷ? 7 ಅಂತ ಉಳಿತು. 9 8 72 ಅಂತ ಆಯ್ತು. ಹಾಗಾದ್ರೆ ಇವಾಗ ನೋಡ್ರಿ ಮತ್ತೆ 9 ಬೈಲೆ ಹೋಗುತ್ತಾ ನೋಡ್ರಿ ಇವಾಗ ಎಷ್ಟೆಲ್ಲ ಹೋಗ್ತದಂತ. 9 8 ಆಗ್ಬೇಕಿತ್ತು. 9 8 72 ಅಂತ ಇತ್ತು. 9 8 72, 9 1 9 ಅಂತ ಆಯ್ತು. ಇವಾಗ ನೋಡ್ರಿ 3 2 6, 8ರಾಗ 6 ಕಳೆದ್ರೆ 2, 3 ಒಳ್ಳೆ 21 ಅಂತ ಆಯ್ತು. ದೆನ್ 3 2 6, 3 1 3, 3 6 18 ಆಯ್ತಾಯ್ತು. 0 0 ಆಸ್ ಇಟ್ ಈಸ್. ಓಕೆನಾ? ಹಾಗಾದ್ರೆ ಎಷ್ಟು ಉಳಿತು? 2160 ಅಂತ ಆಯ್ತು. 3 9 27, 3 7 21, 3 2 6, 0 0 ಅಂತ ಆಯ್ತು. ಇವಾಗ ನೋಡ್ರಿ 9 1 9 8 72 ಅಂತ ಟೋಟಲ್ ಆಗಿ ಎಷ್ಟು ಬಂತು? 80 ಅಂತ ಬಂದಿದೆ. ಈ 80ಅನ್ನ 625 ಗುಣಾಕಾರ ಮಾಡ್ಕೊಡ್ರಿ ಎಷ್ಟು ಬರುತ್ತಾ? 8 5 ಎಷ್ಟು? 40, 4 ಉಳಿತ್ ಕೈಲ. 8 2 16 ಪ್ಲಸ್ 4 20, 2 ಉಳಿತ್ ಕೈಲ. ದೆನ್ 8 6 48 2 ಎಷ್ಟು? 50 ಅಂತ ಎಷ್ಟು ಬಂತು? 5,000. ಇವಾಗ 0 ಇದೆನಾ? ಈ 0 ಆಡ್ ಮಾಡ್ಕೊಡ್ರಿ ಎಷ್ಟು ಬಂತು? 50,000 ಅಂತ ಬರುತ್ತಾ. ಅಂದ್ರೆ ಅಸಲು ಎಷ್ಟು ಹೇಳ್ರಿ? 50,000 ರೂಪಾಯಿ ಅಂತ. ಓಕೆನಾ? ಹಾಗಿದ್ರೆ ಆಪ್ಷನ್ ಎಲ್ಲಿದೆ ನೋಡ್ರಿ 50,000. ಆಪ್ಷನ್ ನಂಬರ್ ಫಸ್ಟ್ ಈಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆನಾ? ಕ್ಲಿಯರ್ ಇದನ್ನ ಇದು ಕರೆಕ್ಟ್ ಆಗಿ ಭಾಗಾಕಾರ ಮಾಡ್ಕೊಡ್ರಿ. ಕರೆಕ್ಟ್ ಇದೆ, ಸ್ವಲ್ಪ ಈಸಿ ಆಗಿದೆ. ಓಕೆನಾ? ಸ್ವಲ್ಪ ಜಿಗ್ಜಾಗ್ ಅದ. ಇವಾಗ ಏನ್ ಮಾಡ್ಕೋಬೇಕು? ಫಸ್ಟ್ ಇದೊಂದ್ಸ ಕ್ಲಿಯರ್ ಮಾಡ್ಕೊಡ್ರಿ. 8% ಅದ. 8% ಅನ್ನ 8/100 ಅಂತ ಬರ್ಕೋತೀವಿ. ಈ 100 ಅಂದ್ರೆ ಎಷ್ಟು ಬಂತು? 2/25 ಅಂತ ಬಂತು. ಈ 25 27 ಅಂತ ಆಗಿದೆ. ಇದನ್ನ ಏನ್ ಮಾಡ್ಕೋತೀವಿ? 2 ವರ್ಷ ಅಂತ ಕೇಳಿದಾಗ ಇದನ್ನ ಸ್ಕ್ವೇರ್ ಅಂತ ಮಾಡ್ಕೋತೀವಿ. ಇದಿಷ್ಟು ವ್ಯಾಲ್ಯೂ ಬಂದಿದೆ ಅಂದ್ರೆ ಟೋಟಲ್ ಆಗಿ ಇಲ್ಲೇನ್ ಕೊಟ್ರು ನಮ್ಗ ಅಮೌಂಟ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ 729ಕ್ಕ 58,320 ರೂಪಾಯಿ ಆದ್ರೆ 625ಕ್ಕೆ ಎಷ್ಟು ಅಂದ್ರೆ ಟೋಟಲ್ ಎಷ್ಟು ಬರುತ್ತಾ? 50,000 ರೂಪಾಯಿ ಅಂತ ಬರುತ್ತಾ. ಓಕೆನಾ? ಕ್ಲಿಯರ್ ಇದನ್ನ ಇದು. ಮುಂದಿನ ಕ್ವಶನ್ ಹೋಗ್ಬೋದಾ? ಮುಂದಿನ ಕ್ವಶನ್ ಏನಿದೆ ನೋಡ್ರಿ. Rabia can finish a work in 12 days. Sarita can finish the same work in 18 days ಅಂತ. ಯಾರಿದ್ದಾರೆ ಫಸ್ಟ್? ರಬಿಯಾ ಅಂತ. ಎಷ್ಟಿದ್ದಾರೆ? 12 ಅಂತ. ಅದೇ ರೀತಿಯಾಗಿ ಸೇಮ್ ವರ್ಕ್ ಯಾರು ಕೊಟ್ಟಾರ ಇಲ್ಲಿ? ಫಿನಿಶ್ ದ ಸರಿತಾ ಅಂತ. ಎಷ್ಟು ಕೊಟ್ಟಾರ? 18 ಕೊಟ್ಟಾರ. ಹಾಗಾದ್ರೆ ಇನ್ ಹೌ ಮೆನಿ ಡೇಸ್ ವಿಲ್ ದ ವರ್ಕ್ ಬಿ ಫಿನಿಶ್ಡ್ ಇಟ್ ದೇ ವರ್ಕ್ ಟುಗೆದರ್ ಅಂತ. ನೋಡ್ರಿ ಏನ್ ಕೊಟ್ಟಾರ? ರಬಿಯಾ ಒಂದು ಕೆಲಸವನ್ನ 12 ದಿನಗಳಲ್ಲಿ ಮುಗಿಸಬಲ್ಲಳು. ಸರಿತಾ ಅದೇ ಕೆಲಸವನ್ನ 18 ದಿನಗಳಲ್ಲಿ ಮುಗಿಸಬಲ್ಲಳು. ಅವಳು ಒಟ್ಟಿಗೆ ಕೆಲಸ ಮಾಡಿದರೆ ಎಷ್ಟು ದಿನಗಳಲ್ಲಿ ಕೆಲಸ ಮುಗಿಯುತ್ತದೆ ಅಂತ ಕೇಳಿದ್ದಾರೆ. ಓಕೆನಾ? ಹಾಗಾದ್ರೆ ಇಲ್ಲಿ ಹೊಸ ತಕೊಡ್ರಿ ಎಷ್ಟು ಬಂತು? 36. 12 3 36, 18 36 ಅಂತ. ಹಾಗಾದ್ರೆ 36 ಡಿವೈಡೆಡ್ ಬೈ 3 + 2 ಎಷ್ಟಾಗುತ್ತಾ? 5. ಎಷ್ಟು ಬಂತ ಆನ್ಸರ್? 36/5 ಅಂತ. ಆಪ್ಷನ್ಸ್ ಹೆಂಗಿದಾವ್ ನೋಡ್ರಿ ಇಲ್ಲಿ. ಏನಂತಾರ? ಪೂರ್ಣಾಂಕ ಒಳಗೆ ಕೊಟ್ಟಾರ. ಹಾಗಾದ್ರೆ ನೋಡ್ರಿ ಇಲ್ಲಿ 10 6 60, 60 + 2 62/10 ಈ ರೀತಿಯಾಗಿ ಬಂದಿದ್ದಾನ? ಇಲ್ಲ. ಹಾಗಾದ್ರೆ ಆಪ್ಷನ್ 1 ಆಗಲ್ಲ. 7 10 70 + 2 72 ಡಿವೈಡೆಡ್ ಬೈ 10 ಅಂತ ಇದೆ.
ಈ 72 ಡಿವೈಡ್ 10 ಇದನ್ನ ಛೇದ ಹೊಡ್ಕೊಳ್ರಿ. 2 ಮೂರ್ಲೆ 6 1 ಉಳಿತು, 2 6ಲೆ 12 ಅಂತ. ದೆನ್ 2 5ಲೆ 10. ಹಾಗಿದ್ರೆ ಇದಕ್ ನೋಡ್ಕೋಬಹುದಲ್ಲ, 2 ಮೂರ್ಲೆ 6 2 1ಲೆ ಅಂತ. ಬಟ್ ಇಲ್ಲಿ 1 ಅಂತ ಬಂದಿದೆ, ಇಲ್ಲಿ 6 ಅಂತ ಬಂದಿದೆ. ಹಾಗಾದ್ರೆ ಯಾವ್ದಾಗುತ್ತ ನೋಡ್ರಿ ಇಲ್ಲಿ ಆಪ್ಷನ್ ನಂಬರ್ ಯಾವ್ದಿದೆ? ಆಪ್ಷನ್ ನಂಬರ್ 2 ಈಸ್ ಅ ಕರೆಕ್ಟ್ ಆನ್ಸರ್. ಓಕೆನಾ? ಕ್ಲಿಯರ್ ಇದನ್ನ ಇದು? ಮುಂದಕ್ಕೆ ಹೋಗ್ಬೋದಾ? ಮುಂದಿನ ಪ್ರಶ್ನೆ ಏನಿದೆ ನೋಡ್ರಿ. A man's working hours per day were increased by 25% and his wage per hour were increased by 20%. By how much percent were his daily earnings increased ಅಂತ ಕೇಳಿದ್ದಾರೆ. ನೋಡ್ರಿ ಏನ್ ಕೊಟ್ಟ ಕ್ವಶನ್. ಒಬ್ಬ ಮನುಷ್ಯನ ಕೆಲಸದ ಸಮಯವನ್ನ ದಿನಕ್ಕೆ 25% ಹೆಚ್ಚಿಸಲಾಯಿತು. ಮತ್ತೆ ಪ್ರತಿ ಗಂಟೆಗೆ ವೇತನವನ್ನ 20% ನಷ್ಟು ಹೆಚ್ಚಿಸಲಾಯಿತು. ದಿನ ಕೆಲಸ ಹೆಚ್ಚಾದ್ರೆ ಅದ್ರ ಪರ್ ಅವರ್ ಕೂಡ ಏನಾಗುತ್ತಾ? ಹೆಚ್ಚಾಗುತ್ತಾ? ಹಾಗಾದ್ರೆ ಅವರ ದೈನಂದಿನ ಗಳಿಕೆ ಎಷ್ಟು ಪ್ರತಿಶತದಷ್ಟು ಹೆಚ್ಚಾಗಿದೆ ಅಂತ ಕೇಳಿದ್ದಾರೆ. ಇದನ್ನ 2 ರೀತಿಯಾಗಿ ಮಾಡ್ಬೋದು. ಫಸ್ಟ್ ಒಂದ್ ಮೆಥಡ್ ನೋಡ್ರಿ, ಇಲ್ಲಿ 25% ಹೆಚ್ಚಾಗಿದೆ ಅಂದಾರ. 25% ಅಂದ್ರೆ ಯಾವ ರೀತಿ ಹೇಳ್ರಿ? 25/100 ಅಂತ. ಓಕೆನಾ? ಅಂದ್ರೆ ಛೇದ ಹೊಡ್ಕೊಳ್ರಿ. 25 ಒಂದೇ 25 4ಲೆ ಅಂತ. ಅಂದ್ರೆ 4ಕ್ಕೆ 1% ಹೆಚ್ಚಿಗೆ ಆಗಿದೆ ಅಂತ. ದೆನ್ ಇವಾಗ 20% ಹೆಚ್ಚಿಗೆ ಅಂದಾರ. ಅಂದ್ರೆ 20/100 ಅಂತ. 21 25 100 ಅಂತ. ಇಲ್ಲಿ ನೋಡ್ರಿ 4ಕ್ಕ 1% ಹೆಚ್ಚಿಗೆ ಅಂದ್ರೆ ಎಷ್ಟಾಯ್ತು? 4ರ ವ್ಯಾಲ್ಯೂ 5 ಅಂತ ಆಯ್ತಾ? ದೆನ್ 5ಕ್ಕೆ 1% ಹೆಚ್ಚಿಗೆ ಆಗಿದೆ ಅಂದ್ರೆ 5 ವ್ಯಾಲ್ಯೂ ಎಷ್ಟಾಗುತ್ತಾ? 6 ಅಂತ ಆಗುತ್ತಾ? ಓಕೆನಾ? ಕ್ಲಿಯರ್ ಇದನ್ನ ಇದು? ಇವೆರಡನ್ನ ಮಲ್ಟಿಪ್ಲೈ ಮಾಡ್ಕೊಳ್ರಿ. 5 4 20, 5 6 30 ಅಂತ. ಹಾಗಿದ್ರೆ ಈ ಎರಡೂ ಸಂಖ್ಯೆಗಳ ನಡುವಿನ ಅಂತರ ಎಷ್ಟು ಬಂದದ? 10. ಓಕೆನಾ? 10 ಅಂತ ಬಂದಿದೆನಾ? ನೋಡ್ರಿ 10 ಅಂತ ಬಂದಿದೆ. ಅಪೋನ್ ಎಷ್ಟಕ್ಕೆ ಬಂದದ? 20ಕ್ಕಂತ. ಹಾಗಾದ್ರೆ 100ಕ್ಕೆ ಎಷ್ಟು ಅಂತ ಮಾಡ್ಕೊಡ್ರಿ. 10 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಎಷ್ಟು ಬರುತ್ತಾ ಇದು? ಸಾರಿ, ಇಷ್ಟು ಬರಲ್ಲ. ಎಷ್ಟು ಬಂತಿಲ್ಲಿ? ಎಷ್ಟಿತ್ತು ಹೇಳ್ರಿ? 5 1 6 ಅಂತ. 5 6 ಆದ್ರೆ 5 6ಲೆ 30 ಅಂತ ಬಂದಿದೆನಾ? ಡಿಫ್ರೆನ್ಸ್ 10 ಬಂದಿದೆನಾ? ಕರೆಕ್ಟ್ ಇದೆ ನೋಡ್ರಿ. ಇವಾಗ ಎಷ್ಟು? 20. 20ಕ್ಕ 30 ಆದ್ರೆ ಡಿಫ್ರೆನ್ಸ್ 10 ಅಂತ ಆಯ್ತಾ? ನೋಡ್ರಿ ಎಷ್ಟು ಬಂತು ಕರೆಕ್ಟ್ ಆಗಿ. ಅವರ ದೈನಂದಿನ ಗಳಿಕೆ ಎಷ್ಟು ಪ್ರತಿಶತ ಹೆಚ್ಚಾಗಿದೆ ಅಂತ ಕೇಳಿದ್ದಾರೆ. ಅಂದ್ರೆ ಎಷ್ಟು ಬರುತ್ತಾ ನೋಡ್ರಿ ಇಲ್ಲಿ ಕರೆಕ್ಟ್ ಆಗಿ. ಎಷ್ಟು ಬರ್ಬೋದು? ಎಷ್ಟು ಪರ್ಸೆಂಟ್ ಹೆಚ್ಚಾಗಿದೆ ಅಂತ ಕೇಳಿದ್ದಾರೆ ಅವರು. ಇವಾಗ 20ಕ್ಕೆ ಎಷ್ಟಾಗ್ಯದ? 10 ಡಿಫ್ರೆನ್ಸ್ ಬಂದಿದೆನಾ? ಅಂದ್ರೆ 20 30 ಇದ್ರ ನಡುವಿನ ಅಂತರ ಎಷ್ಟು? 10 ಅಂತ. ಅಂದ್ರೆ 10 / 20 × 100 ಅಂತ ಬರ್ಕೋಬೇಕು ನಾವಿಲ್ಲಿ. ಓಕೆನಾ? ಹಂಗಂದ್ರೆ ಎಷ್ಟಾಗುತ್ತೆ? 21 5ಲೆ 25, 5ಲೆ 100, 10 × 5 ಮಾಡ್ರೆ ಎಷ್ಟಾಗುತ್ತ? 50% ನಮ್ದು ಏನಾಗ್ಯದ? ಇನ್ಕ್ರೀಸ್ ಆಗ್ಯದ ಅಂತ ಅರ್ಥ. ಓಕೆನಾ? ಕ್ಲಿಯರ್ ಇದನ್ನ ಇದು? ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತೆ ನೋಡ್ರಿ ಇಲ್ಲಿ. ಆಪ್ಷನ್ ನಂಬರ್ 3 ಈಸ್ ಅ ಕರೆಕ್ಟ್ ಆನ್ಸರ್. ಇದು ಒಂದ್ ಮೆಥಡ್ ಆಯ್ತಾ? ಇದನ್ನ ನೋಡ್ರಿ ನಾವು ಯಾವ ರೀತಿ ಬರ್ಕೋತೀವಿ ಅಂದ್ರೆ 25% ಹೆಚ್ಚಿಗೆ ಆಗ್ಯದ ಮತ್ತೆ 20% ಹೆಚ್ಚಿಗೆ ಆಗ್ಯದ ಅಂದ್ರೆ ನಾವು ಫಾರ್ಮುಲಾ ಯಾವ್ದು ನೋಡ್ತೀವಿ ಹೇಳ್ರಿ? A + B + AB/100. ಅದನ್ನ ನೋಡ್ರಿ. 25% ಇನ್ಕ್ರೀಸ್ ಅಂದ್ರೆ ಪ್ಲಸ್, ದೆನ್ 20% ಇನ್ಕ್ರೀಸ್ ಅಂದ್ರೆ ಪ್ಲಸ್, ಪ್ಲಸ್ ಇಂಟು 20 × 25 / 100 ಅಂತ ಮಾಡ್ಕೋತೀವ. ಇದು ಕೂಡ ಮಾಡಬಹುದು. ಅಂದ್ರೆ 25 + 20 ಎಷ್ಟಾಗುತ್ತಾ? 45. ಇವಾಗ ನೋಡ್ರಿ 0 ಈ 0 ಕ್ಯಾನ್ಸಲ್. 2 1 2 5 10, 5 1 5 5 25 ಅಂತ. 45 + 5 ಎಷ್ಟಾಗುತ್ತಾ? 50% ಅಂತ. ಓಕೆನಾ? ಕ್ಲಿಯರ್ ಇದನ್ನ ಇದು? ಇದೆಷ್ಟು ಬಂತು? A + B + AB/100 ಅಂತ ಮಾಡಿದ್ರು ಕೂಡ 50% ಅಂತ ಬರುತ್ತಾ? ಈ ರೀತಿಯಾಗಿ ಮಾಡ್ಕೊಂಡು ಕೂಡ 50% ಅಂತ ಬರುತ್ತಾ? ಓಕೆನಾ? ಕ್ಲಿಯರ್ ಇದನ್ನ ಇದು? ಮುಂದಿನ ಕ್ವಶನ್ ಹೋಗ್ಬೋದಾ? ಮುಂದಿನ ಕ್ವಶನ್ ಏನಿದೆ ನೋಡ್ರಿ. A person drives a car for 4 hours at the speed of 75 km/h and for next 6 hours at the speed of 90 km/h. Find the average speed of the car ಡ್ಯೂರಿಂಗ್ ದ ಎಂಟೈರ್ ಜರ್ನಿ ಅಂತ ಕೇಳಿದ್ದಾರೆ. ನೋಡ್ರಿ ಸರಾಸರಿ ವೇಗದ ಮೇಲೆ ಫಸ್ಟ್ ಕ್ವಶನ್ ಸರಾಸರಿ ವೇಗದ ಇತ್ತು. ಕೊನೆ ಯಾವ್ದಿದೆ? ಕೊನೆ ಕ್ವಶನ್ ಕೂಡ ಸರಾಸರಿ ವೇಗದ ಮೇಲೆ ಇದೆ. ಓಕೆನಾ? ಹಾಗಿದ್ರೆ ನೋಡ್ರಿ ಇಲ್ಲಿ ಒಬ್ಬ ವ್ಯಕ್ತಿಯು 75 ಕಿಲೋಮೀಟರ್ ವೇಗದಲ್ಲಿ 4 ಗಂಟೆಗಳ ಕಾಲ ಮತ್ತು ಮುಂದಿನ 6 ಗಂಟೆಗಳ ಕಾಲ 90 km/h ವೇಗದಲ್ಲಿ ಕಾರನ್ನ ಓಡಿಸುತ್ತಾನೆ. ಇಡೀ ಪ್ರಯಾಣದಲ್ಲಿ ಕಾರಿನ ಸರಾಸರಿ ವೇಗ ಅಂತ. ಹಾಗಿದ್ರೆ ಎವರೇಜ್ ಸ್ಪೀಡ್ ಫಾರ್ಮುಲಾ ಏನಿದೆ ಹೇಳ್ರಿ? ನಾನು ನಿಮ್ಗೆ ಅವಾಗೇ ಹೇಳಿದ್ದೆ ಏನಂತ? ಟೋಟಲ್ ಡಿಸ್ಟೆನ್ಸ್ / ಟೋಟಲ್ ಟೈಮ್ ಅಂತ. ನಿಮ್ಗ ಕಾಣಿಸ್ತಾ ಇದೆನಾ ಡಿಸ್ಟೆನ್ಸ್ ಕೊಟ್ಟಾರ ಏನಂತ? ಎಲ್ಲೂ ಕೂಡ ಡಿಸ್ಟೆನ್ಸ್ ಇಲ್ಲ, ಬರೀ ವೇಗನೇ ಇದೆ. ಒಂದ್ ವೇಗ ಅದ, ಅಲ್ಲೊಂದ್ ವೇಗ ಅಂತದ. ಹಾಗಾದ್ರೆ ಡಿಸ್ಟೆನ್ಸ್ ಹೆಂಗ್ ಕಂಡಿಡಿತೀವಿ ಹೇಳ್ರಿ? ಡಿಸ್ಟೆನ್ಸ್ = ಸ್ಪೀಡ್ × ಟೈಮ್ ಅಂತ. ಹಾಗಿದ್ರೆ ಸ್ಪೀಡ್ ಎಷ್ಟದ ನೋಡ್ರಿ? 75 ಕಿಲೋಮೀಟರ್. ಹಾಗಾದ್ರೆ ಟೈಮ್ ಎಷ್ಟಿದೆ ಅದಕ್ಕ? 4 ಗಂಟೆನಾ? ಮಲ್ಟಿಪ್ಲೈ ಮಾಡ್ಕೊಡ್ರಿ. 4 5 20, 2 ಉಳಿತು, 7 4 28, 2 30 ಅಂತ. ಟೋಟಲ್ ಆಗಿ ಎಷ್ಟಾಯ್ತು?
300 ಕಿಲೋಮೀಟರ್ ಒಂದ್ರದ್ದು ಡಿಸ್ಟೆನ್ಸ್ ಬಂತು ನಮಗೆ. ಇವಾಗ ಇನ್ನೊಂದ್ರ ಕಂಡು ಹಿಡಿಬೇಕಾ? ಎಷ್ಟಿದೆ? 90 ಇಂಟು 6 ಅಂತ ಎಷ್ಟು ಬಂತು? 9 ಎಷ್ಟು? 54. ಇದು ಒಂದ್ರದಾದ್ರೆ ಇದು ಎರಡ್ರದ್ದು ಅಂತ. ಟೋಟಲ್ ಡಿಸ್ಟೆನ್ಸ್ ಸಿಗ್ತಾ ನಮ್ಗ ಎಷ್ಟಿದೆ ಹೇಳ್ರಿ? ಒಂದು 300 ಅಂತ ಇದೆ, ಇನ್ನೊಂದು 540 ಅಂತ ಇದೆ. ಹಾಗಾದ್ರೆ ಇವ್ ಎರಡಕ್ಕ ನಮ್ಗೆ ಟೈಮ್ ಎಷ್ಟು ಕೊಟ್ರು ನೋಡ್ರಿ ಇಲ್ಲಿ? ಒಂದು 4 ಗಂಟೆ ಅಂತದ, ಇನ್ನೊಂದ್ ಎಷ್ಟದ? 6 ಗಂಟೆ ಅಂತ. ಇವೆರಡನ್ನ ಪ್ಲಸ್ ಮಾಡ್ಕೊಡ್ರಿ ಎಷ್ಟಾಗುತ್ತಾ? 10. 500 ಪ್ಲಸ್ 300 800, 800 ಪ್ಲಸ್ 40 840 ಡಿವೈಡೆಡ್ ಬೈ 10 ಅಂತ ಮಾಡ್ಕೊಡ್ರಿ. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಟೋಟಲ್ ಆಗಿ ನಮ್ದು ಎವರೇಜ್ ಸ್ಪೀಡ್ ಎಷ್ಟು ಬಂತ ಹೇಳ್ರಿ? 84 ಕಿಲೋಮೀಟರ್ ಪರ್ ಅವರ್ ಅಂತ ಬರುತ್ತಾ. ಓಕೆನಾ? ಕ್ಲಿಯರ್ ಇದನ್ನ ಇದು? ಹಾಗಿದ್ರೆ ಆಪ್ಷನ್ ಎಲ್ಲಿದೆ ನೋಡ್ರಿ ಇಲ್ಲಿ? ಆಪ್ಷನ್ ನಂಬರ್ ಫಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಏನಿಲ್ಲ, ಫಸ್ಟ್ ಏನಿದೆಲ್ಲ ಅದು ಕರೆಕ್ಟ್ ಇದೆ. ಏನ್ ಕೊಟ್ರೆ ಫಸ್ಟ್ ನಮ್ಗೆ ಡಿಸ್ಟೆನ್ಸ್ ಕೊಟ್ಟಿಲ್ಲ, ಅದನ್ನ ಡಿಸ್ಟೆನ್ಸ್ ಅನ್ನ ಕಂಡಿಡ್ಕೋಬೇಕು ನಾವು. ಅಂದ್ರೆ ಡಿಸ್ಟೆನ್ಸ್ ಹೆಂಗ್ ಕಂಡಿಡ್ಕೋತೀವಿ? ಸ್ಪೀಡ್ ಇಂಟು ಟೈಮ್. ಇದನ್ನ ಬರ್ಕೊಂಡಿಲ್ಲ ಅಂದ್ರೆ ನಡೀತಾ. ಟೋಟಲ್ ಆಗಿ ಇವೆರಡನ್ನ ಇಲ್ಲೇ ಮಲ್ಟಿಪ್ಲೈ ಮಾಡ್ಕೊಡ್ರಿ. 75 ಇಂಟು 4 ಅಂತ, 6 ಇಂಟು 90 ಅಂತ ಇಲ್ಲೇ ಮಲ್ಟಿಪ್ಲೈ ಮಾಡ್ಕೊಡ್ರಿ. ಕರೆಕ್ಟ್ ಬರುತ್ತೆ ಆನ್ಸರ್. ಇವೆರಡನ್ನ ಪ್ಲಸ್ ಮಾಡ್ಕೊಡ್ರಿ, ದೆನ್ ಡಿವೈಡೆಡ್ ಬೈ 10 ಅಂತ ಮಾಡ್ಕೊಡ್ರಿ. ಓಕೆನಾ? ಕ್ಲಿಯರ್ ಇದನ್ನ ಇದು? ಒಂದೇ ಕ್ವಶನ್ ಹೋಗ್ಬೋದಾ? ಆಯ್ತಾ ಕ್ವಶನ್ಸ್? ಅಂದ್ರೆ ಈ ಒಂದ್ ದಿನದಲ್ಲಿ ನಾವೇನ್ ಮಾಡಿದ್ವಿ? ಟೋಟಲ್ ಆಗಿ 20 ಕ್ವಶನ್ಸ್ ಗಳನ್ನ ಬಿಡಿಸಿದ್ವಿ. ಮತ್ತೆ ಮುಂದಿನ ತರಗತಿಯಲ್ಲಿ ಏನ್ ಮಾಡೋಣ? ಮತ್ತೆ ಮುಂದಿನ ಶಿಫ್ಟ್ ನ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಅಲ್ಲಿವರೆಗೂ ಕೂಡ ಫಾರ್ಮುಲಾ ಆಗಿ ಯಾವ ರೀತಿಯಾಗಿ ಫಾರ್ಮುಲಾ ಕೇಳತ್ತಾರ ಅದ್ರ ಮೇಲೆ ಸ್ವಲ್ಪ ಚೆನ್ನಾಗಿ ವರ್ಕ್ ಮಾಡ್ರಿ, ಮತ್ತೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ. ಎಲ್ಲರೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.